ನಮಸ್ಕಾರ ವೀಕ್ಷಕರೇ, ಸಮಕಾಲೀನದ 570ನೇ ಕಂತಿಗೆ ನಿಮಗೆ ಸ್ವಾಗತ. ಸಾಮ್ರಾಜ್ಯಶಾಹಿ ಅಮೆರಿಕ ಮತ್ತು ಭಯೋತ್ಪಾದಕ ಇಸ್ರೇಲ್ ಇರಾನಿನ ಮೇಲೆ ಯುದ್ಧವನ್ನು ಪ್ರಾರಂಭಿಸಿ ಹೆಚ್ಚು ಕಡಿಮೆ ಒಂದು ತಿಂಗಳಾಯಿತು. ನೆನ್ನೆಗೆ ಒಂದು ತಿಂಗಳಾಯಿತು. ಒಂದು ತಿಂಗಳಾದರೂ ಕೂಡ ಈ ಯುದ್ಧ ಮುಗಿಯುವಂಥ ಯಾವುದೇ ಲಕ್ಷಣಗಳು ಕಾಣ್ತಿಲ್ಲ. ಬದಲಿಗೆ ಅದು ಇನ್ನೂ ಕೂಡ ಹಲವಾರು ಆಯಾಮಗಳಲ್ಲಿ ಮತ್ತು ಇಡೀ ಮಧ್ಯಪ್ರಾಚ್ಯದ ಪ್ರದೇಶದಲ್ಲಿ ಒಂದು ಪ್ರಾದೇಶಿಕ ಯುದ್ಧವಾಗಿ ಪರಿಣಮಿಸುವಂತಹ ಎಲ್ಲ ಲಕ್ಷಣಗಳು ಕಾಣ್ತಿದ್ದಾವೆ. ನಿಮ್ಮೆಲ್ಲರಿಗೂ ಜ್ಞಾಪಕ ಇರ್ಬೋದು, ಫೆಬ್ರವರಿ 28ನೇ ತಾರೀಕು ಈ ಯುದ್ಧ ಪ್ರಾರಂಭವಾದ ದಿನ ಇರಾನಿನ ಸುಪ್ರೀಂ ಲೀಡರ್, ದೊಡ್ಡ ನಾಯಕರಾದಂಥ ಖಮೈನಿಯವ್ರನ್ನ ಕೊಂದ ತಕ್ಷಣ ಟ್ರಂಪ್ ಮತ್ತು ಇಸ್ರೇಲ್ ಎರಡೂ ಕೂಡ ಈ ಯುದ್ಧವನ್ನು ನಾವು ಗೆದ್ದುಬಿಟ್ವಿ, ಇರಾನ್ ಸಂಪೂರ್ಣವಾಗಿ ಶರಣಾಗತಿಯಾಗಿದೆ, ಇನ್ನು ಇರಾನಿನ ಜನರಿಗೆ ಅದ್ಭುತವಾದಂಥ ಅವಕಾಶ ಇದೆ, ಅವರೇ ಬಂದು ಅಧಿಕಾರವನ್ನು ವಶಪಡಿಸ್ಕೊಳ್ಬಹುದು, ನಾವು ಇರಾನ್ನ ಗೆದ್ದುಬಿಟ್ವಿ ಅಂತಂದ್ಬಿಟ್ಟು ಒಂದು ದೊಡ್ಡ ಘೋಷಣೆಗಳನ್ನು ಮಾಡಿದ್ರು. ಈ ಥರ ಗೆದ್ದು ಬೀಗಿದಂಥ 2 ದಿನಗಳಲ್ಲೇ ಬಾಂಬ್ಗಳು, ಮಿಸೈಲ್ಗಳು ಒಂದು ಕಡೆ ಇಸ್ರೇಲನ್ನು ಮತ್ತು ಮತ್ತೊಂದು ಕಡೆ ಅಮೇರಿಕಾದ ಮಿತ್ರ ರಾಷ್ಟ್ರಗಳಾಗಿರುವಂಥ ಮತ್ತು ಏನು ಇಡೀ ಮಧ್ಯಪ್ರಾಚ್ಯದ ಬೇರೆ ಬೇರೆ ದೇಶಗಳಲ್ಲಿ ಅಮೇರಿಕ ತನ್ನ ಸೇನಾ ನೆಲೆಗಳನ್ನು ಹೊಂದಿದ್ದಾವೆ, ಆ ಸೇನಾ ನೆಲೆಗಳ ಮೇಲೆ ಇರಾನಿನ ಕ್ಷಿಪಣಿ ಸತತವಾಗಿ ದಾಳಿ ಮಾಡೋದಕ್ಕೆ ಶುರುವಾಯಿತು. ಅದಾದ 3 ದಿನಗಳಲ್ಲಿ ಇಲ್ಲ, ಇರಾನಿನ ಎಲ್ಲ ಕ್ಷಿಪಣಿ ಸಾಮರ್ಥ್ಯವನ್ನು ಸರ್ವನಾಶ ಮಾಡಿದ್ದೀವಿ ಅಂತೆಲ್ಲ ಘೋಷಣೆ ಮಾಡಿದ್ರು. ಇವೆಲ್ಲ ಆಗಿ 1 ತಿಂಗಳಾಗ್ತಾ ಇದೆ. ಈ ಯುದ್ಧ ಮುಂದುವರಿತಿರೋ ಸಂದರ್ಭದಲ್ಲಿ ದಿಢೀರನೆ ಇನ್ನು 48 ಗಂಟೆಗಳಲ್ಲಿ ಇರಾನ್ ಶರಣಾಗತಿ ಆಗಲಿಲ್ಲ ಅಂತಂದರೆ ಇರಾನಿನ ಎಲ್ಲ ರೀತಿಯ ಭೌತಿಕ ಸೌಕರ್ಯಗಳೇನಿದ್ದಾವೆ ಅವೆಲ್ಲವನ್ನು ನಾಶ ಮಾಡ್ತೀವಿ, ಅದರಲ್ಲೇನು ಎಲೆಕ್ಟ್ರಿಸಿಟಿ ಫೆಸಿಲಿಟಿಗಳೇನಿದ್ದಾವೆ ಅವೆಲ್ಲವನ್ನು ಸರ್ವನಾಶ ಮಾಡ್ತೀವಿ, ಇಂಧನ ಸೌಲಭ್ಯಗಳು, ಇಂಧನ ಎಕ್ಸ್ಪೋರ್ಟ್ ಮಾಡುವಂತಹ ಸೌಲಭ್ಯಗಳೇನಿದ್ದಾವೆ ಅದೆಲ್ಲ ಸರ್ವನಾಶ ಮಾಡ್ತೀವಿ, 48 ಗಂಟೆಯಲ್ಲಿ ಒಪ್ಕೊಂಡ್ರೆ ಸರಿ ಅಂತೇಳಿ ಗಡುವು ಕೊಟ್ಟರು. 48 ಗಂಟೆ ಮುಗಿಯೋಕ್ಕೆ ಇನ್ನೂ ಕೂಡ ಒಂದು 12 ಗಂಟೆ ಬಾಕಿ ಇರಬೇಕಾದ್ರೆ ಸನ್ಮಾನ್ಯ ಟ್ರಂಪ್ ಅವರು ಇಲ್ಲ ಮಾತುಕತೆ ಶುರುವಾಗ್ಬಿಟ್ಟಿದೆ, ಇರಾನ್ಗೂ ಮತ್ತು ಅಮೇರಿಕ ನಡುವೆ ಅದ್ಭುತವಾಗಿ ಸಾಗ್ತಾ ಇದೆ, ಫಲಪ್ರದವಾಗಿದೆ, ಆದ್ದರಿಂದ ಇನ್ನೂ 5 ದಿನಗಳು ನಾವು ಮುಂದುವರಿಸ್ತೀವಿ ಈ ಶಾಂತಿಯನ್ನು, ಕದನ ವಿರಾಮವನ್ನು ಅಂತಂದರು. ಆ 5ನೇ ದಿನ ಮುಗಿಯುವುದಕ್ಕೆ ಮುಂಚೆನೆ ಇಲ್ಲ ಇನ್ನೂ 10 ದಿನಗಳು ಮುಂದುವರಿಸ್ತೀವಿ ಅಂತಂದರು. ಮತ್ತೊಂದು ಕಡೆ ಸರ್ವನಾಶ ಆಗೋಗಿದರೆ ನಾಯಕತ್ವ ಅಲ್ಲಿ ಇನ್ನು ಯಾರ ಜೊತೆ ಮಾತಾಡಬೇಕಾಗಿದೆ ಅಲ್ಲಿ ಅಂತಂದರು. ಅದಾದ ಮರು ದಿವಸನೇ ಇಲ್ಲ ತುಂಬ ಚೆನ್ನಾಗಿ ಅವ್ರ ಜೊತೆ ಮಾತುಕತೆ ಮುಂದುವರಿಸ್ತಿದೆ ಅಂದರೆ ಎಲ್ಲವೂ ಸರ್ವನಾಶ ಆಗಿದ್ರೆ ಮಾತುಕತೆ ಯಾರ ಜೊತೆ ಮಾಡ್ತಾ ಇದ್ದೀರಿ ನೀವು? ಕ್ಷಿಪಣಿಗಳೆಲ್ಲ ಸರ್ವನಾಶ ಆಗೋಯ್ತು ಅಂತ ಅವ್ರು ಹೇಳಿದಂಥ ಮಾರನೇ ದಿನವೇ ಡಿಯೋಗೋ ಗಾರ್ಸಿಯಾ ಅಂತೇಳಿ ಏನು ಇರಾನ್ನಿಂದ ಸುಮಾರು 4000 ಕಿಲೋಮೀಟರ್ ದೂರ ಇದೆ, ಅಲ್ಲಿಗೆ ಇರಾನಿನ ಕ್ಷಿಪಣಿ ಹಾರಿತು ಅಂತ ಸುದ್ದಿಗಳು ಬಂತು. ಅದಾದಮೇಲೆ ಅದು ಇರಾನ್ ಅಲ್ಲ, ಇಸ್ರೇಲೇ ಹಾರಿಸ್ಬಿಟ್ಟು ಇಡೀ ಯುರೋಪ್ಗೆ ಈ ಯುದ್ಧದಲ್ಲಿ ತೊಡಗಿಸ್ಕೊಳ್ಳೋದಕ್ಕೆ ಬ್ಲ್ಯಾಕ್ ಮೇಲ್ ಮಾಡೋದಕ್ಕೆ, ನೋಡ್ರಿ ಇರಾನ್ಗೆ 4000 ಕಿಲೋಮೀಟರ್ ದೂರ ಹಾರಿಸುವಂಥ ಒಂದು ಕ್ಷಿಪಣಿ ಸಾಮರ್ಥ್ಯ ಇದೆ ಅಂದರೆ ಆ 4000 ಪರಿಧಿ ಒಳಗಡೆ ಲಂಡನ್ನು ಬರುತ್ತೆ, ಬೇರೆ ಬೇರೆ ಯುರೋಪಿನ ರಾಜಧಾನಿಗಳೆಲ್ಲವೂ ಬರುತ್ತೆ, ಆದ್ದರಿಂದ ನೀವು ನಮ್ಮ ಯುದ್ಧದಲ್ಲಿ ಸೇರ್ಕೊಳ್ಳಿ ಅಂತೇಳಿ ಯುರೋಪನ್ನು ಅಮೆರಿಕ ಪರವಾಗಿ ಬ್ಲ್ಯಾಕ್ ಮೇಲ್ ಮಾಡೋದಕ್ಕೆ ಈ ರೀತಿ ಕ್ಷಿಪಣಿ ಹಾರಿಸಿದ್ರು ಅಂತ ಒಂದು ಸುದ್ದಿ ಬಂತು. ಅದೇನೇ ಇರಲಿ, ಕ್ಷಿಪಣಿಗಳು ಯಾವ ರೀತಿ ಹಾರಾಡ್ತಿದ್ದಾವೆ ಅಂತಂದರೆ ಇಸ್ರೇಲಿನಲ್ಲಿ ಅವ್ರಿಗೊಂದು ಯಾವುದೇ ಕ್ಷಿಪಣಿ ಬಂದರೂ ಕೂಡ ತಮ್ಮ ದೇಶವನ್ನು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಐರನ್ ಡೋಮ್ ಅನ್ನುವಂತಹ ಒಂದು ಕ್ಷಿಪಣಿ ದಾಳಿ ರಕ್ಷಣಾ ವ್ಯವಸ್ಥೆ ಹೊಂದಿದೆ. ಅಂದರೆ ಯಾವುದಾದ್ರೂ ಒಂದು ಕ್ಷಿಪಣಿ ಬರುತ್ತೆ ಅಂತ ಗೊತ್ತಾದರೆ ಆ ಕ್ಷಿಪಣಿ ಎಲ್ಲ ಹಾರಿಸಿದ್ರು ಅದ 1 ನಿಮಿಷದಲ್ಲೇ ಯಾವ ದಿಕ್ಕಿನಲ್ಲಿ ಹಾರ್ತಾ ಇದೆ, ಯಾವ ಆ್ಯಂಗಲ್ನಲ್ಲಿ ಹಾರ್ತಾ ಇದೆ, ಯಾವುದನ್ನು ದಾಳಿ ಇಟ್ಕೊಂಡು ಮಾಡ್ತಾ ಇದೆ ಅಂತ ರ್ಯಾಡಾರ್ಗಳಿಗೆ ಗೊತ್ತಾಗುತ್ತೆ. ಆ ರ್ಯಾಡಾರು ತಕ್ಷಣ ಒಂದು ಇಂಟರ್ಸೆಪ್ಟರ್ ಅಂದರೆ ಕ್ಷಿಪಣಿಯನ್ನು ಅರ್ಧ ದಾರಿನಲ್ಲೇ ಧ್ವಂಸ ಮಾಡುವಂಥ ಇಂಟರ್ಸೆಪ್ಟರ್ನ ಹಾರಿಸುತ್ತೆ. ಹಳೆ ಪೌರಾಣಿಕ ಯುದ್ಧಗಳಲ್ಲಿ ಈ ಕಡೆ ಕೌರವರು ಬಾಣ ಹಾರಿಸೋದು, ಆ ಕಡೆ ಪಾಂಡವರು ಬಾಣ ಹಾರಿಸೋದು, ಎರಡೂ ಕೂಡ ಅಂತರಿಕ್ಷದಲ್ಲಿ ಒಂದಕ್ಕೊಂದು ಹೊಡೆದು ಬಿದ್ದೋಗೋದು, ಇದೇನು ಕೇಳ್ತಿದ್ವಿ, ಇವೆಲ್ಲ ಅಕ್ಷರಶಃ ಇರಾನಿನ ಹಾಗೂ ಇಸ್ರೇಲಿನ ಅಂತರಿಕ್ಷದಲ್ಲಿ ದಿನನಿತ್ಯ ನಡೀತಾ ಇದೆ. ಪಕ್ಷ ಅವುಗಳ ಹಲವಾರು ವಿಡಿಯೋಗಳನ್ನು, ಫೋಟೋಗಳನ್ನು ಕೂಡ ನೀವು ನೋಡಿರ್ಬೋದು. ಆದರೆ ಈ ಇಂಟರ್ಸೆಪ್ಟರ್ಗಳು ಕೂಡ ಇರಾನಿನ ಕ್ಷಿಪಣಿಗಳನ್ನು ತಡೆಯೋಕ್ಕಾಗದಂತೆ ಯುದ್ಧ ಒಂದು 10-15 ದಿನಗಳು ದಾಟ್ತಿದ್ದಂತೆಯೇ ಇರಾನಿನ ಕ್ಷಿಪಣಿಗಳು ನಿರ್ದಿಷ್ಟವಾಗಿ ನಿಖರವಾಗಿ ಐರನ್ ಡೋಮ್ನ ಇಂಟರ್ಸೆಪ್ಟರ್ನೂ ಕೂಡ ನಾಶ ಮಾಡಿ ಸೀದಾ ಹೋಗ್ಬಿಟ್ಟು ಟಾರ್ಗೆಟ್ಗಳಿಗೆ ಅಪ್ಪಳಿಸ್ತಿದ್ದಾವೆ. ಈ ಕಡೆ ಇಸ್ರೇಲು ಇರಾನಿನ ನಟಾನ್ಸ್ ಅನ್ನುವಂಥ ಪ್ರಾಂತ್ಯದಲ್ಲಿ ಏನು ಅಣು ಸಾಮರ್ಥ್ಯವನ್ನು ಬೆಳೆಸಿಕೊಳ್ಳುವಂತಹ ಒಂದು ನ್ಯೂಕ್ಲಿಯರ್ ವಿಷಯಗಳನ್ನು ಇಟ್ಕೊಂಡಿರುವಂತಹ ಒಂದು ದಾಸ್ತಾನಿರುವ ಜಾಗ ಇತ್ತು, ಅದರ ಮೇಲೆ ದಾಳಿ ಮಾಡದಂಥ 12 ಗಂಟೆಗಳಲ್ಲಿ ಐರನ್ ಡೋಮ್ನಿಂದ ಸುರಕ್ಷಿತವಾಗಿದ್ದಂಥ ಇಸ್ರೇಲ್ನ ಅಣ್ವಸ್ತ್ರಗಳು ಇರುವಂತಹ ಒಂದು ಪಟ್ಟಣ ಇದೆ ಡಿಮೋನಾ ಅಂತೇಳಿ, ಡಿಮೋನಾ ಪಟ್ಟಣಕ್ಕೆ 10 ಕಿಲೋಮೀಟರ್ ದೂರದಲ್ಲಿ ಅಪ್ಪಳಿಸ್ತು, ಸರ್ವನಾಶ ಆಯಿತು. ಅಲ್ಲಿ ಸುಮಾರಷ್ಟು ಹೌಸಿಂಗ್ ಕಾಂಪ್ಲೆಕ್ಸ್ಗಳಿಗೂ ಕೂಡ ದಾಳಿ ಆಯಿತು. ಅಂದರೆ ಏನನ್ನ ಇವರು ನಿರೀಕ್ಷೆ ಮಾಡ್ಕೊಂಡಿದ್ರು ಅಮೇರಿಕ ಮತ್ತು ಇಸ್ರೇಲ್, ಇರಾನಿನ ಸುಪ್ರೀಂ ನಾಯಕನ ಕೊಂದ ತಕ್ಷಣ ಒಂದು ದೊಡ್ಡ ದಂಗೆ ಎದ್ದು ಬಿಡುತ್ತೆ, ಅಂತರ್ದಂಗೆ,
ಇರಾನಿನಲ್ಲಿ. ಹಾಗೂ ಆ ದಂಗೆಯಲ್ಲಿ ತಮಗೆ ಬೇಕಾಗಿರುವ ಚೇಲಾಗಳನ್ನು ಅಲ್ಲಿ ಸ್ಥಾಪನೆ ಮಾಡಿ ಇರಾನನ್ನು ಸಂಪೂರ್ಣವಾಗಿ ನಮ್ಮ ಹತೋಟಿಗೆ ತೆಗೆದುಕೊಳ್ಬಹುದು. 1953ರಲ್ಲಿ ಹಾಗೆ ಮಾಡಿದರು ಇರಾನ್ನಲ್ಲಿ. ತೀರಾ ಇತ್ತೀಚೆಗೆ ವೆನಿಜುಲಾದಲ್ಲಿ ಹಾಗೆ ಮಾಡಿದ್ರು. ಅಂದರೆ ಒಂದು ಟೆರರಿಸ್ಟ್ ದಾಳಿಗಳ ಮೂಲಕ ಒಂದು ಚುನಾಯಿತವಾದಂಥ ಅಥವಾ ಮತ್ತೊಂದು ದೇಶದ ಸರ್ವೋಚ್ಚ ನಾಯಕರನ್ನು ಭಯೋತ್ಪಾದನೆಯಿಂದ ಹತ್ಯೆ ಮಾಡುವಂತಹ ಕ್ರಮವನ್ನು ಒಂದು ವೀರೋಚಿತವಾದಂಥ ದಾಳಿ ಅಂತಂದ್ಬಿಟ್ಟು ಬಣ್ಣಿಸ್ಕೊಂಡು ನೆಡ್ತಿರೋದು ನಾಗರಿಕ ಸಮಾಜ ಅದನ್ನು ನೋಡ್ತಾ ಇದೆ. ವಿಶ್ವಸಂಸ್ಥೆ ಬಾಯಿ ಮುಚ್ಕೊಂಡು ಕೂತಿದೆ. ಏನೇ ಇರಲಿ, ಇರಾಕ್ನಲ್ಲಿ ಮಾಡದಂತೆ, ಲಿಬಿಯಾದಲ್ಲಿ ಮಾಡದಂತೆ, ಅಫ್ಘಾನಿಸ್ತಾನದಲ್ಲಿ ಮಾಡದಂತೆ, ವೆನಿಜುಲಾದಲ್ಲಿ ಮಾಡದಂತೆ ನಾವು ಇಲ್ಲೂ ಕೂಡ ದಕ್ಕಿಸ್ಕೋಬೋದು ಅಂತ ಹೇಳಿದ್ದು ಸಂಪೂರ್ಣವಾಗಿ ದಿನೇ ದಿನೇ ಆ ಕನಸು ನನಸಾಗ್ತಾ ಇಲ್ಲ. ಮಾತ್ರ ಅಲ್ಲ, ದಿನೇ ದಿನೇ ಅಮೇರಿಕ, ಇಸ್ರೇಲ್ ಹತಾಶವಾಗ್ತಿರೋವಂಥ ಸೂಚನೆಗಳು ಎದ್ದು ಕಾಣ್ತಿದೆ. ಅದಕ್ಕೇನೆ ದಿನಕ್ಕೊಂದು ತಿಕ್ಕಲು ಹೇಳಿಕೆಗಳನ್ನು ಅಮೇರಿಕದ ಅಧ್ಯಕ್ಷ ಟ್ರಂಪ್ ನೀಡ್ತಾ ಇದ್ದಾರೆ. ಇದಲ್ಲದಿರ ಅಮೇರಿಕದ ಒಳಗಡೆನೇ ಒಂದು ದೊಡ್ಡ ಬಗೆಯ ದಂಗೆಗಳು, ಯಾವ ಸರ್ವೋಚ್ಚ ನಾಯಕರನ್ನು ಕೊಂದರೆ ಇರಾನ್ನಲ್ಲಿ ದಂಗೆ ಆಗಬಹುದು ಅಂತಂದ್ಬಿಟ್ಟು ಅವ್ರು ಭಾವಿಸಿದ್ರು. ಅದರ ಬದಲಿಗೆ ನಿನ್ನೆ ಭಾನುವಾರ ಅಮೇರಿಕದ ಸುಮಾರು 300 ಪಟ್ಟಣಗಳಲ್ಲಿ ಸುಮಾರೊಂದು ಹೆಚ್ಚು ಕಡಿಮೆ 80 ಲಕ್ಷ ಜನರು ಯುದ್ಧವನ್ನು ನಿಲ್ಲಿಸಬೇಕು ಅಂತ ಅತಿ ದೊಡ್ಡ ಹೋರಾಟವನ್ನು ಮಾಡಿದ್ದಾರೆ. ಇದು ಹೀಗೆ ಮುಂದುವರೆದರೆ ಪ್ರಾಯಶಃ ಏನು ದ್ವೈವಾರ್ಷಿಕ ಕಾಂಗ್ರೆಸ್ ಚುನಾವಣೆ ನಡೀತಿದೆ, ಅದರಲ್ಲಿ ಟ್ರಂಪ್ ಪಕ್ಷವೇ ಸೋತು ರೆಜಿಮ್ ಚೇಂಜ್ ಆಗೋದು ಇರಾನ್ನಲ್ಲ, ಪ್ರಾಯಶಃ ಅಮೇರಿಕಾದಲ್ಲೇ ರೆಜಿಮ್ ಚೇಂಜ್ ಆಗ್ಬೋದು ಅನ್ನುವಂತಹ ಚರ್ಚೆಗಳು ವಿದ್ವತ್ ವಲಯದಲ್ಲಿ ನಡೀತಾ ಇದೆ. ಹಾಗಾದರೆ ಈ 1 ತಿಂಗಳ ಯುದ್ಧದಲ್ಲಿ ಸರ್ವಶಕ್ತ ಅಮೇರಿಕ, ಅಪಾರವಾದಂಥ ಬೇಹುಗಾರಿಕೆ ಸಾಮರ್ಥ್ಯ ಹೊಂದಿರುವಂತಹ ಹಾಗೂ ಹಣಕಾಸಿನ ಸೊಕ್ಕನ್ನು ಹೊಂದಿರುವಂತಹ ಅಮೇರಿಕ, ಇಸ್ರೇಲ್ ಯಾತಕ್ಕೆ 47 ವರ್ಷಗಳಿಂದ ದಿಗ್ಬಂಧನಕ್ಕೆ ಒಳಗಾಗಿ ಆರ್ಥಿಕವಾಗಿ ದಣಿದಿರುವ, ನಿರಂತರ ಯುದ್ಧದಲ್ಲಿ ಸಂತ್ರಸ್ತವಾಗಿರುವ ಒಂದು ಇರಾನನ್ನು ಸೋಲಿಸಲಿಕ್ಕೆ ಆಗ್ತಿಲ್ಲ? ಯಾಕೆ ಈ ಯುದ್ಧದ ರಾಜಕೀಯ ಜಗತ್ತಿನ ಜನರನ್ನು ಒಪ್ಪಿಸಿಕೊಳ್ಳಲಿಕ್ಕೆ ಆಗ್ತಿಲ್ಲ? ಯಾಕೆ ಸುಮಾರಷ್ಟು, ಅಂದರೆ ಇರಾನಿಗೆ ಹೋಲಿಸಿದರೆ 10-15 ಪಟ್ಟು ಹೆಚ್ಚಿನ ಶಸ್ತ್ರಾಸ್ತ್ರ ಸಾಮರ್ಥ್ಯವನ್ನು ಹೊಂದಿರುವ ಅಮೇರಿಕ, ಇಸ್ರೇಲ್ ಸೇನಾತ್ಮಕವಾಗಿಯೂ ಯಾತಕ್ಕೆ ಇರಾನನ್ನು 1 ತಿಂಗಳಾದರೂ ಕೂಡ ಕೊಂಕಿಸಕ್ಕಾಗ್ತಿಲ್ಲ? ಇರಾನ್ನಲ್ಲೇನು ನಾಶ ಆಗಿಲ್ಲ ಅಂತಲ್ಲ, ದಿನನಿತ್ಯ ಬಾಂಬ್ ದಾಳಿಗಳಾಗ್ತಿದ್ದಾವೆ. ಇರಾನ್ ಚೇತರಿಸ್ಕೊಳ್ಳೋದಕ್ಕೆ ವರ್ಷಗಳೇ ಬೇಕಾಗ್ತವೆ. ಆದರೆ ಸೋಲಪ್ಪಲಿಲ್ಲ ಯಾಕೆ? ಬದಲಿಗೆ ಇರಾನಿನ ರಾತ್ರಿಗಳು ಲಕ್ಷ ಜನರು ಇರಾನಿನ ನಗರಗಳಲ್ಲಿ ಪ್ರತಿ ರಾತ್ರಿ ಸೇರಿ ಅಮೇರಿಕದ ವಿರುದ್ಧ ಹಾಗೂ ತಮ್ಮ ಪ್ರಭುತ್ವದ ಪರವಾಗಿ ಘೋಷಗಳನ್ನು ಕೂರುವ ಮೆರವಣಿಗೆಗಳಾಗಿ ಪರಿವರ್ತನೆ ಆಗ್ತಾ ಇದೆ. ಇದೇ ಇರಾನ್ನಲ್ಲಿ ಜನವರಿನಲ್ಲಿ ಆರ್ಥಿಕವಾಗಿ ಏನು ದಿಗ್ಬಂಧನವಾಗಿ ಅದರಿಂದ ಹಲವಾರು ಬಿಕ್ಕಟ್ಟುಗಳು ಏರ್ಪಟ್ಟಿತ್ತು. ಆರ್ಥಿಕ ಬಿಕ್ಕಟ್ಟುಗಳು, ಯುವಕರಿಗೆ ಉದ್ಯೋಗ ಇರಲಿಲ್ಲ, ಹಣದುಬ್ಬರ ಆಗ್ತಿತ್ತು. ಇದರ ವಿರುದ್ಧ ಇರಾಕಿನ ಜನರೇ ಇರಾಕಿನ ನಾಯಕತ್ವದ ವಿರುದ್ಧ ಹೋರಾಟ ಮಾಡಿದ್ರು. ಇದನ್ನ ಪ್ರಾಯಶಃ ಅವ್ರು ಏನು ಭಾವಿಸ್ಕೊಂಡಿದ್ರು, ಇದನ್ನ ದಂಗೆ ಮಾಡುವುದಕ್ಕೆ ಆಗಲೂ ಕೂಡ ಜನವರಿಯಲ್ಲಿ ಪ್ರಯತ್ನ ಮಾಡಿದ್ರು. ಸುಮಾರು 300ಕ್ಕೂ ಹೆಚ್ಚು ಜನರಿಗೆ ಶಸ್ತ್ರಧಾರಿಗಳನ್ನಾಗಿ ಮಾಡಿ ಅವರಿಗೆ ಟ್ರೈನಿಂಗ್ಗಳನ್ನು ಕೊಟ್ಟು ಈ ಸಹಜವಾದಂಥ ಹೋರಾಟದಲ್ಲಿ ಭಯೋತ್ಪಾದನೆಯ ಅಂಶಗಳನ್ನು ಸೇರಿಸುವುದಕ್ಕೆ ಜನವರಿನಲ್ಲೂ ಪ್ರಯತ್ನ ಪಟ್ಟಿದ್ರು. ಆದರೆ ಆ ಪ್ರಯತ್ನ ಸಫಲ ಆಗಲಿಲ್ಲ. ಅದರಲ್ಲಿ ಅವರು ಅಂದಾಜು ಮಾಡ್ಕೊಂಡಿದ್ದೇನಪ್ಪ ಅಂದರೆ, ಇಷ್ಟೊಂದು ಅಸಮಾಧಾನ ಇದೆ ಇರಾನಿನ ನಾಯಕತ್ವದ ಬಗ್ಗೆ ಅಂತಂದರೆ, ಇರಾನ್ ನಾಯಕತ್ವವನ್ನು ನಾಶ ಮಾಡಿಬಿಟ್ರೆ, ಕೊಂದುಬಿಟ್ರೆ ಜನ ನಮ್ಮ ಜೊತೆ ಬಂದುಬಿಡ್ತಾರೆ ಅಂತ ಭಾವಿಸಿದ್ರು. ಆದರೆ ಆಗಿದ್ದೇ ತದ್ವಿರುದ್ಧ. ಅಮೇರಿಕ ಮಾಡ್ತಿರೋಂಥ ಅನೈತಿಕವಾದಂಥ ಯುದ್ಧದ ವಿರುದ್ಧ ಅಮೇರಿಕದ ಜನ ಹೋರಾಟ ಮಾಡ್ತಾ ಇದ್ದಾರೆ, ಬೀದಿಗಿಳಿದಿದ್ದಾರೆ, ಮೆರವಣಿಗೆ ಮಾಡ್ತಿದ್ದಾರೆ. ಇರಾನಿನಲ್ಲಿ ಪ್ರಭುತ್ವದ ಜೊತೆಗೆ ಅಸಮಾಧಾನವಿದ್ದರೂ ಕೂಡ ಒಂದು ಸಾಮ್ರಾಜ್ಯಶಾಹಿ ದೇಶ ತಮ್ಮ ದೇಶದ ಮೇಲೆ ಆಕ್ರಮಣ ಮಾಡ್ತಿದೆ ಅಂತಂದರೆ ಇದು ನಮ್ಮ ರಾಷ್ಟ್ರೀಯ ಸ್ವಾಭಿಮಾನದ ಪ್ರಶ್ನೆ ಅಂತೇಳಿ ರಾಷ್ಟ್ರೀಯ ಸ್ವಾಭಿಮಾನದಿಂದ ಜನರೆಲ್ಲರೂ ಕೂಡ ಅಸಮಾಧಾನವಿದ್ದರೂ ಕೂಡ ಇರಾನಿನ ಬಾವುಟದ ಕೆಳಗಡೆ ಒಂದಾಗ್ತಾ ಇದ್ದಾರೆ. ಸೊ ಹೀಗಾಗಿ ಸ್ನೇಹಿತರೆ, ಸಾಮ್ರಾಜ್ಯಶಾಹಿ ಅಮೇರಿಕ, ಭಯೋತ್ಪಾದಕ ಇಸ್ರೇಲ್, ಇರಾನಿನಂತಹ ಒಂದು ಬಡರಾಷ್ಟ್ರದ ಮೇಲೆ ಮಾಡ್ತಿರುವಂತಹ ಯುದ್ಧ ಮತ್ತು ಈ ಯುದ್ಧದಲ್ಲಿ ಇರಾನಿನ ಜನ ಹಾಗೂ ಇರಾನಿನ ಹಾಲಿ ನಾಯಕತ್ವ ತನ್ನೆಲ್ಲ ಸಮಸ್ಯೆಗಳ ಜೊತೆಗೆ, ಅದು ಅದ್ಭುತವಾದಂಥ ನಾಯಕತ್ವ, ಸಮಾಜವಾದಿ ನಾಯಕತ್ವ, ಯಾರೂ ಅದನ್ನು ಹೇಳ್ತಿಲ್ಲ. ಆದರೆ ಒಂದು ಸಾಮ್ರಾಜ್ಯಶಾಹಿ ದಾಳಿ ಮಾಡಿದಾಗ, ಒಂದು ರಾಷ್ಟ್ರೀಯ ಯುದ್ಧವನ್ನು ಮಾಡುವುದಕ್ಕೆ ಯಾರು ಮುಂಚೂಣಿಯಲ್ಲಿರ್ತಾರೋ ಅವ್ರ ಜೊತೆ ಇಡೀ ಜನರು ಕೂಡ ಸೇರ್ತಾರೆ ಹೇಗೆ ಎನ್ನುವುದಕ್ಕೆ ಇತಿಹಾಸದಲ್ಲಿ ಹಲವಾರು ಉದಾಹರಣೆಗಳಿದ್ದಾವೆ. ಆದರೆ ಈ ಪೀಳಿಗೆಗೆ ಒಂದು ಜೀವಂತ ಜ್ವಲಂತ ನಿದರ್ಶನವಾಗಿ ಈ ಯುದ್ಧ ನಮ್ಮೆದುರು ಕಾಣ್ತಿದೆ. ಆದ್ದರಿಂದ ಇವತ್ತಿನ ಈ ಸಂಚಿಕೆಯಲ್ಲಿ ಈ 1 ತಿಂಗಳು ನಡೆದರೂ ಕೂಡ ಈ ಯುದ್ಧ ಯಾತಕ್ಕೆ ಮುಂದುವರಿತಿದೆ, ಯುದ್ಧದ ರಾಜಕೀಯ ಏನಿದೆ, ಯುದ್ಧದ ವ್ಯೂಹ ತಂತ್ರಗಳಲ್ಲಿ ಅತ್ಯಂತ ದುರ್ಬಲವಾಗಿದ್ದರೂ ಕೂಡ
ಸತ್ಯ ಮತ್ತು ನ್ಯಾಯ ಹಾಗೂ ಜಾಣ್ಮೆ, ಜನರ ಬೆಂಬಲ ನಿಮ್ಮ ಜೊತೆಗಿದ್ದರೆ ಪ್ರಬಲ ಸಾಮ್ರಾಜ್ಯಶಾಹಿ ದೇಶಗಳನ್ನು ಕೂಡ ಒಂದು ಸಣ್ಣ ರಾಷ್ಟ್ರ ಹೇಗೆ ಎದುರಿಸಬಹುದು ಅನ್ನೋದಕ್ಕೆ ವ್ಯೂಹತಂತ್ರಗಳಲ್ಲಿ ಅವರು ಅನುಸರಿಸ್ತಿರುವಂಥ ಕ್ರಮಗಳು, ಎಲ್ಲಕ್ಕಿಂತ ಮುಖ್ಯವಾಗಿ ಬದಲಾದಂಥ ಜಾಗತಿಕ ಸಂದರ್ಭ, ಇರಾಕ್ ಮೇಲೆ, ಲಿಬಿಯಾದ ಮೇಲೆ, ಅಫ್ಘಾನಿಸ್ತಾನದ ಮೇಲೆ ಆಕ್ರಮಣ ಮಾಡಿದಂಥ ಕಾಲಘಟ್ಟದಲ್ಲಿ 1991 ಅಷ್ಟೊತ್ತಿಗಾಗಲೇ ಎರಡು ಮಹಾನ್ ಸೂಪರ್ ಪವರ್ಗಳಿದ್ವು ದೇಶದಲ್ಲಿ, ಜಗತ್ತಿನಲ್ಲಿ. ಅವಾಗ ಒಂದು ಅಮೇರಿಕ, ಇನ್ನೊಂದು ರಷ್ಯಾ ಒಕ್ಕೂಟ ಏನಿತ್ತು 91ರಲ್ಲಿ ತನ್ನದೇ ಆಂತರಿಕ ಕಾರಣಗಳಿಗಾಗಿ ಕುಸಿದು ಬಿತ್ತು. ಅಮೇರಿಕ ಏಕೈಕ ಸೂಪರ್ ಪವರ್ ಆಗಿ ಉಗಮಿಸ್ತು. ತಾನೊಂದೇ ಏಕೈಕ ಸೂಪರ್ ಪವರ್ ಆಗಿದ್ದಾಗ ಅದೇನು ಜಾಗತಿಕ ರಾಜಕಾರಣ ಮಾಡ್ತು, ಅದೇ ರಾಜಕಾರಣವನ್ನು ಈಗಲೂ ಮಾಡಕ್ಕೆ ಹೊರಟ್ರೆ ಇವತ್ತು ಜಗತ್ತಿನಲ್ಲಿರುವುದು ಕೇವಲ ಒಂದು ಸೂಪರ್ ಪವರ್ ಅಲ್ಲ, ಅಮೇರಿಕಾಗೆ ಸರಿಸಾಟಿಯಾಗಬಲ್ಲಂತಹ ಹಾಗೂ ಸೈನಿಕ ವಿಷಯಗಳಲ್ಲಿ ಅಮೇರಿಕಾವನ್ನು ಮಿಂಚಿ ಮೀರಬಲ್ಲಂತಹ, ಆರ್ಥಿಕವಾಗಿಯೂ ಕೂಡ ಒಟ್ಟಾಗಿ ಅಮೇರಿಕಾಗಿಂತ ಹೆಚ್ಚು ಕಡಿಮೆ 1.5 ಪಟ್ಟು ಜಾಸ್ತಿ ಶಕ್ತಿ ಸಾಮರ್ಥ್ಯವನ್ನು ಹೊಂದಿರುವ ಚೈನಾ ಮತ್ತು ರಷ್ಯಾ ಇವತ್ತು 2 ಸೂಪರ್ ಪವರ್ಗಳಾಗಿ ಹೊರಹೊಮ್ಮಿದವೆ. ಸೊ ಇವತ್ತಿನ ಜಗತ್ತು ಒಂದು ಮಲ್ಟಿಪೋಲಾರ್, ಏಕಧ್ರುವದ ಜಗತ್ತಲ್ಲ. ಅಮೇರಿಕಾದ ಒಲುಮೆ ನಮಗಿಲ್ಲ ಅಂತಂದರೆ ಒಂದು ದೇಶ ಬದುಕಕ್ಕೆ ಆಗಲ್ಲ ಅನ್ನೋ ಪರಿಸ್ಥಿತಿ ಇಲ್ಲ. ಅಮೇರಿಕ ಇಲ್ಲ ಅಂದರೆ ರಷ್ಯಾ, ಚೈನಾದಿಂದ ಸಹಾಯ ತೆಗೆದುಕೊಳ್ಬಹುದು ಅನ್ನೋ ಸಂದರ್ಭ. ಹಾಗೂ ಆ ಕಾರಣಕ್ಕಾಗಿ ಅಮೇರಿಕಾದ ಅಣತಿಯನ್ನು ಬಡ ರಾಷ್ಟ್ರಗಳು ಒಪ್ಪದೆ ತಮ್ಮ ಅಸ್ತಿತ್ವವನ್ನು ಅಸರ್ಟ್ ಮಾಡಿಕೊಳ್ಳುವಂತಹ ಒಂದು ಹೊಸ ಜಾಗತಿಕ ಸಂದರ್ಭ ಸೃಷ್ಟಿಯಾಗಿದೆ. ಆ ಜಾಗತಿಕ ಸಂದರ್ಭದ ಡೈನಮಿಕ್ಸನ್ನು ಕೂಡ ನಾವು ಇವತ್ತಿನ ಸಂದರ್ಭವನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ಗಮನಕ್ಕೆ ತೆಗೆದುಕೊಳ್ಬೇಕಾಗುತ್ತೆ. ಇವು ಮೂರೂ ಕೂಡ ಭಾರತೀಯರಾದಂಥ ನಮಗೆ ಹಲವು ಪಾಠಗಳನ್ನು ಕಲಿಸ್ಕೊಡುತ್ತೆ. ಯಾಕಂದರೆ ಭಾರತ ಮೋದಿ ಸರ್ಕಾರದ ನೇತೃತ್ವದಲ್ಲಿ ಹೆಚ್ಚು ಕಡಿಮೆ ಅಮೇರಿಕಾದ ಗುಲಾಮಿ ಮಾಡ್ತಾ ಇದೆ. ಅಮೇರಿಕಾದ ಶತ್ರುಗಳನ್ನೆಲ್ಲ ತನ್ನ ಶತ್ರುಗಳು ಅಂತ ಭಾವಿಸುವಂತಹ ಒಪ್ಪಂದಗಳಿಗೆ ಸಹಿ ಹಾಕಿ ಬಂದಿದೆ. ಹೀಗಾಗಿ ಸುತ್ತಮುತ್ತಲ ಏಕಾಂಗಿ ಆಗ್ತಾ ಇದೆ. ಹಾಗೂ ಅದೇ ರೀತಿ ಅಮೇರಿಕಾದ ಟ್ರಂಪು, ಇಸ್ರೇಲಿನ ನೇತನ್ಯಾಹುವಿನ ಏನು ಒಂದು ಜನಾಂಗವಾದಿ ಸೊಕ್ಕಿದೆ, ಅದೇ ಸೊಕ್ಕಿನ ರಾಜಕಾರಣ ಹೊಂದಿರುವಂತಹ ಮೋದಿ ಸರ್ಕಾರ ಭಾರತದಲ್ಲೂ ಹೀಗೆ ಮಾಡ್ತಿರ್ಬೇಕಾದ್ರೆ ಭಾರತಕ್ಕೂ ಇದರಲ್ಲಿ ಹಲವಾರು ಪಾಠಗಳಿದ್ದಾವೆ. ಈ ಮೂರು ವಿಷಯದಲ್ಲೂ ಕೂಡ ನಾವು ಅಂದರೆ ಈ ಯುದ್ಧದ ರಾಜಕೀಯ, ಈ ಯುದ್ಧದ ನೈತಿಕತೆ ಏನು, ಸಾಮ್ರಾಜ್ಯಶಾಹಿ ಯುದ್ಧಕ್ಕೆ ಒಂದು ನೈತಿಕತೆ ಇರುತ್ತಾ, ಪ್ರಾರಂಭದಲ್ಲಿ ಎಷ್ಟೇ ಪ್ರಬಲ ದೇಶವಾಗಿರ್ಬೋದು. ಮಾವೋ ಸೆತುಂಗ್ ಅನ್ನುವಂಥ ಒಬ್ಬ ಕಮ್ಯುನಿಸ್ಟ್ ನಾಯಕ ಚೈನಾದಲ್ಲಿ ಅತ್ಯಂತ ಬಡ ರಾಷ್ಟ್ರವಾಗಿದ್ದಂಥ ಚೈನಾ, ಜಪಾನ್ ಅಂತ ಸಶಕ್ತ ರಾಷ್ಟ್ರದ ವಿರುದ್ಧ ರಾಷ್ಟ್ರೀಯವಾದಿ ಹೋರಾಟವನ್ನು ಮಾಡಿ ಅದೊಂದು ಸಮಾಜವಾದಿ ಕ್ರಾಂತಿಯನ್ನಾಗಿ ಬದಲಿಸಿದಂಥ ಮಾವೋ ಸೆತುಂಗ್ ಆ ಕಾಲದಲ್ಲೇ ಒಂದು ಮಾತು ಹೇಳಿದ್ರು, ಎಲ್ಲ ಸಾಮ್ರಾಜ್ಯಶಾಹಿಗಳು ಪೇಪರ್ ಟೈಗರ್ಸ್, ಕಾಗದದ ಹುಲಿಗಳು. ಆರಂಭದಲ್ಲಿ ಅತೀ ಸಾಮರ್ಥ್ಯವುಳ್ಳವರಾಗಿ ಕಾಣ್ತಾರೆ, ಆದರೆ ಜನ ತಮ್ಮ ರಾಜಕೀಯ ಬದ್ಧತೆಯಿಂದ ಒಟ್ಟಾಗಿ ಗಟ್ಟಿಯಾಗಿ ನಿರಂತರ ಹೋರಾಟ ಮಾಡಿದ್ರೆ ಇವರು ಎಂಥ ಪೇಪರ್ ಟೈಗರ್ಸು ಅನ್ನೋದು ಗೊತ್ತಾಗುತ್ತೆ ಅಂತ ಅಂದ್ಬಿಟ್ಟು ಆಗಲೇ ಅಂದರೆ ಒಂದು ಅನೈತಿಕ ಯುದ್ಧಗಳು ಆದಾಗ ಎಷ್ಟೇ ಶಸ್ತ್ರ ಸಾಮರ್ಥ್ಯಗಳನ್ನು ನೀವು ಹೊಂದಿದ್ದರೂ ಕೂಡ ಗೆಲುವು ನಿಮಗೆ ಸಿಗುವುದಿಲ್ಲ. ಆದ್ದರಿಂದ ಈ 1 ತಿಂಗಳಲ್ಲಿ ಎಷ್ಟೇ ಆರ್ಥಿಕ ಬಲ, ಶಸ್ತ್ರಾಸ್ತ್ರ ಬಲ, ಒಂದು ಅಂದಾಜಿನ ಪ್ರಕಾರ ಈ 1 ತಿಂಗಳ ಯುದ್ಧದಲ್ಲಿ ಅಮೇರಿಕಾಗೆ $24 ಬಿಲಿಯನ್ ವೆಚ್ಚ ಆಗಿದೆ. ಅಷ್ಟು ವಾರ್ಷಿಕ ಬಜೆಟ್ಟೇ ಇರಾನ್ಗಿಲ್ಲ. ಆದರೂ ಕೂಡ ಇರಾನ್ನ ಭೌತಿಕ ಸೌಕರ್ಯಗಳನ್ನು ಸರ್ವನಾಶ ಮಾಡಿರ್ಬೋದಾದರೂ ಕೂಡ ಅಮೇರಿಕದ ವಿರುದ್ಧ ಗೆಲ್ಲಬೇಕು ಹಾಗೂ ನಮ್ಮನ್ನು ನಾವು ಉಳಿಸಿಕೊಳ್ಳಬೇಕು. ಇರಾನಿಯನ್ನರಿಗೆ ಈ ಯುದ್ಧ ವಾರ್ ಆಫ್ ಸರ್ವೈವಲ್, ಉಳಿಸಿಕೊಳ್ಳಬೇಕು, ತಮ್ಮ ಅಸ್ತಿತ್ವವನ್ನು ಉಳಿಸಿಕೊಳ್ಳಬೇಕು. ತಾವು ಬದುಕುಳಿಯುವುದೇ ಕಷ್ಟ ಅಂತಾದಾಗ ಎಲ್ಲವನ್ನೂ ತೊರೆದು, ಪ್ರಾಣವನ್ನು ತೊರೆದು ಹೋರಾಟ ಮಾಡುವುದಕ್ಕೆ ಸಹಜವಾಗಿಯೇ ಇಡೀ ಜನಸಮುದಾಯ ರೆಡಿಯಾಗುತ್ತೆ. ಆದರೆ ಮತ್ತೊಂದು ಕಡೆ ಅನೈತಿಕವಾಗಿ ದುರಾಸೆಯಿಂದ ಆಕ್ರಮಣ ಮಾಡ್ತಿದ್ದೀವಿ ಅಂತಿದ್ದ ಆ ಥರದ ಯುದ್ಧದ ಸೈನಿಕರಿಗೆ ಲೂಟಿಕೋರ ಮಾಡಬೇಕು ಅಥವಾ ಇದು ಸರಿಯಲ್ಲ ಅನ್ನೋ ಭಾವನೆ ಇದ್ದಾಗ ತುಳಿತಕ್ಕೊಳಗಾದಂಥ ಜನರ ಒಂದು ಮನಸ್ಥೈರ್ಯ ತುಳಿಯುವವರ ಶೋಷಕರ ಯುದ್ಧದ ಸಾಮಾನ್ಯ ಸೈನಿಕರಿಗೂ ಬರೋದಿಲ್ಲ. ಅಲ್ಲೂ ಕೂಡ ಹಲವಾರು ಗೊಂದಲಗಳು ಏರ್ಪಡ್ತವೆ. ಅದನ್ನೇ ಇವತ್ತು ಅಮೇರಿಕಾದ ಸೈನ್ಯದಲ್ಲೂ ಕಾಣ್ತಾ ಇದ್ದೀವಿ. ಇತ್ತೀಚಿನ ವರದಿಗಳ ಪ್ರಕಾರ ಇಸ್ರೇಲಿನ ಸೈನ್ಯದೊಳಗೂ ಬಿರುಕುಗಳು ಕಾಣ್ತಿರೋದಕ್ಕೆ ವರದಿಗಳು ಬರ್ತಿದ್ದಾವೆ. ಸೊ ಹೀಗಾಗಿ ತಿಂಗಳಾದರೂ ಇರಾನ್ ಯಾಕೆ ಸೋಲ್ತಿಲ್ಲ, ಅಮೇರಿಕ ಇಸ್ರೇಲ್ ಯಾಕೆ ಗೆಲ್ತಿಲ್ಲ, ಈ 2 ವಿಷಯಗಳನ್ನು ಮತ್ತು ಇದು ರಾಜಕೀಯ ವ್ಯೂಹಾತ್ಮಕವಾದಂಥ ಪಾಠಗಳನ್ನು ಭಾರತೀಯ ಜನರಿಗೆ ಏನು ಕಲಿಸ್ಕೊಡ್ತದೆ ಅನ್ನೋ 2 ಅಂಶಗಳ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ಚರ್ಚೆ ಮಾಡೋಣ. ಮೊದಲನೇದಾಗಿ ಈ ಯುದ್ಧದ ಕಾರಣವೇನು?
ನಾವು ಇರಾನ್ ಯುದ್ಧದ ಬಗ್ಗೆನೇ ಈ ಹಿಂದೆ ಮಾಡಿದಂಥ ಒಂದು ವಿಡಿಯೋದಲ್ಲಿ ಅದನ್ನು ಸಾಕಷ್ಟು ವಿವರವಾಗಿ ಮಾತಾಡಿರೋದ್ರಿಂದ ಅದನ್ನು ಹೆಚ್ಚು ರಿಪೀಟ್ ಮಾಡಲಿಕ್ಕೆ ಹೋಗೋದಿಲ್ಲ. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಮಧ್ಯಪ್ರಾಚ್ಯದಲ್ಲಿ ಇಡೀ ತೈಲವನ್ನು ಕಂಡಿಡಿದಾದ ಮೇಲೆ ಅಮೇರಿಕ ಮತ್ತು ಬ್ರಿಟನ್ ಸಾಮ್ರಾಜ್ಯಶಾಹಿಗಳಿಗೆ ಆ ಇಡೀ ಭೂಭಾಗವನ್ನು ಈ ತೈಲದ ಮೇಲೆ ಆಕ್ರಮಣವನ್ನು ಮಾಡಿ ಅವರು ತಮ್ಮ ನಿಯಂತ್ರಣ ಮತ್ತು ಮಾಲೀಕತ್ವವನ್ನು ಸಾಧಿಸಬೇಕು ಅನ್ನೋ ಕಾರಣಕ್ಕಾಗಿ ಯಾವ್ಯಾವ ದೇಶಗಳಲ್ಲಿ ರಾಷ್ಟ್ರೀಯವಾದಿ ಸಮಾಜವಾದಿ ನಾಯಕತ್ವ ಇತ್ತು, ಈ ಸಂಪನ್ಮೂಲ ಹೊಂದಿರುವಂಥ ದೇಶಗಳಲ್ಲಿ ಆ ನಾಯಕರನ್ನ ಕೊಂದಾಕಿದ್ರು ಅಥವಾ ಆಳ್ವಿಕೆಯನ್ನು ಬದಲಾವಣೆ ಮಾಡಿದ್ರು, ತಮ್ಮ ಕೈಗೊಂಬೆ ಸರ್ಕಾರಗಳನ್ನ ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದ್ರು. ಇಸ್ರೇಲ್ ಕೂಡ ಅಮೇರಿಕ ಸಾಮ್ರಾಜ್ಯಶಾಹಿಯ ಸ್ಕೂಲ್ ಮಾನಿಟರ್ ಥರ ಇಡೀ ಮಧ್ಯಪ್ರಾಚ್ಯ ದೇಶದಲ್ಲಿ ಅಮೇರಿಕದ ಹಿತಾಸಕ್ತಿಯನ್ನು ಹಾಗೂ ಅದರ ಜೊತೆಗೆ ತನ್ನ ಹಿತಾಸಕ್ತಿಯನ್ನು ಬೆಳೆಸ್ಕೊಳ್ಳುವುದಕ್ಕೆ ಅಮೇರಿಕದ ಜೂನಿಯರ್ ಪಾರ್ಟ್ನರ್ ಆಗಿ ಅಲ್ಲಿ ಕೆಲಸ ಮಾಡುವುದಕ್ಕೆ ಶುರು ಮಾಡಿತು. ಇವರಿಬ್ಬರಿಗೂ ಕೂಡ ಅತಿ ದೊಡ್ಡ ಸವಾಲಾಗಿ ನಿಂತದ್ದು ಇರಾನ್. 1979ರಲ್ಲಿ ಅಮೇರಿಕದ ಈ ಪೆಹಲವಿ ರಾಜಮನೆತನದ ಶಾ ಸರ್ಕಾರವನ್ನು ಒದ್ದೋಡಿಸಿದ ಮೇಲೆ ಅಲ್ಲಿಗೆ ಬಂದಂಥ ಅಧಿಪತ್ಯ 47 ವರ್ಷದ ಕೆಳಗಡೆ 1979ರಲ್ಲಿ ಅದು ಇಸ್ಲಾಮಿಕ್ ಗಣರಾಜ್ಯ ಅಂತ ತನ್ನನ್ನು ತಾನು ಕರ್ಕೊಳ್ತು. ಮತ್ತು ಅಮೇರಿಕ ಮತ್ತು ಇಸ್ರೇಲಿನ ಈ ಒಂದು ಸರ್ವನಾಶ ಮಾಡುವಂತಹ ಹಾಗೂ ಸಾಮ್ರಾಜ್ಯಶಾಹಿ ಆಕ್ರಮಣದ ನೀತಿಯ ವಿರುದ್ಧ ತನ್ನ ಅಸ್ತಿತ್ವವನ್ನು ಕಾಪಾಡಿಕೊಳ್ತು ಹಾಗೂ ಆ ರಾಜಕೀಯವನ್ನು ಇಡೀ ಮಧ್ಯಪ್ರಾಚ್ಯದಲ್ಲಿ ಹರಡ್ತು. ಹಾಗೂ ಎಲ್ಲ ದೇಶಗಳಲ್ಲೂ ಕೂಡ ಯಾರ್ಯಾರು ಈ ಸಮಾನ ಉದ್ದೇಶದಿಂದ ಹೋರಾಟ ಮಾಡ್ತಿದ್ದಾರೆ ಅವರುಗಳಿಗೆ ತನ್ನ ಬೆಂಬಲವನ್ನು ಹೇಳೋದಕ್ಕೆ ಶುರು ಮಾಡಿತು. ಹೀಗಾಗೇ ಪ್ಯಾಲೆಸ್ತೈನ್ನ ಹೋರಾಟವು ಕೂಡ ಏನು ಇಸ್ರೇಲ್ ನಿರಂತರವಾಗಿ ಕಳೆದ 77 ವರ್ಷದಿಂದ ಇಸ್ರೇಲನ್ನು ದಮನ ಮಾಡ್ತಾ ಇದೆ, ಪ್ಯಾಲೆಸ್ತೈನನ್ನು ದಮನ ಮಾಡ್ತಾ ಇದೆ, ಈ ಕಡೆ ಗಾಜಾದಲ್ಲಿ, ಆ ಕಡೆ ವೆಸ್ಟ್ ಬ್ಯಾಂಕಲ್ಲಿ, ಅಲ್ಲಿ ನಿರಂತರವಾಗಿ ಇಸ್ರೇಲಿನ ಆಕ್ರಮಣದ ವಿರುದ್ಧ ಹೋರಾಟ ಮಾಡುವುದಕ್ಕೂ ಕೂಡ ಇರಾನಿನ ಒಂದು ಬೆಂಬಲ ಇದೆ. ಹಾಗೆ ಲೆಬನಾನ್ನಲ್ಲೂ ಕೂಡ ಆ ಲೆಬನಾನ್ನಲ್ಲಿ ತನ್ನ ವಿರುದ್ಧ ಒಂದು ಸರ್ಕಾರ ಇದೆ ಅಂತೇಳಿ ಅದನ್ನು ಸರ್ವನಾಶ ಮಾಡಬೇಕು ಅಂತ ಇಸ್ರೇಲ್ ಪ್ರಯತ್ನ ಪಟ್ಟಾಗ ಅಲ್ಲಿ ಹಿಜ್ಬುಲ್ಲಾ ಅನ್ನುವಂತಹ ಒಂದು ದೇಶಪ್ರೇಮಿ ಗುಂಪಿಗೆ ಅವರು ಕೂಡ ಯುದ್ಧದಲ್ಲಿ ಕೊಡ್ತಾರೆ, ಹಿಂಸಾಚಾರ ಮಾಡ್ತಾರೆ. ಆದರೂ ಇಸ್ರೇಲ್ ಮತ್ತು ಅಮೇರಿಕ ವಿರುದ್ಧ ಯುದ್ಧ ಮಾಡ್ತಾರೆ, ಅವ್ರಿಗೂ ಬೆಂಬಲ ಕೊಡೋದಕ್ಕೆ ಶುರು ಮಾಡ್ತು. ಯೆಮೆನ್ನಲ್ಲಿ ಹೌತಿಗಳು ಅನ್ನೋ ಒಂದು ಸಂಘಟನೆ ಇದೆ, ಅವರುಗಳು ಕೂಡ ಅಮೇರಿಕ ಇಸ್ರೇಲ್ನ ಈ ಒಂದು ಸಾಮ್ರಾಜ್ಯಶಾಹಿ ಧೋರಣೆ ವಿರುದ್ಧ ಹೋರಾಟವನ್ನು ಕಟ್ತಾ ಇದ್ದಾರೆ, ಅವ್ರಿಗೂ ಬೆಂಬಲಿಸ್ತದೆ. ಸಿರಿಯಾದಲ್ಲಿ ಇದ್ದಂಥ ಬಶೀರ್ನ ಸಾಮ್ರಾಜ್ಯಕ್ಕೂ ಕೂಡ ಈ ಒಂದು ಕಾರಣಕ್ಕಾಗಿ ಬೆಂಬಲಿಸ್ತಿದ್ರು. ಹೀಗಾಗಿ ಇರಾನ್ ಅಮೇರಿಕ ಮತ್ತು ಇಸ್ರೇಲಿನ ಸಾಮ್ರಾಜ್ಯಶಾಹಿ ವಿಸ್ತರಣೆಗೆ ಮತ್ತು ಇಡೀ ಮಧ್ಯಪ್ರಾಚ್ಯವನ್ನು ತನ್ನ ನಿಯಂತ್ರಣಕ್ಕೆ ತೆಗೆದುಕೊಳ್ಳುವಂತಹ ಸಾಮ್ರಾಜ್ಯಶಾಹಿ ದುರಾಕ್ರಮಣಕ್ಕೆ ಒಂದು ದೊಡ್ಡ ಸವಾಲಾಗಿ ಇರಾನ್ ನಿಂತಿತ್ತು. ಇರಾನ್ನಲ್ಲಿ ಅಪಾರವಾದಂಥ ತೈಲ ಸಂಪನ್ಮೂಲವೂ ಇದೆ. ಇರಾನ್ ತನ್ನ ತೆಕ್ಕೆಗೆ ಬಂದರೆ ಇಡೀ ತೈಲ ಸಂಪನ್ಮೂಲ ತನ್ನ ತೆಕ್ಕೆಗೆ ಬರುತ್ತೆ ಅಂತಲೂ ಟ್ರಂಪ್ ಅವರ ದುರಾಸಕ್ತಿ ಇತ್ತು. ಇವತ್ತು ಅವರು ಕೊಟ್ಟಿರುವ ಹೇಳಿಕೆಯನ್ನು ನೀವು ನೋಡಿದ್ರೆ, ನಾನು ನಿಜ ಹೇಳಬೇಕು ಅಂತಂದರೆ ಈ ಯುದ್ಧದಲ್ಲಿ ನನಗೆ ಸಿಕ್ಕಾಪಟ್ಟೆ ಆಸಕ್ತಿ ಇರೋದು ಇರಾನಿನ ತೈಲ, ಅದು ನನ್ನ ಕೈಗೆ ಬರಬೇಕು ಅಂತಲೂ ಕೂಡ ಅವರು ಯಾವುದು ಮುಚ್ಚುಮರ ಇಲ್ಲದೇನೆ ಹೇಳಿಕೆ ಕೊಟ್ಟಿದ್ದಾರೆ. ನಮ್ಮ ದೇಶದಲ್ಲಿ ಉದಾಹರಣೆಗೆ ಭಾರತದ ಮೇಲೆ ನನಗೆ ಯಾಕೆ ಆಸಕ್ತಿ ಇದೆ ಅಂದರೆ ಅಲ್ಲಿರೋ ಸಕಲ ಸಂಪನ್ಮೂಲಗಳು ನನಗೆ ಬೇಕು, ಅದರಿಂದ ಆಕ್ರಮಣ ಮಾಡ್ತೀವಿ ಅಂತಂದರೆ ಭಾರತದ ಜನ ಹೇಗೆ ಒಪ್ಪುವುದಿಲ್ವೋ. ಮೋದಿ ಏನು ಮಾಡ್ತಾರೆ ಗೊತ್ತಿಲ್ಲ, ಮೋದಿ ಭಕ್ತರು ಏನು ಮಾಡ್ತಾರೆ ಗೊತ್ತಿಲ್ಲ. ಆದರೆ ಸಾಮಾನ್ಯ ಭಾರತೀಯರು, ನಿಜಕ್ಕೂ ರಾಷ್ಟ್ರವಾದಿ ಭಾರತೀಯರು ಇದನ್ನು ಒಪ್ಪುವುದಿಲ್ಲ. ಸಂಘರ್ಷಕ್ಕೆ, ಸಮರಕ್ಕೆ, ಸ್ವಾತಂತ್ರ್ಯ ಸಮರವನ್ನು ಮಾಡ್ತಾರೆ. ಟಿಪ್ಪು ಸುಲ್ತಾನ್ ಥರ, ಆ ಥರ ಇಲ್ಲೂ ಭಗತ್ ಸಿಂಗ್ ಥರ ಹೋರಾಟ ಮಾಡ್ತಾರೆ. ಆ ಕಾಲಘಟ್ಟ ಇವತ್ತು ಇರಾನಿಗೂ ಬಂದಿದೆ. ಅಳಿವು ಉಳಿವಿನ ಪ್ರಶ್ನೆ. ಅದಕ್ಕೆ ನಾಯಕತ್ವ ಕೊಡ್ತಿರುವಂಥವರು ಎಲ್ಲ ಬಗೆಯಲ್ಲೂ ಕೂಡ ಒಂದು ರೀತಿ ಆದರ್ಶವಾದಿಗಳ, ಜನಪರರ, ಆ ಪ್ರಶ್ನೆ ಸಂಪೂರ್ಣ ಭಿನ್ನವಾದದ್ದು. ಅದು ಇರಾನಿನ ಜನ ತೀರ್ಮಾನ ಮಾಡಬೇಕು. ಇರಾನಿನ ಜನರಿಗೆ ಯಾವುದು ಒಳಿತು ಅಂತ ಇರಾನಿನ ಜನ ತೀರ್ಮಾನ ಮಾಡೋದು. ಹೊರಗಿನವರಾಗಿ ಜನರು ಇದು ಸರಿ ಇರುತ್ತೆ, ಹೀಗಿರುತ್ತೆ ಅಂತ ನಾವು ಸಲಹೆಗಳನ್ನು ಕೊಡ್ಬೋದು. ಆದರೆ ನಿಮಗೆ ಯಾವುದು ಸರಿ ಅಂತ ಬೇರೆ ದೇಶದವರು ತೀರ್ಮಾನ ಮಾಡಿ ನಿಮ್ಮ ನಾಯಕರನ್ನ ಕೊಲ್ಲುವಂಥದ್ದು ಸಾಮ್ರಾಜ್ಯಶಾಹಿ, ವಸಾಹತುಶಾಹಿ ಭಯೋತ್ಪಾದನೆ. ಮತ್ತು ಈಗ ಇರಾನಿನ ನಾಯಕತ್ವ ತನ್ನ ದೇಶವನ್ನು ಸರ್ವನಾಶ ಮಾಡುವುದಕ್ಕೆ ಹೊರಟಿರುವ ಅಮೇರಿಕನ್ ಸಾಮ್ರಾಜ್ಯಶಾಹಿ ವಿರುದ್ಧ ಜೀವನ್ಮರಣದ ಯುದ್ಧದಲ್ಲಿ ತೊಡಗಿದೆ, ಅದಕ್ಕಾಗಿ ತ್ಯಾಗ ಮಾಡ್ತಾ ಇದೆ. ಹೀಗಾಗಿ ಇಡೀ ಇರಾನಿನ ಜನತೆ ಅವ್ರ ಜೊತೆ ಒಗ್ಗೂಡಿದ್ದಾರೆ. ಆದ್ದರಿಂದ ಇರಾನನ್ನು ಬಗ್ಗಿಸುವುದು, ಇರಾನನ್ನು ನಾಶ ಮಾಡುವುದು ಅಮೇರಿಕ ಮತ್ತು ಇಸ್ರೇಲ್ಗೆ ಬಹಳ ಮುಖ್ಯವಾದಂಥ ಒಂದು ದೊಡ್ಡ ಆಶಯವಾಗಿದೆ. ಇನ್ಫ್ಯಾಕ್ಟ್ ಈ ಯುದ್ಧ ಪ್ರಾರಂಭ ಆದಾಗ ಇಸ್ರೇಲಿನ ಪ್ರಧಾನಮಂತ್ರಿ ನೆತನ್ಯಾಹು ಹೇಳಿದ್ದೇನಪ್ಪ ಅಂದರೆ, ಈ ಯುದ್ಧ ಆಗಬೇಕು ಅನ್ನೋದು ನನ್ನ 47 ವರ್ಷದ ಕನಸಾಗಿತ್ತು.
ಈ ಹಿಂದೆ ಜಾರ್ಜ್ ಬುಷ್ ಇದ್ದಾಗ, ಒಬಾಮಾ ಇದ್ದಾಗ, ಜೋ ಬೈಡನ್ ಇದ್ದಾಗ ನಿರಂತರವಾಗಿ ಇರಾನ್ ಮೇಲೆ ಯುದ್ಧ ಮಾಡಬೇಕು, ನೀವು ನಿಮ್ಮ ಜೊತೆಗೆ ನಾವು ಇರ್ತೀವಿ ಅಂತ ಅಮೆರಿಕನ ಪುಸಲಾಯಿಸುವುದಕ್ಕೆ ನಾನು ಪ್ರಯತ್ನಿಸ್ತಾ ಇದ್ದೆ. ಆದರೆ ಈಗ ಟ್ರಂಪ್ ಅವರ ನೇತೃತ್ವದಲ್ಲಿ ನನ್ನ ಕನಸು ಸಾಕಾರವಾಗ್ತಿದೆ ಅಂತೇಳಿ ಅವರು ತುಂಬ ಸ್ಪಷ್ಟವಾಗಿ ಹೇಳ್ಕೊಂಡಿದ್ದಾರೆ. ಇದು ಯುದ್ಧದ ಕಾರಣ. ಅಲ್ಲಿ ಅಣ್ವಸ್ತ್ರ ಇದೆ ಎನ್ನುವುದು ಕಾರಣ ಅಲ್ಲ, ಅಲ್ಲಿ ದುಷ್ಟವ ಸಾಮ್ರಾಜ್ಯ ಇದೆ ಎನ್ನುವುದು ಕಾರಣ ಅಲ್ಲ, ಅಲ್ಲಿ ಜನರನ್ನ ಮಾನವ ಹಕ್ಕುಗಳನ್ನು ನಾಶ ಮಾಡ್ತಿದ್ದಾರೆ ಎನ್ನುವುದು ಕಾರಣ ಅಲ್ಲ, ಮತ್ತು ಇಡೀ ಮಧ್ಯಪ್ರಾಚ್ಯದಲ್ಲಿ ಅಸ್ಥಿರತೆ ಉಂಟು ಮಾಡ್ತಿದೆ ಅನ್ನೋದು ಕಾರಣ ಅಲ್ಲ. ಅವೆಲ್ಲ ಶುದ್ಧ ಸುಳ್ಳು. ನಾವು ಕಳೆದ ವಿಡಿಯೋದಲ್ಲಿ ಚರ್ಚೆ ಮಾಡ್ದಂಗೆ ಅಣುವಸ್ತ್ರ ಇಟ್ಟುಕೊಳ್ಳುವುದೇ ಒಂದು ದೊಡ್ಡ ಯುದ್ಧಕ್ಕೆ ಕಾರಣ. ಆದರೆ ಅಣುವಸ್ತ್ರ ಮಾಡುವ ಸರಕುಗಳು ಇರಾನ್ನಲ್ಲಿ ಇರ್ಬೋದು, ಆದರೆ ಅಣುವಸ್ತ್ರಗಳೇ ಇಸ್ರೇಲಲ್ಲಿ ಇದೆ, ಅಕ್ರಮವಾಗಿ ಇದೆ, ಅನೈತಿಕವಾಗಿ ಇದೆ. ಹಾಗೂ ಇದುವರೆಗೂ ಕೂಡ ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿ ಅಂತ ಅಂದ್ಬಿಟ್ಟು ಏನು ಅಣ್ವಸ್ತ್ರಗಳ ತಪಾಸಣೆಯನ್ನು ಮಾಡ್ತಾರೆ, ಅವ್ರಿಗೆ ಇಸ್ರೇಲ್ ತನ್ನ ದೇಶದಲ್ಲಿ ಅವಕಾಶವನ್ನೇ ಮಾಡಿಕೊಟ್ಟಿಲ್ಲ. ಆದರೆ ಇರಾನ್ ಅವಕಾಶ ಮಾಡಿಕೊಡ್ತಿತ್ತು. ಅವರೆಲ್ಲರೂ ಬಂದು ತಪಾಸಣೆ ಮಾಡ್ತಿದ್ರು. ಹಾಗೂ ತುಂಬ ಸ್ಪಷ್ಟವಾಗಿ ಈ ಯುದ್ಧ ಪ್ರಾರಂಭ ಆಗೋಕ್ಕೆ ಒಂದು ವಾರದ ಮುಂಚೆಯೂ ಕೂಡ ಮಾತುಕತೆಗಳು ಫಲಪ್ರದವಾಗಿದ್ದಾವೆ. ಹಾಗೂ ಇರಾನ್ ಮತ್ತೊಮ್ಮೆ ಅಣ್ವಸ್ತ್ರವನ್ನು ಮಾಡುವ ಯಾವ ಸನ್ನಾಹದಲ್ಲೂ ತೊಡಗಿಲ್ಲ ಅಂತ ಅಂದ್ಬಿಟ್ಟು ಅಂತಾರಾಷ್ಟ್ರೀಯ ಸಂಸ್ಥೆಗಳು, ಅದರಲ್ಲಿ ಅಮೆರಿಕದವರು ಇರ್ತಾರೆ, ಅವರೇ ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಈ ಯುದ್ಧ ಎಷ್ಟು ಅನೈತಿಕವಾಗಿದೆ ಅಂತಂದರೆ, ಅಮೇರಿಕಾದ ಆಡಳಿತ ವ್ಯವಸ್ಥೆ ಒಳಗಡೆನೆ, ರಿಪಬ್ಲಿಕನ್ ಆಡಳಿತ ವ್ಯವಸ್ಥೆ ಒಳಗಡೆನೆ ಟ್ರಂಪ್ ಅತಿರೇಕ ಮಾಡ್ತಿದ್ದಾರೆ, ತಪ್ಪು ಮಾಡ್ತಿದ್ದಾರೆ ಅನ್ನೋದು ದೊಡ್ಡ ರೀತಿಯಲ್ಲಿ ಸ್ಫೋಟಗೊಳ್ತಾ ಇದೆ. ಅದಕ್ಕೆ 2-3 ಉದಾಹರಣೆಗಳು ಮಾತ್ರ ನಿಮ್ಮ ಗಮನಕ್ಕೆ ತರ್ತೀನಿ. ತಾವು ಪತ್ರಿಕೆಗಳಲ್ಲಿ ಓದಿರ್ಬೋದು. ಅಮೇರಿಕಾದ ಡೈರೆಕ್ಟರ್ ಆಫ್ ನ್ಯಾಷನಲ್ ಇಂಟೆಲಿಜೆನ್ಸ್, ನ್ಯಾಷನಲ್ ಕೌಂಟರ್ ಟೆರರಿಸಮ್ ಸೆಂಟರ್ನ ಮುಖ್ಯಸ್ಥರಾದಂಥ ಜೋ ಕೆಂಟ್ ಅನ್ನೋರು ರಾಜೀನಾಮೆ ಕೊಟ್ಟರು. ಇನ್ಫ್ಯಾಕ್ಟ್ ನಿಮಗೆಲ್ಲ ಗೊತ್ತಿರೋ ಹಾಗೆ ಇವೆಲ್ಲವೂ ಕೂಡ ರಾಜಕೀಯವಾದಂಥ ನೇಮಕಾತಿಗಳು. ಟ್ರಂಪ್ನ ಬೆಂಬಲಿಗರಿಗೆ ಬೇರೆ ಬೇರೆ ಹುದ್ದೆಗಳನ್ನು ಕೊಡ್ತಾರೆ. ಅಲ್ಲಿ ಮಂತ್ರಿಗಳು ಕಾಂಗ್ರೆಸ್ನ ಅಥವಾ ಸೆನೆಟ್ನ ಸದಸ್ಯರಾಗಬೇಕು ಅಂತೇನಿಲ್ಲ, ಅಧ್ಯಕ್ಷ ಯಾರು ನೇಮಕ ಮಾಡ್ತಾರೆ. ಬಟ್ ಅವರು ಕಾಲಕ್ಕೆ ಸೆನೆಟ್ಗೆ, ಕಾಂಗ್ರೆಸ್ಗೆ ಬಂದು ತಾವು ಮಾಡ್ತಿರೋ ಸರಿನೋ ತಪ್ಪೋ ಅಂತ ಅಂದ್ಬಿಟ್ಟು ಅವ್ರು ವಿಚಾರಣೆ ಮಾಡ್ತಾರೆ. ವಿಚಾರಣೆಗೆ ಉತ್ತರ ಕೊಡಬೇಕಾಗತ್ತೆ. ಅಲ್ಲಿಯ ವ್ಯವಸ್ಥೆನೇ ಬೇರೆ, ಪ್ರಜಾತಾಂತ್ರಿಕ ವ್ಯವಸ್ಥೆನೇ ಬೇರೆ. ಹೀಗೆ ರಿಪಬ್ಲಿಕನ್ ಪಕ್ಷದ ಅತ್ಯಂತ ಪ್ರಮುಖ ಸಮರ್ಥಕನಾಗಿದ್ದಂಥ 2016ರಲ್ಲಿ ಸಂಪೂರ್ಣವಾಗಿ ಇವರ ಗೆಲುವಿಗೆ ಸಮರ್ಥಿಸಿದಂಥ, ಟ್ರಂಪ್ನ ಗೆಲುವಿಗೆ ಹೋರಾಟ ಮಾಡಿದಂಥ ಜೋ ಕೆಂಟ್ ಅನ್ನುವ ವ್ಯಕ್ತಿಯನ್ನು ಈ ಬಾರಿ 2ನೇ ಬಾರಿ ಟ್ರಂಪ್ ಅಧ್ಯಕ್ಷನಾದಾಗ ಆತನ್ನ ಡೈರೆಕ್ಟರ್ ಆಫ್ ನ್ಯಾಷನಲ್ ಇಂಟೆಲಿಜೆನ್ಸ್ ಅಂತ ಮಾಡಿದರು. ನ್ಯಾಷನಲ್ ಇಂಟೆಲಿಜೆನ್ಸ್ ಅಂತಂದ್ರೇನು? ಅಮೇರಿಕಾ ಪ್ರಭುತ್ವಕ್ಕೆ ಬೇರೆ ಬೇರೆ ದೇಶಗಳಿಂದ ಇರುವಂತಹ ಆಪತ್ತಿನ ಮೂಲಗಳು ಏನೇನು, ಆ ಪ್ರಮಾಣ ಏನು ಆಪತ್ತಿನದು, ಅದಕ್ಕೆ ಪ್ರತಿಯಾಗಿ ನಾವೇನು ಕ್ರಮ ತೆಗೆದುಕೊಳ್ಬೇಕು ಅಂತೇಳಿ ಅಮೇರಿಕದ ಅಧ್ಯಕ್ಷರಿಗೆ ಸಲಹೆ ಮಾಡುವಂತಹ ಅತಿ ಪ್ರಮುಖವಾದಂಥ ಒಂದು ಸ್ಥಾನ. ಸೊ ಹೀಗಾಗಿ ಇರಾನಿನ ಪ್ರಭುತ್ವ ಅಲ್ಲಿ ಅಣ್ವಸ್ತ್ರ ಮಾಡ್ತಿದೆ, ಇದರಿಂದ ಅಮೇರಿಕಾಗೆ ದೊಡ್ಡ ತತ್ಕ್ಷಣದ ಆಪತ್ತಿದೆ ಅಂತ ಯಾರಿಗಾದ್ರೂ ಗೊತ್ತಾಗಬೇಕು ಅಂದರೆ ಅದು ಫಸ್ಟು ಡೈರೆಕ್ಟರ್ ಆಫ್ ಇಂಟೆಲಿಜೆನ್ಸ್ಗೆ, ನ್ಯಾಷನಲ್ ಇಂಟೆಲಿಜೆನ್ಸ್ಗೆ ಗೊತ್ತಾಗಬೇಕು. ಆದರೆ ಈ ಜೋ ಕೆಂಟ್ ಅನ್ನುವಂತಹ ವ್ಯಕ್ತಿ 2 ವಾರದ ಕೆಳಗಡೆ ಈ ಯುದ್ಧವನ್ನು ವಿರೋಧಿಸಿ ರಾಜೀನಾಮೆ ಕೊಡ್ತಾರೆ. ಮತ್ತು ಆ ರಾಜೀನಾಮೆ ಪತ್ರವನ್ನು ಬಹಳ ಸ್ಪಷ್ಟವಾದಂಥ ಮಾತುಗಳಲ್ಲಿ ಅಮೇರಿಕ ಹೇಗೆ ತಪ್ಪು ಮಾಡಿದೆ ಅಂತ ಬರೆದು ಕಳಿಸ್ತಾರೆ. ಆ ಪತ್ರ ತಮ್ಮ ಪರದೆಯ ಮೇಲೆ ಬರುತ್ತೆ, ತಾವು ನೋಡಬೇಕು. ಅದರಲ್ಲಿ 2 ವಿಷಯಗಳು ತುಂಬ ಮುಖ್ಯವಾಗಿದೆ. ಪ್ರೆಸಿಡೆಂಟ್ ಟ್ರಂಪ್ಗೆ ಬರೆದ ಪತ್ರದಲ್ಲಿ, ಆಫ್ಟರ್ ಮಚ್ ರಿಫ್ಲೆಕ್ಷನ್ ಐ ಹ್ಯಾವ್ ಡಿಸೈಡೆಡ್ ಟು ರಿಸೈನ್ ಫ್ರಮ್ ದಿ ಪೊಸಿಷನ್ ಆಸ್ ಡೈರೆಕ್ಟರ್ ಆಫ್ ದಿ ನ್ಯಾಷನಲ್ ಕೌಂಟರ್ ಟೆರರಿಸಮ್ ಸೆಂಟರ್ ಎಫೆಕ್ಟಿವ್ ಟುಡೇ. ಬಹಳ ಯೋಚಿಸಿ ನಾನು ಈ ಹುದ್ದೆಗೆ ರಾಜೀನಾಮೆ ಕೊಡ್ತಿದ್ದೀನಿ. ಎಲ್ಲಕ್ಕಿಂತ ಮುಖ್ಯವಾಗಿ ಅವ್ರು ಹೇಳೋದೇನು, ಇರಾನ್ ಪೋಸ್ಡ್ ನೋ ಇಮಿನೆಂಟ್ ಥ್ರೆಟ್ ಟು ಅವರ್ ನೇಷನ್. ಇನ್ನು ಅದಕ್ಕೆ ಮುಂಚೆ ಏನು ಹೇಳ್ತಾರೆ ಅವರು, ಐ ಕೆನಾಟ್ ಇನ್ ಗುಡ್ ಕನ್ಸೈನ್ಸ್ ಸಪೋರ್ಟ್ ದಿ ಆನ್ಗೋಯಿಂಗ್ ವಾರ್ ಆನ್ ಇರಾನ್. ಇರಾನಿನ ಮೇಲೆ ಏನು ಅಮೇರಿಕ ಈ ಯುದ್ಧ ಮಾಡ್ತಾ ಇದೆ, ಈ ಯುದ್ಧವನ್ನು ನನ್ನ ಆತ್ಮಸಾಕ್ಷಿ ಒಪ್ತಾ ಇಲ್ಲ. ಯಾಕೆ? ಇರಾನ್ ಪೋಸ್ಡ್ ನೋ ಇಮಿನೆಂಟ್ ಥ್ರೆಟ್ ಟು ಅವರ್ ನೇಷನ್. ನಮ್ಮ ದೇಶಕ್ಕೆ ಇರಾನ್ ಯಾವ ತತ್ಕ್ಷಣದ ಅಪಾಯವನ್ನು ಕೂಡ ಒಡ್ಡಿರಲಿಲ್ಲ. And it is clear that we started this war due to pressure from Israel and its powerful American lobby. ಹಾಗೂ ಈ ಯುದ್ಧವನ್ನು ನಾವು ಯಾತಕ್ಕೆ ಪ್ರಾರಂಭ ಮಾಡಿದ್ವಿ ಅಂತಂದರೆ, ಇದಕ್ಕಿರುವ ಏಕೈಕ ಕಾರಣ ಇಸ್ರೇಲಿಗಿರುವ ಅಮೇರಿಕಾದಲ್ಲಿ ಇಸ್ರೇಲಿನ ಲಾಬಿ ಮತ್ತು ಇಸ್ರೇಲಿನ ಒತ್ತಡ. ಈ ಕಾರಣಕ್ಕಾಗಿ ನಾವು ಶುರು ಮಾಡಿದ್ವಿ ಯುದ್ಧ. ಅಂದರೆ ನಾವು ಮಾಡ್ತಿರೋದು ನಮ್ಮ ಯುದ್ಧ ಅಲ್ಲ, ಇಸ್ರೇಲಿನ ಯುದ್ಧವನ್ನು ನಾವು ಮಾಡ್ತಿದ್ದೀವಿ. ಇಲ್ಲೇ ಅರ್ಥ ಮಾಡ್ಕೋಬೇಕಾಗಿರೋದು ಇನ್ನೊಂದು ವಿಷಯ ಏನಪ್ಪ ಅಂದರೆ, ಈ ಬಾರಿ ಚುನಾವಣೆಯಲ್ಲಿ ಟ್ರಂಪ್ ಅಧಿಕಾರಕ್ಕೆ ಹಣಾಹಣಿಗೆ ಇಳಿದಾಗ ಅವರು ಮೇಕ್ ಅಮೇರಿಕಾ ಗ್ರೇಟ್ ಅಗೈನ್, ಮತ್ತೊಮ್ಮೆ ಅಮೇರಿಕಾವನ್ನು ಮಹತ್ತರವಾದಂಥ ರಾಷ್ಟ್ರವನ್ನಾಗಿ ಮಾಡೋಣ ಅಂತ ಅಂದ್ಬಿಟ್ಟು ಒಂದು ಘೋಷಣೆಯನ್ನು ಇಟ್ಟರು. ಅದಕ್ಕೆ ಒಂದು ಕಾರ್ಯಸೂಚಿಯನ್ನು ಕೊಟ್ಟರು. ನಾವು ನಮ್ಮದಲ್ಲದ ನಿರಂತರ ಯುದ್ಧಗಳನ್ನು ಮಾಡ್ತಿದ್ದೀವಿ.
ಇದುವರೆ ತನಕ ಯಾವ್ಯಾವ ಅಧ್ಯಕ್ಷರು, ಅವರು ರಿಪಬ್ಲಿಕನ್ಗಳೇ ಆಗಿರಲಿ, ಡೆಮಾಕ್ರಾಟ್ರೇ ಆಗಿರಲಿ, ಮಧ್ಯಪ್ರಾಚ್ಯದಲ್ಲಿ ಯಾವ್ಯಾವ ಯುದ್ಧಗಳನ್ನು ಮಾಡಿದರೆ, ಅದರಲ್ಲಿ ಇರಾಕ್ ಇದೆ, ಲಿಬಿಯಾ ಇದೆ, ಅವೆಲ್ಲವೂ ಕೂಡ, ಆ ಯುದ್ಧಗಳೆಲ್ಲವೂ ಕೂಡ ನಮ್ಮ ಯುದ್ಧಗಳೆಲ್ಲ ನಾವು ಮಾಡೋ ಅಗತ್ಯನೇ ಇರಲಿಲ್ಲ. ಅಫ್ಘಾನಿಸ್ತಾನವನ್ನು ಹೋಗಿದ್ವಿ, ಅಫ್ಘಾನಿಸ್ತಾನದಲ್ಲಿ 20 ವರ್ಷ ಸಿಗಾಕೊಂಡ್ವಿ. ಈ ನಿರಂತರ ಯುದ್ಧಗಳಲ್ಲಿ ನಾವು ಸಿಕ್ಕಾಕೊಂಡು ನಾವು ಆರ್ಥಿಕವಾಗಿ ದುರ್ಬಲ ಆಗ್ತಿದ್ವಿ. ಆದರೆ ಈ ಯುದ್ಧದಲ್ಲಿ ಯಾವ ರೀತಿಯೂ ಸಹಾಯ ಮಾಡದ, ಯುದ್ಧದಿಂದ ಲಾಭ ಪಡಿತಿರುವ ಚೈನಾ ವಿಶೇಷವಾಗಿ ಬೆಳೀತಾ ಇದೆ. ಆದ್ದರಿಂದ ಇನ್ನು ಮುಂದೆ ನಾವು ಯಾವುದೇ ಬಗೆಯ ನಿರಂತರ ಯುದ್ಧಗಳಲ್ಲಿ ಭಾಗವಹಿಸುವುದಿಲ್ಲ, ಯುದ್ಧ ಮಾಡುವುದಿಲ್ಲ. ಅಮೇರಿಕಾದ ಹಿತಾಸಕ್ತಿಯನ್ನು ಕಾಪಾಡಿಕೊಳ್ಳುವುದಕ್ಕೆ ಅಮೇರಿಕಾ ಫಸ್ಟ್ ಪಾಲಿಸಿಯನ್ನು ನಾವು ಅನುಸರಿಸ್ತೀವಿ. ಯಾವ ದೇಶ, ಯಾಕಂದರೆ ನ್ಯಾಟೋದಲ್ಲೂ ಕೂಡ ಅಮೇರಿಕಾ ಪ್ರಮುಖವಾದದ್ದು. ನ್ಯಾಟೋದಲ್ಲಿ ಯುರೋಪಿನ ದೇಶಗಳಿದ್ದಾವೆ. ಯುರೋಪಿನ ದೇಶಗಳ ಹಿತಾಸಕ್ತಿಗೆ ಧಕ್ಕೆ ಬಂದರೂ ಅಮೇರಿಕಾ ತನ್ನ ಸೈನ್ಯವನ್ನು ಕಳಿಸ್ಬೇಕು. ನ್ಯಾಟೋ ಉದ್ಧಾರ ಮಾಡೋದಕ್ಕೆ ನಾವೇ ಕಳಿಸ್ಬೇಕು ಯುರೋಪನ್ನು. ನೀವು ಕನಿಷ್ಠ ಪಕ್ಷ ನಿಮ್ಮ GDP 5% ನಮ್ಗೆ ಕೊಟ್ಟರೆ, ನಮ್ಮ ನ್ಯಾಟೋ ಬಜೆಟಿನ 5% ಕೊಟ್ಟರೆ ಮಾತ್ರ ನಾವು ಇನ್ನು ಮುಂದೆ ದುಡ್ಡು ಕೊಡ್ತೀವಿ ನ್ಯಾಟೋಗೆ ಅಂತೇಳಿ ಒಂದು ಕಾಲಘಟ್ಟದಲ್ಲಿ ಸುಮಾರು 64 ಅಂತಾರಾಷ್ಟ್ರೀಯ ಸಂಸ್ಥೆಗಳಿಂದ ಹಿಂದೆ ಬಂದಿತ್ತು. ಇದು ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅಂತೇಳಿ. ಅಂದರೆ ಈ ಸರ್ತಿ ಟ್ರಂಪ್ ಗೆದ್ದಿದ್ದೆ ನಾನು ನಿರಂತರ ಯುದ್ಧಗಳಲ್ಲಿ, ನಮ್ಮದಲ್ಲದ ಯುದ್ಧದಲ್ಲಿ ತೊಡಗುವುದಿಲ್ಲ ಅಂತ. ಆ ಕಾರಣಕ್ಕೇ ಅಮೇರಿಕಾಗೆ ಮೇಕ್ ಅಮೇರಿಕಾ ಗ್ರೇಟ್ ಅಗೇನ್ ಅಂತಂದಾಗ ಬಹಳಷ್ಟು ಜನ ಅಮೇರಿಕನ್ನರು ಹೌದಲ್ವಾ, ಈ ಯುದ್ಧದ ಇಷ್ಟು, ಉದಾಹರಣೆಗೆ ಈ ಯುದ್ಧದಲ್ಲಿ $24 ಬಿಲಿಯನ್ ಇದುವರೆ ತನಕ ಖರ್ಚಾಗಿದೆ. ಇದೇ $24 ಬಿಲಿಯನ್ ಇದ್ದರೆ ಅಮೇರಿಕಾದ ಎಲ್ಲ ಬಡ ಮಧ್ಯಮ ವರ್ಗದ ಜನರಿಗೆ ಉಚಿತವಾಗಿ ಏನೊಂದು ಔಷಧಿಯ ಸೌಲಭ್ಯ ಕೊಡುವಂತಹ ನೀತಿ ಇತ್ತು, ಅದನ್ನು ವಾಪಸ್ ತಗೊಂಡಿದ್ರು, ಅದನ್ನು ಕೊಟ್ಬಿಡ್ಬೋದು. ಸೊ ಹೀಗೆ ಅಮೇರಿಕಾದ ಜನರಿಗೆ ಅಮೇರಿಕಾದ ದುಡ್ಡು ಬಳಕೆ ಆಗಬೇಕು ಅನ್ನುವ ಒಂದು ಕಾನ್ಸ್ಟಿಟ್ಯೂನ್ಸಿ ಏನಿತ್ತು, ಅದರ ಪ್ರತಿನಿಧಿ ಈ ಕೆಂಟ್. ಸೊ ಹೀಗಾಗಿ ಈ ಕೆಂಟ್ ಹೇಳೋದೇನಪ್ಪ ಅಂತಂದರೆ, ನಾವು ಬಂದಿದ್ದೇ ಅಧಿಕಾರಕ್ಕೆ ಅಮೇರಿಕಾದ ಹಣ ಅಮೇರಿಕದ ಜನರಿಗೆ ಪ್ರಯೋಜನ ಆಗಬೇಕು ಅಂತ. ಆದರೆ ನೀವು ಯಾವ ಯುದ್ಧ ಮಾಡ್ತಿದ್ದೀರಿ? ಇಸ್ರೇಲಿನ ಅಗತ್ಯಕ್ಕೆ, ಇಸ್ರೇಲಿನ ಆಸಕ್ತಿಗೆ ಮತ್ತು ಇಸ್ರೇಲಿನ ಲಾಬಿ ಏನು ಅಮೇರಿಕಾದಲ್ಲಿದೆ ಅವರಿಗೆ ಮಣಿದು ನೀವು ಯುದ್ಧವನ್ನು ಮಾಡ್ತಿದ್ದೀರಿ. ಅದಾದಮೇಲೆ ಇನ್ನೊಂದು ಪ್ಯಾರದಲ್ಲಿ ಬಹಳ ಮುಖ್ಯವಾದಂಥ ಆತಂಕ ತರುವಂಥ, ಅಂದರೆ ಇಂಗ್ಲೀಷಲ್ಲಿ ಒಂದು ಗಾದೆ ಇದೆ, ನಾಯಿ ಬಾಲವನ್ನು ಅಲ್ಲಾಡಿಸುತ್ತಾ, ಬಾಲ ನಾಯಿನಲ್ಲಾಡಿಸುತ್ತಾ ಅಂತೇಳಿ. ಈಗ ಅಮೇರಿಕಾ ಇಸ್ರೇಲ್ ಎರಡೂ ಕೂಡ ಒಟ್ಟಿಗೆ ಹೋರಾಟ ಮಾಡ್ತಾರೆ. ಅಮೇರಿಕಾ ದೊಡ್ಡ ರಾಷ್ಟ್ರ, ಇಸ್ರೇಲ್ ಅದರ ಜೊತೆಗಿರುವ ರಾಷ್ಟ್ರ. ಸೊ ಅಮೇರಿಕಾ ಹೇಳ್ದಂಗೆ ಇಸ್ರೇಲ್ ಕೇಳಬೇಕು, ಅಂದರೆ ನಾಯಿ ಹೇಳ್ದಂಗೆ ಬಾಲ ಕೇಳಬೇಕು. ಆದರೆ ಈ ಪ್ರಕರಣದಲ್ಲಿ ಬಾಲ ಹೇಳ್ದಂಗೆ ನಾಯಿ ಕೇಳ್ತಾ ಇದೆ ಅನ್ನೋ ಅರ್ಥದ ಮಾತು ಹೇಳ್ತಾರೆ. ಅರ್ಲಿ ಇನ್ ದಿಸ್ ಅಡ್ಮಿನಿಸ್ಟ್ರೇಷನ್, ಹೈ ರ್ಯಾಂಕಿಂಗ್ ಇಸ್ರೇಲಿ ಅಫಿಷಿಯಲ್ಸ್ ಅಂಡ್ ಇನ್ಫ್ಲೂಯೆನ್ಷಿಯಲ್ ಮೆಂಬರ್ಸ್ ಆಫ್ ದಿ ಅಮೇರಿಕನ್ ಮೀಡಿಯಾ ಡಿಪ್ಲಾಯ್ಡ್ ಎ ಮಿಸ್ಇನ್ಫಾರ್ಮೇಷನ್ ಕ್ಯಾಂಪೇನ್ ದಟ್ wholly undermined your America first platform and sowed pro-war sentiments and to encourage a war within. ಇವತ್ತಿನ ನಿಮ್ಮ ಆಡಳಿತದಲ್ಲಿ ಇಸ್ರೇಲಿನ ಪರವಾಗಿರುವ ಲಾಬಿಗಳು ಇರಾನು ನಮಗೆ ತತ್ಕ್ಷಣದ ಆಪತ್ತನ್ನು ತಂದುಕೊಡುತ್ತೆ ಅಂತ ಸುಳ್ಳು ಸುದ್ದಿಯನ್ನು ಬಿತ್ತಿದ್ರು. ಇಡೀ ಆಡಳಿತದಲ್ಲಿ ಒಂದು ಅನಗತ್ಯವಾಗಿ ಇರಾನ್ ವಿರೋಧಿಯಾದಂಥ ತತ್ಕ್ಷಣ ಯುದ್ಧ ಮಾಡಲೇಬೇಕು ಅನ್ನುವಂತಹ ದೊಡ್ಡ ಒಂದು ಸುಳ್ಳನ್ನು ಬಿತ್ತಿದ್ದ ಕಾರಣಕ್ಕಾಗಿ ನಾವು ಅನಗತ್ಯವಾದಂಥ ಈ ಯುದ್ಧದಲ್ಲಿ ಸಿಲ್ಕೊಳ್ಳೋಂಗೆ ಆಯಿತು ಅಂತ ಹೇಳ್ತಿರೋದು ಯಾರು? ಟ್ರಂಪ್ ವಿರೋಧಿಗಳಲ್ಲ, ಇರಾನ್ನವರಲ್ಲ, ಟ್ರಂಪ್ನ ಪ್ರಮುಖ ಸಮರ್ಥಕ ಹಾಗೂ ಟ್ರಂಪ್ ಸರ್ಕಾರದ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ನ ಮುಖ್ಯಸ್ಥ ಜೋ ಕೆಂಟ್. ಸೊ ಹೀಗಾಗಿ ಈ ಯುದ್ಧಕ್ಕೆ ಯಾವ ಕಾರಣವೂ ಇರಲಿಲ್ಲ. ಅಮೇರಿಕಾ ಹೇಳುವಂಥ ಯಾವ ಕಾರಣವೂ ಇರಲಿಲ್ಲ. ಇರಾನು ಅಮೇರಿಕಾಗೆ ತತ್ಕ್ಷಣದ ಆಪತ್ತು ಒಡ್ಡುವಂತಹ ಪರಿಸ್ಥಿತಿಯಲ್ಲೂ ಇರಲಿಲ್ಲ. ಇಷ್ಟು ಮಾತ್ರ ಅಲ್ಲ, ಆನಂತರ ನಾನು ಆಗಲೇ ಹೇಳಿದಾಗೆ ಯಾರ್ಯಾರು ಈ ಮಂತ್ರಿಗಳು, ಅಲ್ಲೆಲ್ಲ ಸೆಕ್ರೆಟರಿ ಅಂತಾರೆ ಸೆಕ್ರೆಟರಿಗಳನ್ನ ಪ್ರೆಸಿಡೆಂಟೇ ಅಪಾಯಿಂಟ್ ಮಾಡ್ತಾರೆ. ಆ ಸೆಕ್ರೆಟರಿಗಳು ತಮ್ಮ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಸೆನೆಟ್ನ, ಅದರಲ್ಲಿ ರಿಪಬ್ಲಿಕನ್ಸು ಇರ್ತಾರೆ, ಡೆಮಾಕ್ರಾಟ್ಸು ಇರ್ತಾರೆ, ಸೆನೆಟ್ನ ಒಂದು ಆಯಾ ಇಲಾಖಾ ಸಮಿತಿ ಆಗುತ್ತೆ. ಆ ಇಲಾಖಾ ಸಮಿತಿ ಮುಂದೆ ಅವ್ರು ಬಂದ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟು ತಮ್ಮನ್ನು ತಾವು ಸಮರ್ಥಿಸ್ಕೋಬೇಕಾಗತ್ತೆ. ಅಷ್ಟು ಮಾತ್ರ ಅಲ್ಲ, ಆ ಸೆಕ್ರೆಟರಿ ಹುದ್ದೆಯನ್ನು ಇಂಥ ಕಮಿಟಿಗಳು ಅಪ್ರೂವ್ ಮಾಡಬೇಕಾಗತ್ತೆ. ಈ ವ್ಯಕ್ತಿ ಇರಲಿ ಪರವಾಗಿಲ್ಲ ಅಂತೇಳಿ ಎರಡೂ ಪಕ್ಷಗಳಿರುವಂತಹ ಕಮಿಟಿಗಳು. ಇಂಥ ಒಂದು ಕಮಿಟಿಯ ಮುಂದೆ, ವಿಶೇಷವಾಗಿ ಈ ಯುದ್ಧಕ್ಕೆ ಸಂಬಂಧಪಟ್ಟಂಥ ವಿಷಯಗಳನ್ನು ಕೇಳುವ ಪ್ರಶ್ನೆಗಳಿರೋ ಕಮಿಟಿ ಮುಂದೆ ಇವರ ಗೃಹ ಕಾರ್ಯದರ್ಶಿ ಅಥವಾ ಏನು ನಿಮ್ಮ ರಕ್ಷಣಾ ಮಂತ್ರಿ ಅಥವಾ ವಿದೇಶಾಂಗ ಮಂತ್ರಿ ಅಂತ ಕರಿಬೋದು, ಅದಕ್ಕೆ ಆ ಥರದ ಸ್ಥಾಯಿ ಹುದ್ದೆಯಲ್ಲಿರುವಂತಹ ತುಳಸಿ ಗಬ್ಬಾರ್ಡ್ ಮತ್ತು ಕಾಶ್ ಪಟೇಲ್ ಇವರುಗಳನ್ನು ವಿಚಾರಣೆ ಮಾಡಿದಾಗಲೂ ಕೂಡ ನಿರ್ದಿಷ್ಟವಾಗಿ ಒಂದು ಪ್ರಶ್ನೆ ಕೇಳ್ತಾರೆ. ತುಳಸಿ ಗಬ್ಬಾರ್ಡ್ ಅವರೇ ಒಂದು ಉತ್ತರ ಕೊಡಿ. 2025 ಜೂನ್ನಲ್ಲಿ ಯುದ್ಧ ಆಯಿತು. ಜೂನ್ನಲ್ಲಿ ಯುದ್ಧ 12 ದಿನಗಳ ಯುದ್ಧ ಇರಾನ್ ಮೇಲೆ ಮಾಡ್ತು ಅಮೇರಿಕ ಮತ್ತು ಇಸ್ರೇಲ್. ಯುದ್ಧ ಆದ ನಂತರ ನೀವು ಘೋಷಣೆ ಮಾಡಿದ್ದೇನು? ಇರಾನಿನ ಎಲ್ಲ ಅಣ್ವಸ್ತ್ರ ಸಾಮರ್ಥ್ಯಗಳನ್ನು ಸರ್ವನಾಶ ಮಾಡಲಾಗಿದೆ, ಕ್ಷಿಪಣಿ ಸಾಮರ್ಥ್ಯವನ್ನು ನಾಮಾವಶೇಷಗೊಳಿಸಲಾಗಿದೆ ಅಂತ ನೀವು ಹೇಳಿದ್ರಿ. ಹೌದಾ ಇಲ್ವಾ? ಹೌದು ಹೇಳಿದ್ವಿ.
ಹಾಗಿದ್ದ ಪಕ್ಷದಲ್ಲಿ 2025 ಜೂನ್ ನಂತರದ ಕಳೆದ 9 ತಿಂಗಳಲ್ಲಿ ಮತ್ತೆ ಇರಾನ್ ಅಣ್ವಸ್ತ್ರ ಸಾಮರ್ಥ್ಯವನ್ನು ಜಾಸ್ತಿ ಮಾಡ್ಕೊಳ್ತಿದೆ ಅಂತ ಅಂದ್ಬಿಟ್ಟು ನಿಮಗೇನಾದರೂ ಮಾಹಿತಿ ಇತ್ತಾ? ಈ ನಿರ್ದಿಷ್ಟ ಪ್ರಶ್ನೆಗೆ ತುಳಸಿ ಗೊಬ್ಬಾರ್ಡ್ ಅವರು ಕೊಟ್ಟ ಉತ್ತರ ಇಲ್ಲ, ನಮ್ಮ ಹತ್ರ ಆ ಥರದ್ದು ಯಾವುದೂ ಮಾಹಿತಿ ಇರಲಿಲ್ಲ. ಹಾಗಾದರೆ ಅಣ್ವಸ್ತ್ರವನ್ನು ಅದು ತಯಾರು ಮಾಡ್ತಿದೆ, ನಮಗದು ತತ್ಕ್ಷಣದ ಆಪತ್ತನ್ನು ತರ್ತಿದೆ ಎನ್ನುವಂತಹ ತೀರ್ಮಾನಕ್ಕೆ ಹೆಂಗೆ ಬಂದ್ರಿ ಅಂತಂದರೆ ಅದು ರಾಷ್ಟ್ರಪತಿಗೆ ಬಿಟ್ಟಿದ್ದು, ನಾವೇನು ಮಾಡೋಕ್ಕೆ ಬರೋದಿಲ್ಲ. ಅದನ್ನು ನಾವು ಮಾಹಿತಿ ಮಾತ್ರ ಕೊಡ್ತೀವಿ. ಇಮಿನೆಂಟ್ ಥ್ರೆಟ್, ದಿಢೀರನೆ ತತ್ಕ್ಷಣದ ಅಪಾಯವಿದೆಯಾ ಇಲ್ಲ ಅನ್ನೋ ತೀರ್ಮಾನ ಬೇರೆ ಇತರ ಎಲ್ಲ ವಿಷಯಗಳನ್ನು ಗಮನಕ್ಕೆ ತೆಗೆದುಕೊಂಡು ರಾಷ್ಟ್ರಪತಿ ತೀರ್ಮಾನ ತೆಗೆದುಕೊಳ್ತಾರೆ ಅಂತೇಳಿ ಹಾರಿಕೆ ಉತ್ತರ ಕೊಟ್ಟು ಮತ್ತೆ ನಿಖರವಾಗಿ ಯಾವುದಾದ್ರೂ ರೀತಿಯ ಕ್ಷಿಪಣಿ ಸಾಮರ್ಥ್ಯಗಳನ್ನು ಹೆಚ್ಚಿಸ್ಕೊಳ್ಳೋದು ಅಥವಾ ಈ ಥರದ್ದು ಮಾಡ್ತಾ ಇದ್ರ ಅವರು ಅನ್ನೋ ಪ್ರಶ್ನೆಗೆ ತುಂಬ ಸ್ಪಷ್ಟವಾಗಿ ಅವ್ರು ಕೊಟ್ಟ ಉತ್ತರ ಏನಪ್ಪ ಅಂದರೆ ಇಲ್ಲ, ಆ ಥರದ್ದು ಯಾವ ಸಾಮರ್ಥ್ಯಗಳು ಇರಲಿಲ್ಲ. ಅಂದರೆ ಸಾರಾಂಶ ಏನು? ಯುದ್ಧಕ್ಕೆ ಏನು ಕಾರಣ ಅಂತನ್ಬಿಟ್ಟು ಇವರುಗಳೆಲ್ಲ ಅಮೇರಿಕ ಮತ್ತು ಇಸ್ರೇಲ್ ಜಗತ್ತನ್ನು ನಂಬಿಸುವುದಕ್ಕೆ ಪ್ರಯತ್ನ ಮಾಡ್ತಾ ಇದ್ರು. ಅವೆಲ್ಲವೂ ಕೂಡ ಶುದ್ಧಾಂಗವಾಗಿ ಸುಳ್ಳು ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಸಾಬೀತಾದಂಥ ವಿಷಯ. ಹೀಗಾಗಿ ವೀಕ್ಷಕರೇ, ಈ ಯುದ್ಧ ಅನೈತಿಕವಾದದ್ದು ಹಾಗೂ ಇಸ್ರೇಲಿನ ಜನಾಂಗೀಯ ದುರಾಭಿಮಾನ ಮತ್ತು ಅಮೇರಿಕದ ಸಾಮ್ರಾಜ್ಯಶಾಹಿ ಸೊಕ್ಕಿನಿಂದ ನಡೆದದ್ದು. ಆದ್ದರಿಂದ ಇದಕ್ಕೆ ಯಾವುದೇ ಸಮರ್ಥನೆ ಇಲ್ಲ ಅಂತ ಅಮೇರಿಕದ ಜನರೇ ಹೇಳ್ತಾ ಇದ್ದಾರೆ, ಅಮೇರಿಕದ ಆಡಳಿತ ವ್ಯವಸ್ಥೆಯಲ್ಲಿರುವ ವಿಭಾಗಗಳೇ ಹೇಳ್ತಾ ಇದ್ದಾರೆ. ಎರಡನೇದಾಗಿ, ಯಾವುದೇ ಒಂದು ಯುದ್ಧದಲ್ಲಿ ನಿಮಗೊಬ್ಬರು ಹೌದು ಅವರು ದುಷ್ಟರು, ಆ ದುಷ್ಟರನ್ನು ನಾಶ ಮಾಡಿದ್ರೆ ಒಳ್ಳೆಯದಾಗುತ್ತೆ ಅನ್ನುವಂತಹ ಒಂದು ಸಾರ್ವತ್ರಿಕವಾದಂಥ ಅಭಿಪ್ರಾಯ ಇರಬೇಕು. ಆದರೆ ನೀವು ಕೊಲ್ತಿರೋದು ಯಾರನ್ನ? ಈ ಥರ ಇಸ್ರೇಲಿನ ಜನರಿಗೆ ಈಗಲೂ ಅಭಿಪ್ರಾಯ ಇದೆ. ಇಸ್ರೇಲಿನಲ್ಲಿ ನಿರಂತರವಾಗಿ ಅವರು ಈ ಯುದ್ಧವನ್ನು ಮಾಡ್ತಿದ್ರು ಕೂಡ ಪ್ಯಾಲೆಸ್ತೈನರ ಬಗ್ಗೆ ಅವರು ಮಕ್ಕಳಾಗಿರುವ ಹಂತದಿಂದಲೇ ಈ ಅರಬ್ಬರೆಲ್ಲರೂ ರಾಕ್ಷಸರು, ದುಷ್ಟರು, ಪೈಶಾಚಿಕ ಪ್ರವೃತ್ತಿನವರು ಅಂತಂದ್ಬಿಟ್ಟು ಟ್ರೈನಿಂಗ್ ಕೊಡೋದ್ರಿಂದ ಲೆಬನಾನ್ ಮತ್ತು ಈ ಕಡೆ ಹಮಾಸ್ ಹಾಗೂ ಇರಾನ್ ಇದ್ದಷ್ಟು ಕಾಲ ಇಸ್ರೇಲ್ ಅಸ್ತಿತ್ವಕ್ಕೆ ಅಪಾಯ ಅನ್ನೋದು ಅವರು ಮಕ್ಕಳಾಗಿದ್ದಾಗ ತಾಯಿಯ ಹೊಟ್ಟೆಯಲ್ಲಿರುವಂತಹ ಸಂದರ್ಭದಿಂದಲೂ ಕೂಡ ಅವರಿಗೆ ಅರದು ಸುರಿಯುವುದರಿಂದ ಇವತ್ತಿಗೂ ಕೂಡ ಈ ಯುದ್ಧ ಅವರಿಗೆ ಅಪಾರ ನಷ್ಟವಾಗ್ತಿದ್ದರೂ ಕೂಡ 90% ಇಸ್ರೇಲಿನ ಜನ ಯುದ್ಧವನ್ನು ಬೆಂಬಲಿಸ್ತಾರೆ. ಅಂದರೆ ಇನ್ನೂ ಕೂಡ ಯುದ್ಧ ಅವ್ರ ಮನೆ ಬಾಗಿಲಿಗೆ ಬಂದಿರಲಿಲ್ಲ, ಈಗ ನಿಧಾನಕ್ಕೆ ಅವ್ರ ಮನೆ ಬಾಗಿಲಿಗೆ ಬರ್ತಿದೆ, ಅಲ್ಲೂ ನಿಧಾನಕ್ಕೆ ಸಣ್ಣ ಹೋರಾಟ ಶುರುವಾಗ್ತಿದೆ. ಅವ್ರಿಗೆ ಬಾಂಬ್ ಹಾಕಿ ಗೊತ್ತಿತ್ತೇ ಹೊರತು ಬಾಂಬ್ ದಾಳಿಯನ್ನು ಎದುರಿಸಿ ಗೊತ್ತಿರಲಿಲ್ಲ. ಈಗ ನಿಧಾನಕ್ಕೆ ಅವ್ರಿಗೂ ಕೂಡ ಅರ್ಥವಾಗ್ತಾ ಇದೆ. ಆದರೆ ಅಮೇರಿಕ ಯುದ್ಧದ ಮೊದಲನೇ ದಿನವೇ ಫೆಬ್ರವರಿ 28ನೇ ತಾರೀಕೆ ಇರಾನಿನ ಒಂದು ಸಣ್ಣ ಪಟ್ಟಣದ ಪ್ರಾಥಮಿಕ ಶಾಲೆಯ ಮೇಲೆ ನೇರವಾಗಿ ನಿಖರವಾಗಿ ಗುರಿಯಿಟ್ಟು ಬಾಂಬ್ ಹಾಕಿ 180 ಶಾಲಾ ಬಾಲಕಿಯರನ್ನ ಕೊಂದಾಕ್ತು. ಹಾಗೂ ನಿರಂತರವಾಗಿ ಆಸ್ಪತ್ರೆಗಳ ಮೇಲೆ, ಯೂನಿವರ್ಸಿಟಿಗಳ ಮೇಲೆ ದಾಳಿ ಮಾಡೋದಕ್ಕೆ ಪ್ಯಾಲೆಸ್ತೈನಲ್ಲಿ ಅವ್ರು ಏನು ಮಾಡ್ತಿದ್ದಾರೆ ಅನ್ನೋದನ್ನು ಕೂಡ ನೋಡ್ತಾ ಇದ್ದೀವಿ. ಇವೆಲ್ಲವೂ ಕೂಡ ಮಾಡ್ತಿರೋದೇನಕ್ಕೆ? ಇರಾನ್ನಿಂದ ತತ್ಕ್ಷಣದ ಯಾವುದೇ ಆಪತ್ತಿಲ್ದಿದ್ರೂ ಕೂಡ ಇಸ್ರೇಲಿನ ದೊಡ್ಡ ಅವರ ಸೈದ್ಧಾಂತಿಕ ರಾಜಕೀಯ ಅಗತ್ಯಗಳು ಹಾಗೂ ಅಮೆರಿಕದ ವಿಸ್ತರಣಾ ಅಗತ್ಯಗಳಿಗೆ ನೇರವಾಗಿ ಅಮೆರಿಕಾಗೆ ಸಂಬಂಧ ಇಲ್ಲ ಆದರೂ ಕೂಡ ಮಾಡ್ತಿದ್ದಾರೆ ಎನ್ನುವಂಥ ಒಂದು ದೊಡ್ಡ ಆಕ್ರೋಶ ಕೂಡ ಅಲ್ಲಿ ಬರ್ತಾ ಇದೆ. ಆದರೆ ಇದು ನಿಧಾನಕ್ಕೆ ಹೆಂಗೆ ಬದಲಾವಣೆ ಆಯಿತು? ಇರಾನ್ನಿಂದ ಯಾವುದೇ ಬಗೆಯ ಪ್ರತಿರೋಧ ಬರಲ್ಲ ಅಂತ ಅಂದ್ಬಿಟ್ಟು ಇವರು ನಿರೀಕ್ಷೆ ಮಾಡಿದರು. ಆದರೆ ಇರಾನ್ ಇರಾಕ್ ಅಲ್ಲ, ಇರಾನ್ ಲಿಬಿಯಾ ಅಲ್ಲ, ಇರಾನ್ ಅಫ್ಘಾನಿಸ್ತಾನ ಅಲ್ಲ. ಕಳೆದ ವಿಡಿಯೋದಲ್ಲೂ ಕೂಡ ನಾವು ಕೂಲಂಕುಷವಾಗಿ ಚರ್ಚೆ ಮಾಡಿದಂತೆ ಇರಾನ್ ಭಾರತಕ್ಕಿಂತ ಹಳೆಯ ನಾಗರಿಕತೆ. ಇರಾನ್ ಸುಮಾರು ಒಂದು 5-6 ಸಾವಿರ ವರ್ಷದಿಂದ ಗಟ್ಟಿಯಾಗಿ ನೆಲೆ ನಿಂತು ಬೆಳೆದಿರುವ ರಾಷ್ಟ್ರ. ತನ್ನದೇ ಆದಂಥ ವಿವೇಕ, ವಿಜ್ಞಾನ, ತನ್ನದೇ ಆದಂಥ ಕೃಷಿ, ತನ್ನ ಭೌಗೋಳಿಕ ಪರಿಸ್ಥಿತಿಗೆ ಸಂಬಂಧಪಟ್ಟಂಥ ಜ್ಞಾನ ಶಾಖೆಗಳೆಲ್ಲವನ್ನೂ ಹಾಗೂ ಒಂದು ರಾಷ್ಟ್ರೀಯ ಮನೋಧರ್ಮವನ್ನು ಕೂಡ ರೂಢಿಸಿಕೊಂಡಿರುವಂತಹ ಒಂದು ದೇಶ. ಹೀಗಾಗಿ ಮತ್ತು ಕಳೆದ 47 ವರ್ಷದಿಂದಲೂ ಕೂಡ ನಿರಂತರವಾಗಿ ಅಮೇರಿಕಾದ ದಿಗ್ಬಂಧನಕ್ಕೆ ಒಳಗಾಗಿರೋದ್ರಿಂದ ಹಾಗೂ ಏನು ಕಳೆದ ವರ್ಷ ತಾನೇ ಜೂನ್ನಲ್ಲಿ ಯುದ್ಧ ನಡೆದು 12 ದಿನಗಳು ಯುದ್ಧ ನಡೀತು. ಆ ಯುದ್ಧ ನಿಂತಿದ್ರೂ ಕೂಡ ಇದು ಕೇವಲ ಕದನ ವಿರಾಮವೇ ಹೊರತು ಯುದ್ಧ ನಿಂತಿಲ್ಲ. ಯಾವುದೇ ಕ್ಷಣದಲ್ಲಿ ಅಮೇರಿಕ ಇಸ್ರೇಲ್ ನಮ್ಮ ಮೇಲೆ ಯುದ್ಧ ಮಾಡ್ಬೋದು. ಆದ್ದರಿಂದ ಇಡೀ ಸಮಾಜವನ್ನು, ಆಡಳಿತ ವ್ಯವಸ್ಥೆಯನ್ನು, ಸೇನಾ ಶ್ರೇಣಿಗಳನ್ನು ಸಂಪೂರ್ಣವಾಗಿ ಪುನರ್ರಚನೆ ಮಾಡಿಕೊಳ್ತು. ಅವರ ಸುಪ್ರೀಂ ಸರ್ವೋಚ್ಚ ನಾಯಕರಿಂದ ಹಿಡಿದು ಒಬ್ಬ ಸಾಮಾನ್ಯ ಸೈನಿಕನ ತನಕ ನಾವೆಲ್ಲರೂ ಪ್ರಾಣ ಕೊಡಬಹುದಾದಂಥ ಅವಕಾಶ ಬರ್ಬೋದು. ತಾವು ಪ್ರಾಣ ಕೊಟ್ಟಾಗ ಯುದ್ಧ ನಿಲ್ಲಬಾರ್ದು, ಸಮಾಜ ನಿಲ್ಲಬಾರ್ದು, ಮುಂದುವರಿಬೇಕು ಅಂತಂದರೆ ತಮ್ಮ ಬದಲಿಗೆ ಯಾರು ಅಂತಂದ್ಬಿಟ್ಟು ಮೊದಲನೇ ಆ ರೀತಿ ಒಂದು ವರದಿಯ ಪ್ರಕಾರ ಪ್ರತಿ ಹುದ್ದೆಗೂ 4 ಬದಲಿಗಳನ್ನು ಈಗಾಗಲೇ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಅಷ್ಟು ಮಾತ್ರ ಅಲ್ದಿರ
ಒಂದು ಕೇಂದ್ರ ಅಂತಿತ್ತು, ಆ ಕೇಂದ್ರದ ಒಬ್ಬ ನಾಯಕನ ಕೊಂದಾಕ್ಬಿಟ್ರೆ ಆ ಕೇಂದ್ರವೇ ಕುಸಿದು ಬಿದ್ದಾಗ ಇಡೀ ದೇಶವೇ ಅರಾಜಕವಾಗಿಬಿಡುತ್ತೆ. ಆದ್ದರಿಂದ ಒಂದು ಕೇಂದ್ರೀಯ ವ್ಯವಸ್ಥೆ ಇರಬಾರ್ದು ಅಂತೇಳಿ ಸಂಪೂರ್ಣವಾಗಿ ಸೇನಾ ಕಮಾಂಡ್ಗಳನ್ನು ವಿಕೇಂದ್ರೀಕರಣ ಮಾಡ್ಕೊಂಡಿದ್ದಾರೆ. ಅಂದರೆ ಇದಕ್ಕೆ ಒಂದು ಕೇಂದ್ರ, ಒಂದು ತಲೆ ಹೊಡೆದ್ರೆ ಮುಗಿದೋಗುತ್ತೆ, ಡಿಕ್ಯಾಪಿಟೇಷನ್. ಅವರು ಅದನ್ನೇ ಮಾಡಕ್ಕೆ ಹೊಡೆದ್ರು, ತಲೆ ಸರ್ವೋಚ್ಚ ನಾಯಕ ತಲೆ ತೆಗೆದುಬಿಟ್ರೆ ಇಡೀ ಅರಾಜಕತೆ ಆಗಿಬಿಡುತ್ತೆ ಅಂತೇಳಿ ಇದಕ್ಕೆ ಅವರು ಸಿದ್ಧರಿದ್ದರು ಇರಾನಿನ ವ್ಯವಸ್ಥೆ. ಹೀಗಾಗಿ ಸರ್ವೋಚ್ಚ ನಾಯಕನ್ನ ಕೊಂದ ಕ್ಷಣದಲ್ಲಿ ಒಂದು 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 ಗಾಬರಿ, ಒಂದು ದಿಢೀರನೆ ಆದಂಥ ಒಂದು ಇದ್ರ ಬಗ್ಗೆ ಶಾಕ್ ಇವೆಲ್ಲ ನಿಜ ಆದರೂ ಕೂಡ 2 ದಿನಗಳಲ್ಲಿ ಅದು ಕೋಪ್ ಮಾಡಿಕೊಂಡು 1 ವಾರದಲ್ಲಿ ಸರ್ವೋಚ್ಚ ನಾಯಕರನ್ನು ಆಯ್ಕೆ ಮಾಡಿಕೊಂಡು, ಕೇವಲ ಸರ್ವೋಚ್ಚ ನಾಯಕ ಅಲ್ಲ, ನಿಮಗೆ ಗೊತ್ತಿರೋ ಹಾಗೆ ದೊಡ್ಡ ದೊಡ್ಡ ಸೇನಾ ನಾಯಕರನ್ನ, ರಾಜಕೀಯ ನಾಯಕರನ್ನ ಕೂಡ ಅವ್ರು ಕೊಂದಾಕಿದ್ರು, ಕೊಲ್ತಾನೇ ಇದ್ದಾರೆ ಈಗಲೂ ಕೂಡ. ಆದರೆ ಯಾರನ್ನೇ ಕೊಂದರೂ ಕೂಡ ಸಮರ ಒಂದು ಹೆಜ್ಜೆನೂ ಹಿಂತೆಗೀತಿಲ್ಲ. ಕಾರಣ ಏನಪ್ಪ ಅಂತಂದರೆ, ಒಬ್ಬರನ್ನ ತೆಗೆದ್ರೆ ಅದರ ಬದಲಿ ಈಗಾಗಲೇ ಅವರು ಸಿದ್ಧ ಮಾಡ್ಕೊಂಡಿರೋದ ಒಬ್ಬರ ಬದಲಿಗೆ ಇನ್ನೊಬ್ಬರಲ್ಲ, ಈ ಥರ 4 ಬದಲಿಗಳನ್ನು ಈಗಾಗಲೇ ಅವರು ಸಿದ್ಧ ಮಾಡ್ಕೊಂಡಿದ್ದಾರೆ. ಹೀಗಾಗಿ ಅವ್ರು ಅನ್ಕೊಂಡಿದ್ದು ಏನೂ ಆಗಲಿಲ್ಲ. ಕ್ಷಿಪಣಿಗಳು ಇನ್ನೂ ತೀವ್ರವಾಗಿ ಹಾರಾಟ ಮಾಡೋದಕ್ಕೆ ಶುರು ಮಾಡಿದ್ರು. ಎಲ್ಲಕ್ಕಿಂತ ಮುಖ್ಯವಾಗಿ ಈ ರಾಜಕೀಯ ಯುದ್ಧವನ್ನು ಒಂದು ಬೃಹತ್ ಆರ್ಥಿಕ ಯುದ್ಧವನ್ನಾಗಿ ಅವರು ಬದಲಾಯಿಸಿದ್ರು. ಇದನ್ನು ಅಮೇರಿಕ ನಿರೀಕ್ಷೆನೇ ಮಾಡಿರಲಿಲ್ಲ. ನಿಮಗೆ ಗೊತ್ತಿರೋ ಹಾಗೆ ಈ ಯುದ್ಧ ಒಂದು ಅಸಿಮೆಟ್ರಿಕಲ್ ವಾರ್ ಅಂತಾರೆ. ಅಂದರೆ ಸರಿಸಮಾನರ ನಡುವೆ, ಸಮಾನ ಸ್ಕಂದರ ನಡುವೆ, ಉದಾಹರಣೆಗೆ ಅಮೇರಿಕ ಮತ್ತು ಚೈನಾ ನಡುವೆ ಯುದ್ಧ ನಡೀತು ಅಂತ ಇಟ್ಕೊಳ್ರಿ. ಎರಡೂ ಕೂಡ ಆರ್ಥಿಕವಾಗಿ ಸರಿಸಮಾನವಾದಂಥವು, ಸೈನಿಕವಾಗಿ ಸರಿಸಮಾನವಾದಂಥವು. ಆವಾಗ ಅದು ಸಿಮೆಟ್ರಿಕಲ್ ಯುದ್ಧ, ಸರಿಸಮಾನರ ನಡುವೆ ನಡೆಯುವ ಯುದ್ಧ. ಆದರೆ ಅಮೇರಿಕ, ಇಸ್ರೇಲ್ ಮತ್ತು ಇರಾನಿನ ವಿರುದ್ಧ ಏನು ಯುದ್ಧ ಮಾಡ್ತಿದ್ದಾರೆ, ಇದು ಅಸಿಮೆಟ್ರಿಕಲ್ ವಾರ್. ಅವರ ಶಕ್ತಿ ಸಾಮರ್ಥ್ಯಗಳಿಗೂ ಇವರ ಶಕ್ತಿ ಸಾಮರ್ಥ್ಯಗಳಿಗೂ ಹೋಲಿಕೆನೇ ಇಲ್ಲ. ಆಗ ಅಂಥ ಅನಾನುಕೂಲತೆಗಳನ್ನು ಕೂಡ ತಮಗಿರುವ ಸಾಧ್ಯತೆಗಳಲ್ಲಿ ಒಂದು ಅನುಕೂಲತೆಯನ್ನಾಗಿ ಹೆಂಗೆ ಬದಲಾಯಿಸಿಕೊಳ್ಬೇಕು ಅನ್ನುವುದು ಯುದ್ಧ ತಂತ್ರದ ಭಾಗ. ಸೈನಿಕವಾಗಿ ಗೆಲ್ಲುವುದಕ್ಕೆ, ನೇರಾನೇರ ಹಣಾಹಣಿಗಳಲ್ಲಿ ಗೆಲ್ಲುವುದಕ್ಕೆ ಸಾಧ್ಯವಿಲ್ಲ ಅಂತಂದರೆ ಇತರ ಯುದ್ಧಗಳನ್ನು ಹೇಗೆ ಮಾಡ್ಬೋದು, ಅದರ ಮೂಲಕ ಹೆಂಗೆ ಶತ್ರುವಿನ ಬಲಹೀನತೆಯನ್ನು ಇಟ್ಕೊಂಡು ಶತ್ರುವನ್ನು ಸೋಲಿಸ್ಬೋದು ಅನ್ನೋದನ್ನು ಇರಾನ್ ಬಹಳ ಜಾಣ್ಮೆಯಿಂದ ಮಾಡ್ತು. ಅದೇನೇ ಸ್ಟ್ರೈಟ್ ಆಫ್ ಹರ್ಮೋಸ್ ಜಲಸಂಧಿ ಏನಿದೆ, ಆ ಜಲಸಂಧಿನಲ್ಲಿ ಇಡೀ ಇವತ್ತು ಯಾವ ನೌಕೆಗಳು ಕೂಡ ಇರಾನಿನ ಅಪ್ಪಣೆ ಇಲ್ಲದೆ ಹರಿದಾಡಕ್ಕೆ ಸಾಧ್ಯವಿಲ್ಲದಂತೆ ಅದನ್ನು ಹಿಡಿದ್ರು. ಈಗ ಹರ್ಮೋಸ್ ಜಲಸಂಧಿದು ಒಂದು ಪಟ ತಮ್ಮ ಪರದೆ ಮೇಲೆ ಬರುತ್ತೆ, ತಾವು ನೋಡ್ಬೋದು. ಅದೊಂದು ಚಿಕನ್ ನೆಕ್ ಅಂತಾರೆ, ಅಂದ್ರೆ ಕೋಳಿ ಕತ್ತಿನ ಥರ ಹೀಗೋಗಿ ಹಿಂಗೆ ಬರುತ್ತೆ. ಒಂದು ಸಣ್ಣ ಒಂದು 30 ಕಿಲೋಮೀಟರ್ ವ್ಯಾಪ್ತಿಯ ಪ್ರದೇಶವನ್ನು ಮಾತ್ರ ಹೊಂದಿರುವಂಥ ಒಂದು ಸಣ್ಣ ಜಾಗ ಅದು. ಹಡಗುಗಳು ಈ ಜಗತ್ತಿನ 20% ತೈಲ, 40% ಗ್ಯಾಸ್ ಇದೇ ಜಲಸಂಧಿಯ ಮೂಲಕವೇ ಹಾದೋಗಬೇಕು. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಈ ಜಗತ್ತಿನ ಅತಿ ಹೆಚ್ಚು ತೈಲ ಸಂಪನ್ಮೂಲ ಇರುವಂಥದ್ದು ಇವತ್ತೇನು ಪರ್ಷಿಯನ್ ಗಲ್ಫ್ನ ಆಸುಪಾಸಿನಲ್ಲಿರುವ ದೇಶಗಳು ಅಂತ ಹೇಳ್ತೀವಿ. ಆ ದೇಶಗಳು ನಿಮಗೆ ಗೊತ್ತಿರೋ ಹಾಗೆ ಸೌದಿ ಅರೇಬಿಯಾ ಇರ್ಬೋದು, ಯುನೈಟೆಡ್ ಅರಬ್ ಎಮಿರೇಟ್ಸ್ ಇರ್ಬೋದು, ಕುವೈತು, ಬಹರೈನು, ಇರಾಕು, ಇರಾನು. ಈ ದೇಶಗಳಲ್ಲಿ ಇರುವಂತಹ ತೈಲಗಳು ಟ್ಯಾಂಕರಲ್ಲಿ ತುಂಬಿಕೊಂಡು ಅದು ನೌಕೆಗಳಲ್ಲಿ ಹಾದು ಹೋಗಬೇಕು ಅಂತಂದರೆ ಈ ಹರ್ಮುಸ್ ಜಲಸಂಧಿಯನ್ನೇ ಹಾದು ಹೋಗಬೇಕು. ಈ ಜಲಸಂಧಿಯನ್ನು ಹಾದು ಹೋಗ್ಬೇಕಂದ್ರೆ ಆ ಹರ್ಮುಸ್ ಜಲಸಂಧಿ ಇರಾನಿನ ವ್ಯಾಪ್ತಿಗೆ ಬರುತ್ತೆ. ಇರಾನ್ ಆ ಹರ್ಮುಸ್ ಜಲಸಂಧಿನಲ್ಲಿ ಇನ್ನು ಮುಂದೆ ಶತ್ರು ರಾಷ್ಟ್ರದ ನೌಕೆಗಳು ಹೋಗುವುದಕ್ಕೆ ನಾವು ಬಿಡೋದಿಲ್ಲ ಅಂದರು, ಶತ್ರು ಹಡಗುಗಳು ಹೋಗೋದಕ್ಕೆ. ದಿನನಿತ್ಯ ಲಕ್ಷಾಂತರ ಬ್ಯಾರಲ್ ಆಯಿಲ್ಲು, ಲಕ್ಷಾಂತರ ಟನ್ನಷ್ಟು ಗ್ಯಾಸ್ಗಳು ಹರಿದ್ರೇನೆ ಎಲ್ಲ ಜಗತ್ತಿನ ಬಹುಪಾಲು ದೇಶಗಳ ಫ್ಯಾಕ್ಟ್ರಿಗಳು ನಡೆಯೋದು, ಔಷಧಿ ಉತ್ಪಾದನೆ ಆಗುವುದು, ಫರ್ಟಿಲೈಸರ್ಗಳು, ಗೊಬ್ಬರಗಳು ಉತ್ಪಾದನೆ ಆಗುವುದು, ಮನೆ ಅಡುಗೆ ಒಲೆಗಳು ಹತ್ತೋದು, ಎಲ್ಲವೂ ಕೂಡ ಇದನ್ನು ಆಧರಿಸಿದೆ. ಸೊ ಹೀಗಾಗಿ ಇರಾನ್ ಈ ಯುದ್ಧವನ್ನು ಹರ್ಮೋಸ್ ಜಲಸಂಧಿಯ ಕುತ್ತಿಗೆಯನ್ನು ಇಟ್ಕೊಳ್ಳೋದ್ರ ಮೂಲಕ ಇಡೀ ಜಗತ್ತಿಗೆ ವ್ಯಾಪಿಸ್ಬಿಡ್ತು. ಹೀಗಾಗಿ ಯಾರ್ಯಾರು ಅಮೇರಿಕ ಇರಾನ್ನ ನಾಶ ಮಾಡಲಿ ಅಂತ ಬಯಸೋ ದೇಶಗಳು ಇದ್ವು, ಅವರು ಅಮೇರಿಕಕ್ಕೆ ಸಹಕಾರ ಕೊಡೋ ಪರಿಸ್ಥಿತಿನಲ್ಲೇ ಇಲ್ಲ. ಯಾಕಂತಂದರೆ ಹರ್ಮುಸ್ ಜಲಸಂಧಿಯನ್ನು ನಿಷೇಧ ಮಾಡಲಿಲ್ಲ ಅಂದರೂ ಕೂಡ ಆ ಜಲಸಂಧಿ ಹರ್ಮುಸಿಂದ ಹಾದೋಗಿ ಬರಬೇಕು ಅಂತಂದರೆ ನಿಮ್ಮ ರಕ್ಷಣೆಗೆ ನಾವು ಜವಾಬ್ದಾರಲ್ಲ ಅಂತೇಳಿ 2 ಟ್ಯಾಂಕರ್ಗಳನ್ನ ಉಡಾಯಿಸಿದ ಮೇಲೂ ಗೊತ್ತಾದ ನಂತರ ಇನ್ಶೂರೆನ್ಸ್ಗಳು ಯಾರು ಕೂಡ ಇನ್ಶೂರೆನ್ಸ್ ಮಾಡೋಕ್ಕೆ ಬಂದಿಲ್ಲ. ಒಂದು ಕಡೆಯಿಂದ ಮತ್ತೊಂದಕ್ಕೆ ಬರಬೇಕು ಅಂತಂದರೆ ಅಕಸ್ಮಾತ್ ಆ ರೀತಿ ಏನಾದರೂ ಕೂಡ ಅವಘಡಗಳು ಸಂಬಂಧಿಸಿದ್ರೆ ವಿಮಾ ಸಂಸ್ಥೆಗಳು ಅವ್ರಿಗೆ ಇನ್ಶೂರೆನ್ಸ್ ಕೊಟ್ಟಿರಬೇಕು. ಯಾವ ಇನ್ಶೂರೆನ್ಸ್ ಕಂಪನಿಗಳು ಕೂಡ ನಿಮಗೆ ವಿಮೆ ಕೊಡ್ತೀವಿ ಅಂತ ಬಂದಿಲ್ಲ.
ಈ ರೀತಿ ಇನ್ಶೂರೆನ್ಸ್ ಯಾರೂ ಕೊಡ್ತಿಲ್ಲ, ಆದ್ದರಿಂದ ಯಾವ ಕಮರ್ಷಿಯಲ್ ಹಡಗುಗಳು ಕೂಡ ಹಾದೋಗ್ತಿಲ್ಲ. ಹೀಗಾಗಿ ಇಡೀ ಜಗತ್ತು ಇವತ್ತು ಬಿಕ್ಕಟ್ಟಿಗೆ ಬಂದು ನಿಂತಿದೆ. ಮತ್ತು ಈಗೇನು ಮಾಡ್ತಿದೆ ಇರಾನು, ತನ್ನ ಪರವಾಗಿರುವ ದೇಶಗಳಿಗೆ ಮಾತ್ರ ನಾನು ಅನುಮತಿ ಕೊಡ್ತೀನಿ, ಅಷ್ಟು ಮಾತ್ರ ಅಲ್ಲ, ಇನ್ನು ಮುಂದೆ ಅನುಮತಿ ಕೊಡಬೇಕಾದರೆ ನಮಗೆ ನಿರ್ದಿಷ್ಟವಾಗಿ ಇಷ್ಟು ಶುಲ್ಕವನ್ನು ನೀವು ಪಾವತಿಸಲೇಬೇಕು. ಅಂದರೆ ಒಂದು ಅನಾನುಕೂಲ ಪರಿಸ್ಥಿತಿಯನ್ನು ಅನುಕೂಲ ಪರಿಸ್ಥಿತಿಯನ್ನಾಗಿ ಬದಲಾಯಿಸಿಕೊಳ್ಳುವುದು ಅಂದ್ರೆ ಇದೇನೆ. ಹೀಗಾಗಿ ಯಾರ್ಯಾರು ತಮ್ಮ ಮಿತ್ರ ರಾಷ್ಟ್ರಗಳು ಪಾಕಿಸ್ತಾನಕ್ಕೆ ಬಿಟ್ಟರು, ಭಾರತಕ್ಕೂ ಕೂಡ ಬಹಳಷ್ಟು, ಭಾರತದ ಬಗ್ಗೆ ಆಮೇಲೆ ಮಾತಾಡೋಣ, ಬಹಳಷ್ಟು ಚರ್ಚೆಗಳಾದಮೇಲೆ ಭಾರತಕ್ಕೂ ಕೂಡ ಬಿಟ್ಟರು, ಚೈನಾಗೆ ಬಿಟ್ಟರು, ಜಪಾನು ಮಾತುಕತೆ ಮಾಡ್ತಾ ಇದೆ. ಮತ್ತು ಯಾವುದೇ ಕಾರಣಕ್ಕೂ ಶತ್ರು ರಾಷ್ಟ್ರದ ಹಡಗುಗಳು ಮತ್ತು ಶತ್ರು ರಾಷ್ಟ್ರದ ಜೊತೆ ಮೈತ್ರಿಯನ್ನು ಇಟ್ಟುಕೊಂಡಿರುವ ರಾಷ್ಟ್ರಗಳ ಹಡಗುಗಳು ಹೋಗೋದಕ್ಕೆ ಬಿಡೋದಿಲ್ಲ ಅಂತಂದ್ರು. ಹೀಗಾಗಿ ಆ ದೇಶಗಳಲ್ಲೂ ಹಾಹಾಕಾರ ಶುರುವಾಯಿತು. ಹೀಗಾಗಿ ಅಮೇರಿಕ ಇದನ್ನು ನಿರೀಕ್ಷೆನೇ ಮಾಡಿಲ್ಲ. ಅಮೇರಿಕ ನಿರೀಕ್ಷಿಸಿದಂಥ ಅಂತಾರಾಷ್ಟ್ರೀಯ ಬೆಂಬಲವು ಈ ಕಾರಣಕ್ಕಾಗಿ ಬರ್ತಿಲ್ಲ. ಫ್ರಾನ್ಸು, ಜರ್ಮನಿ, ಬ್ರಿಟನ್ನು, ಯುರೋಪಿನ ಎಲ್ಲ ದೇಶಗಳು ಕೂಡ ಈ ಹರ್ಮುಸ್ ಜಲಸಂಧಿಯಿಂದ ಹಾದು ಬರುವಂತಹ ಹಡಗುಗಳಿಂದ ಬರುವ ತೈಲವನ್ನೇ ನಂಬ್ಕೋಬೇಕು. ಈ ತೈಲ ಹರಿಲಿಲ್ಲ ಅಂತಂದರೆ ಅದು ದೇಹದಲ್ಲಿ ರಕ್ತ ಇದ್ದಂಗೆ, ರಕ್ತ ಹರಿದ್ರೇ ಒಂದು ಮನುಷ್ಯ ಜೀವಿಸೋದಕ್ಕೆ ಸಾಧ್ಯ. ಅದೇ ರೀತಿ ತೈಲ ಹರಿದ್ರೇ ಜಾಗತಿಕ ಆರ್ಥಿಕತೆ ಉಳಿಯೋದಕ್ಕೆ ಸಾಧ್ಯ. ಜಾಗತಿಕ ಆರ್ಥಿಕತೆ ಇಷ್ಟು ತೈಲದ ಮೇಲೆ, ಗ್ಯಾಸ್ ಮೇಲೆ ಡಿಪೆಂಡ್ ಆದಾಗ ಗ್ಯಾಸು ಮತ್ತು ತೈಲದ ಬೆಲೆ ಯಾವ ಮಟ್ಟದಲ್ಲಿ ಏರ್ತಿದೆ ಅಂತಂದರೆ, ಯುದ್ಧ ಪ್ರಾರಂಭ ಆಗುವುದಕ್ಕೆ ಮುಂಚೆ $70 ಪರ್ ಬ್ಯಾರಲ್ ಇದ್ದರೆ ಇವತ್ತು $160 ಆಗಿದೆ. ಗ್ಯಾಸ್ನ ಬೆಲೆಗಳು ಕೂಡ ಹಾಗೆ ಜಾಸ್ತಿ ಆಗಿದೆ. ಈ ಪ್ರಮಾಣದಲ್ಲಿ ಅಂದರೆ 3 ವಾರದ ಹಿಂದೆ ಯಾವ ಹಡಗ್ನಲ್ಲಿ ಹೊರಟಿದ್ರು ಅವ್ರಿಗೆ ತಲುಪಿರ್ತಾರೆ. ಈಗ ಒಂದು ಹಡಗು ಬರಲಿಲ್ಲ ಅಂತಂದರೆ ಬಿಕ್ಕಟ್ಟಿಗೆ ಶುರುವಾಗುತ್ತೆ. ಬಿಕ್ಕಟ್ಟು ಶುರುವಾಗ್ತಿದ್ದಂಗೆ ಎಲ್ಲದರ ಉತ್ಪಾದನೆಗಳು ನಿಲ್ತವೆ ಅಥವಾ ತೈಲ ಬೆಲೆ ಜಾಸ್ತಿ ಆಗ್ತದೆ. ಸರಬರಾಜು ಕಡಿಮೆ ಇದೆ, ಬೇಡಿಕೆ ಜಾಸ್ತಿ ಇದೆ, ಸಹಜವಾಗಿಯೇ ಬೆಲೆ ಜಾಸ್ತಿ ಆಗುತ್ತೆ, ಎಲ್ಲದರ ಬೆಲೆಯೂ ಜಾಸ್ತಿ ಆಗುತ್ತೆ. ಕೇವಲ ತೈಲ ಬೆಲೆ ಜಾಸ್ತಿ ಆದರೆ ಸಾಗಾಟವೇ ಮುಖ್ಯ. ಆದ್ದರಿಂದ ಯಾವ ವಸ್ತುಗಳು ಸಾಗಾಟ ಆಗುತ್ತೋ ಅದರ ಎಲ್ಲ ಬೆಲೆಗಳು ಜಾಸ್ತಿ ಆಗುತ್ತೆ. ಹಣದುಬ್ಬರ ಏರುತ್ತೆ, ಆದರೆ ನಿಮ್ಮ ಆದಾಯ ಏರಿರೋದಿಲ್ಲ, ನಿಮ್ಮ ಬದುಕು ಕಷ್ಟ ಆಗುತ್ತೆ. ಇಡೀ ಜಗತ್ತಿನ ಬಡ ಜನರ, ಮಧ್ಯಮ ವರ್ಗದ ಬದುಕು ಕಡಿಮೆ ಆಗುತ್ತೆ. ಆಯಾ ದೇಶಗಳಲ್ಲಿ ದೊಡ್ಡ ರಾಜಕೀಯ ಬಿಕ್ಕಟ್ಟಂತಿರುತ್ತೆ. ಅದು ಒಂದು ಯುದ್ಧ ವಿರೋಧಿ ವಾತಾವರಣವನ್ನೇ ಸೃಷ್ಟಿ ಮಾಡುತ್ತೆ ತಮ್ಮ ದೇಶಗಳ ವಿರುದ್ಧ. ಇಷ್ಟು ಮಾತ್ರ ಅಲ್ಲ, ಈ ಲಿಕ್ವಿಫೈಡ್ ನ್ಯಾಚುರಲ್ ಗ್ಯಾಸ್ LNG ಅಂತ ಏನು ಕರಿತೀವಿ, ಅದನ್ನು ಆಧರಿಸೇನೆ ಅದನ್ನು ಬೇರೆ ಬೇರೆ ಪ್ರಕ್ರಿಯೆಗಳ ಮೂಲಕ ನೈಟ್ರೋಜನ್ ಆಧರಿಸಿದಂಥ ಗೊಬ್ಬರಗಳು ಮಾಡೋದಕ್ಕಾಗೋದು. ಗೊಬ್ಬರ ಉತ್ಪಾದನೆಗೆ ಗ್ಯಾಸ್ ಬಹಳ ಮುಖ್ಯ. ಈಗ ಭಾರತಕ್ಕೆ ತಗೊಳ್ಳೋದಾದರೆ ನಮ್ಮ 80% ಗ್ಯಾಸ್ ನಾವೇನು ಆಮದು ಮಾಡ್ಕೊಳ್ತೀವಿ ಅದು ಇಲ್ಲಿಂದನೇ ಬರಬೇಕು. ಈ ಗ್ಯಾಸ್ ಬರಲಿಲ್ಲ ಅಂದರೆ ನೈಟ್ರೋಜನ್ ಇಲ್ಲ ಅಂದರೆ ಯೂರಿಯಾ ಇಲ್ಲ ಅಂತಂದರೆ ಕೃಷಿ ಉತ್ಪಾದನೆಯೇ ದೊಡ್ಡ ಸಂಕಟದಲ್ಲಿ ಬೀಳುತ್ತೆ. ಬರೀ ಭಾರತದಲ್ಲೆಲ್ಲ, ಫಿಲಿಪೈನ್ಸ್ ಇರ್ಬೋದು, ಎಲ್ಲ ಕೃಷಿ ಆಧಾರಿತ ಉತ್ಪಾದನೆ ತಿಳ್ಕೊಂಡಿರೋ ಎಲ್ಲ ದೇಶಗಳ ಸಮಸ್ಯೆಯು ಇದೇ ಆಗುತ್ತೆ. ಸೊ ಇದು ಒಂದು ದೊಡ್ಡ ಬಿಕ್ಕಟ್ಟಾಗಿ ಬಂದಿದೆ. ಅಷ್ಟು ಮಾತ್ರ ಅಲ್ದಿರ, ತಮ್ಮ ಪರದೆಯ ಮೇಲೆ ಇರಾನ್ನ, ಪರ್ಷಿಯನ್ ಗಲ್ಫ್ನ ಆಸುಪಾಸಿನಲ್ಲಿರುವ ದೇಶಗಳದ್ದು ಒಂದು ಪಟ್ಟಿ ಬರುತ್ತೆ, ತಾವು ನೋಡ್ಬೋದು. ಸಿರಿಯಾ, ಇರಾಕ್, ಜೋರ್ಡಾನ್, ಆದಮೇಲೆ ಕುವೈತ್, ಬಹರೈನ್, ಕೊತಾರ್, ಯುನೈಟೆಡ್ ಅರಬ್ ಎಮಿರೇಟ್ಸ್, ಸೌದಿ ಅರೇಬಿಯಾ ಮತ್ತು ಒಮಾನ್. ಈ ದೇಶಗಳು ಇರಾನ್ನಿಂದ ಭಾಳ ಹತ್ತಿರ ಇದ್ದಾವೆ. ಮತ್ತು ಈ ಎಲ್ಲ ದೇಶಗಳಲ್ಲೂ ಕೂಡ 1971 ನಂತರ ಮಾಡಿಕೊಂಡಂಥ ಒಪ್ಪಂದಗಳ ಪ್ರಕಾರ ಕುವೈತಲ್ಲಿ, ಬಹರೈನಲ್ಲಿ, ಕತರಲ್ಲಿ, ಯುನೈಟೆಡ್ ಅರಬ್ ಎಮಿರೇಟ್ಸಲ್ಲಿ, ಸೌದಿ ಅರೇಬಿಯಾದಲ್ಲಿ, ಯಮನ್ನಲ್ಲಿ, ಒಮನ್ನಲ್ಲಿ 1991 ನಂತರ ವಿಶೇಷವಾಗಿ ಸುಮಾರು 13ಕ್ಕೂ ಹೆಚ್ಚು ದೊಡ್ಡ ಅಮೇರಿಕಾದ ಸೇನಾ ನೆಲೆಗಳಿದ್ದಾವೆ. ಅಷ್ಟು ಮಾತ್ರ ಅಲ್ದಿರ, ಈ ಎಲ್ಲ ದೇಶಗಳಲ್ಲಿ ತೈಲ ಉತ್ಪಾದನಾ ಕಂಪನಿ, ಇವೆಲ್ಲ ದೇಶಗಳಾಗಿರೋದು ಮತ್ತು ಈ ದೇಶಗಳು ಉಳಿದು ಬೆಳೆದಿರುವುದೇನೆ ಆ ದೇಶಗಳು ತೈಲ ಉತ್ಪಾದನೆ ಮಾಡಿ ಜಗತ್ತಿಗೆ ತೈಲವನ್ನು ಎಕ್ಸ್ಪೋರ್ಟ್ ಮಾಡೋದ್ರ ಮೂಲಕ. ಮತ್ತು ಆ ತೈಲ ಎಕ್ಸ್ಪೋರ್ಟ್ ಮಾಡುವುದರಲ್ಲಿ ಬಹುಪಾಲು ಅಮೇರಿಕಾದ ಕಂಪನಿಗಳ ಶೇರ್ಗಳಿದ್ದಾವೆ. ಎಕ್ಸಾನ್ ಕಂಪನಿಯ ಶೇರ್ ಇದೆ, ಸುಮಾರಷ್ಟು ಆ ಥರ ಅಮೇರಿಕಾದ ಕಂಪನಿಗಳ ಶೇರ್ಗಳಿದ್ದಾವೆ. ಈಗ ಇರಾನ್ ಏನು ಮಾಡ್ತಿದೆ, ನಮಗೆ ಪರ್ಷಿಯನ್ ಗಲ್ಫ್ ದೇಶದ ಯಾವ ದೇಶಗಳ ಜೊತೆಯೂ ನಮಗೆ ವೈರತ್ವ ಇಲ್ಲ, ನಾವು ಅಲ್ಲಿ ಶತ್ರು ರಾಷ್ಟ್ರ ಅಲ್ಲಿಗೆ ಬಂದು ತನ್ನ ಬಿಡಾರವನ್ನು ಹೂಡ್ತಾ ಇದೆ, ಅಮೇರಿಕ ಬಂದು ತನ್ನ ಸೇನಾನೆಲೆಯನ್ನು ಬಳಸಿ ಅಲ್ಲಿಂದ ನಮ್ಮ ಮೇಲೆ ಕ್ಷಿಪಣಿಯನ್ನು ದಾಳಿ ಮಾಡ್ತಿದೆ. ಅಂತಾರಾಷ್ಟ್ರೀಯ ವಿಶ್ವಸಂಸ್ಥೆಯ ಕಾನೂನಿನ ಪ್ರಕಾರ ಒಂದು ದೇಶ ತನ್ನ ಸ್ವಂತ ರಕ್ಷಣೆಗೋಸ್ಕರ ಈ ರೀತಿ ಬೇರೆ ದೇಶದ ಬಹುಭಾಗದಲ್ಲಿ ತನ್ನ ವಿರುದ್ಧ ಏನಾದರೂ ಕಾರ್ಯಾಚರಣೆ ನಡೀತಿದೆ ಅಂತಂದರೆ ಅದರ ಮೇಲೆ ದಾಳಿ ಮಾಡುವಂಥ ಅವಕಾಶವನ್ನು ಮಾಡಿಕೊಡುತ್ತೆ. ಈಗೇನು ಮಾಡ್ತಿದ್ದಾರೆ, ನಿರಂತರವಾಗಿ ಇರಾನು ಈ ದೇಶಗಳಲ್ಲಿರುವಂತಹ ಅಮೇರಿಕಾದ ನೆಲೆಗಳ ಮೇಲೆ ನಿರಂತರವಾಗಿ ಸೇನಾ ದಾಳಿಗಳನ್ನು ಮಾಡ್ತಾ ಇದ್ದಾರೆ.
ಎಷ್ಟರ ಮಟ್ಟಿಗೆ ಆಗಿದೆ ಅಂತಂದರೆ, ಇತ್ತೀಚೆಗೆ ವಾಲ್ ಸ್ಟ್ರೀಟ್ ಜರ್ನಲ್ ಅನ್ನುವಂತಹ ಅಮೇರಿಕಾದ ಆಳುವ ರಿಪಬ್ಲಿಕನ್ ಪಕ್ಷದ ತುತ್ತೂರಿ ಪತ್ರಿಕೆಯಾಗಿರುವ ಮತ್ತು ಈ ಅಮೇರಿಕಾ ವ್ಯವಸ್ಥೆಯ ಪೆಂಟಗನ್ ಅಂತ ಏನು ಕರೀತಾರೆ, ರಕ್ಷಣಾ ವ್ಯವಸ್ಥೆ, ಅದರ ಮುಖವಾಣಿಯಾಗಿರುವ ವಾಷಿಂಗ್ಟನ್ ಪೋಸ್ಟ್, ಇವೆರಡೂ ಕೂಡ ಕೊಟ್ಟಿರೋ ವರದಿಗಳ ಪ್ರಕಾರ ಈ 13 ಬೇಸ್ಗಳು ಕೂಡ ಸೇನಾ ನೆಲೆಗಳು ಕೂಡ ಧ್ವಂಸವಾಗಿದ್ದಾವೆ. ಅಲ್ಲಿ ಇರೋದಕ್ಕೆ ಇನ್ನು ಸೈನಿಕರು ಸಾಧ್ಯವೇ ಇಲ್ಲ. ಹೀಗಾಗಿ ಏನು ಮಾಡಿದ್ದಾರೆ, ಫಾರ್ ದಿ ಫಸ್ಟ್ ಟೈಮ್ ಇನ್ ದಿ ಹಿಸ್ಟ್ರಿ ಈ ಅಮೇರಿಕಾದ ಸೈನಿಕರು ಈ ಸೇನಾ ನೆಲೆಗಳನ್ನು ಬಿಟ್ಟು ಕತಾರ್ನಲ್ಲಿ, ದೋಹಾದಲ್ಲಿ, ದುಬೈನಲ್ಲಿ ಹೋಟೆಲ್ಗಳಲ್ಲಿ ಅಡಕೊಂಡಿದ್ದಾರೆ. ಇದನ್ನು ಹೇಳ್ತಿರೋದು ಯಾರಪ್ಪ ಅಂತಂದರೆ ಸಾಕ್ಷಾತ್ ಅಮೇರಿಕಾದ ಪರವಾದ ಪತ್ರಿಕೆಗಳೇ. ಹೀಗಾಗಿ ಇರಾನ್ ಏನು ಘೋಷಣೆ ಮಾಡಿದೆ, ಅದು ಇನ್ನು ಸಿವಿಲಿಯನ್ ಟಾರ್ಗೆಟ್ ಆಗಲ್ಲ. ಹೋಟೆಲ್ಗಳು ಸಿವಿಲಿಯನ್ ಟಾರ್ಗೆಟ್ಗಳು, ಆದರೆ ಆ ಹೋಟೆಲ್ನಲ್ಲಿ ಅಮೇರಿಕಾದ ಸೈನಿಕರಿದ್ದರೆ ಅದು ಮಿಲಿಟರಿ ಟಾರ್ಗೆಟೇ ಆಗುತ್ತೆ. ನಿಮ್ಮ ನೆಲೆಗಳನ್ನು ನೀವು ನಮ್ಮ ವಿರುದ್ಧ ದಾಳಿಗೆ ಬಳಸುವುದಕ್ಕೆ ಅವಕಾಶ ಮಾಡಿಕೊಟ್ರೆ ನಾವು ಅಂಥದೇ ದಾಳಿಯನ್ನು ಮಾಡಬೇಕಾಗತ್ತೆ. ಸೊ ಈ ಎಲ್ಲ ಕಾರಣಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತೈಲ, ಗೊಬ್ಬರ, ಇಡೀ ಜಾಗತಿಕ ಆರ್ಥಿಕತೆ ಬಿಕ್ಕಟ್ಟಲ್ಲಿ ಬಂದಿದೆ. ಈ ಯುದ್ಧ ಆದಷ್ಟು ಬೇಗ ನಿಲ್ಲಲೇಬೇಕು, ಇಲ್ಲಾಂದ್ರೆ ಅಮೇರಿಕಾದಲ್ಲೇ ಸಮಸ್ಯೆ ಇದೆ. ಅಮೇರಿಕಾದಲ್ಲಿ ಕಳೆದ 1 ವಾರದಲ್ಲಿ ತೈಲದ ಬೆಲೆ $1 ಜಾಸ್ತಿ ಆಗಿದೆ. ನಿಧಾನಕ್ಕೆ ಅಮೇರಿಕಾದಲ್ಲೇ ತೈಲ ರಿಸರ್ವ್ ಇದೆ, ಬೇರೆ ದೇಶಗಳಷ್ಟು ಅದು ಈ ದೇಶದ ಮೇಲೆ ಡಿಪೆಂಡ್ ಆಗೋದಿಲ್ಲ. ಆದರೆ ಈ ದೇಶಗಳು ಉಳಿಬೇಕಂದ್ರೂ ಕೂಡ, ಉದಾಹರಣೆಗೆ ಈ ಕುವೈತ್, ಬಹರೇನ್, ಕತಾರ್ ಈ ದೇಶಗಳು ಉಳಿಬೇಕಂದ್ರೂ ಕೂಡ ಅಲ್ಲೇನು ಆಹಾರ ಬೆಳೆಯಲ್ಲ. ಆಹಾರಗಳು ಬೇರೆ ಭಾರತದಂಥ ದೇಶಗಳಿಂದಲೇ ಹರ್ಮುಜ್ ಸಂಧಿಯನ್ನು ಹಾದು ಬರಬೇಕು. ಈ ದೇಶಗಳ ಅಸ್ತಿತ್ವವನ್ನೇ ಪ್ರಶ್ನೆಯಲ್ಲಿ ಬರ್ತದೆ ಈಗ. ಹೀಗಾಗಿ ಮಿತ್ರ ರಾಷ್ಟ್ರಗಳು, ಇದೇ ಬಹರೇನ್, ಇದೇ ಕುವೈತ್ ದೇಶಗಳು ದಯವಿಟ್ಟು ಯುದ್ಧವನ್ನು ನಿಲ್ಲಿಸಿ ಅಂತ ಅವರೇ ಒತ್ತಡ ಹಾಕಬೇಕು. ಆ ರೀತಿಯ ಒತ್ತಡವನ್ನು ಇರಾನಿಗೆ ಸೃಷ್ಟಿ ಮಾಡಿದೆ. ಅಷ್ಟು ಮಾತ್ರವಲ್ಲ, ಬರದೆ ಪದೇ ಪದೇ ನಿಮ್ಮ ಕ್ಷಿಪಣಿ ನಾಶ ಆಯಿತು ಅಂತಿದ್ರೆ, ಪ್ರಾರಂಭದಲ್ಲೇ ನಾವು ಚರ್ಚೆ ಮಾಡ್ದಂಗೆ ಈ ಕ್ಷಿಪಣಿಗಳು ಸೀದಾ ಹೋಗ್ಬಿಟ್ಟು ಡಿಮೋನಾ ಅನ್ನುವಂತಹ ಇಸ್ರೇಲಿನ ನೌಕಾ ನೆಲೆಗಳಿರುವಂತಹ ಜಾಗದಲ್ಲಿ, ಇಸ್ರೇಲಿನ ಅಣ್ವಸ್ತ್ರದ ನೆಲೆಗಳಿರುವ ಜಾಗಕ್ಕೆ 10 ಕಿಲೋಮೀಟರ್ಗೆ ಹೋದ್ರೆ ನೇರವಾಗಿ ಅಲ್ಲೇ ಬೀಳುತ್ತೆ. ಅದರಲ್ಲಿ ಸಮಸ್ಯೆ ಇರೋದಿಲ್ಲ, ಎಚ್ಚರಿಕೆಯಾಗಿ ಬಿದ್ದಿದೆ. ಇದಕ್ಕೆ ಹಲವಾರು ಕಾರಣಗಳಿದ್ದಾವೆ. ಪ್ರಧಾನವಾದ ಕಾರಣ, ಇರಾನಿಗೆ ಸಾವಿರಾರು ಅಗ್ಗದ ಡ್ರೋನ್ಗಳನ್ನು, ಅಗ್ಗದ ಕ್ಷಿಪಣಿಗಳನ್ನು ತಯಾರು ಮಾಡುವ ಸಾಮರ್ಥ್ಯ ಇದೆ. ಆದರೆ ಒಂದು ಡ್ರೋನಿನ ಬೆಲೆ $50,000 ಆದರೆ, ಆ ಡ್ರೋನ್ ಬಂದರೆ ಅದನ್ನು ತಡೆಯುವುದಕ್ಕೆ ಇಂಟರ್ಸೆಪ್ಟರ್ ಅಂತ ಏನು ಮಾಡ್ತಾರೆ, ಅದು $10 ಲಕ್ಷ ಆಗುತ್ತೆ. ಪ್ರತಿ ಡ್ರೋನ್ನ ನಾಶ ಮಾಡುವುದಕ್ಕೆ ನೀವು ಇಂಟರ್ಸೆಪ್ಟರ್ ಬಳಸ್ತೀರಾ ಅಂತಂದರೆ ಅದು ನಿಮಗೆ ಹೆಚ್ಚು ಕಷ್ಟವೇ ಹೊರತು ಇರಾನ್ಗೆ ಹೆಚ್ಚು ನಷ್ಟ ಅಲ್ಲ. ಅಷ್ಟು ಮಾತ್ರ ಅಲ್ದಿರ, ಇಂಟರ್ಸೆಪ್ಟರ್ನ ಅದು ಕೂಡ ಕಡಿಮೆ ಸಂಖ್ಯೆಯಲ್ಲಿ ಸಿಗುತ್ತೆ. ಒಂದು ಅಂದಾಜಿನ ಪ್ರಕಾರ ತುಮ್ಹಾಕ್ ಕ್ಷಿಪಣಿಗಳು ಅಂತ ಅಂದ್ಬಿಟ್ಟು ಏನು ಅಮೇರಿಕ ಬಳಸುತ್ತೆ, ಅದು ವರ್ಷಕ್ಕೆ ಕೇವಲ ಒಂದು 650 ಕ್ಷಿಪಣಿಗಳನ್ನು ಮಾತ್ರ ಉತ್ಪಾದನೆ ಮಾಡುವ ಸಾಮರ್ಥ್ಯವನ್ನು ಹೊಂದಿದೆ. ಯಾಕಂದರೆ ಇಷ್ಟು ದೊಡ್ಡ ಯುದ್ಧಗಳು ಯಾವಾಗಲೂ ನಡೆಯಲ್ವಲ್ಲ. ತನ್ನ ಹತ್ರ ಇರೋ ದಾಸ್ತಾನುಗಳನ್ನು ಅಮೇರಿಕ ಮಾಡಿ ಮುಗಿಸ್ಬಿಟ್ಟಿದೆ ಈಗ, ತುಮಾಕ್ ಮಿಸೈಲ್ಗಳನ್ನ. ಈಗ ಅವರು ಆರ್ಡರ್ ಕೊಟ್ಟರೂ ಕೂಡ ಅವ್ರಿಗೆ ಅಷ್ಟು ಸಾಮರ್ಥ್ಯದ ಮಿಸೈಲ್ಗಳು ಸಿಗಬೇಕು ಅಂತಂದ್ರೆ ಇನ್ನೊಂದು ವರ್ಷ ಬೇಕು. ಅದೇ ರೀತಿ ಅಮೇರಿಕ ಇಂಟರ್ಸೆಪ್ಟರ್ಗಳನ್ನು ಏನು ಕೊಟ್ಟಿತ್ತು, ಅದು ಕುವೈತಲ್ಲಿ, ಬಹ್ರೈನಲ್ಲಿ, ಕುತಾರಲ್ಲಿ ಎಲ್ಲಲ್ಲೂ ಕೂಡ ಅಮೇರಿಕಾದ ಇಂಟರ್ಸೆಪ್ಟರೇ ಇರಾನಿನ ಕ್ಷಿಪಣಿಯನ್ನು ತಡಿಬೇಕಾಗಿತ್ತು. ಆದರೆ ನಿರಂತರವಾಗಿ ಎಷ್ಟು ದಾಳಿ ಮಾಡ್ತಿದೆ ಇರಾನ್ ಅಂತಂದರೆ, ಇಂಟರ್ಸೆಪ್ಟರ್ಗಳು ಕಡಿಮೆ ಆಗ್ತಾ ಇದ್ದಾವೆ, ಇಂಟರ್ಸೆಪ್ಟರ್ನ ಸರಬರಾಜು ಕಡಿಮೆ ಆಗ್ತಿದೆ. ಆ ಕಾರಣಕ್ಕೇನೆ ಇಸ್ರೇಲೇ ಇವತ್ತೇನು ಹೇಳ್ತಿದೆ ಅಂತಂದರೆ, ಮೊದಲು ಏನು ಇರಾನಿನ ಕ್ಷಿಪಣಿಗಳು 100 ಬಂತು ಅಂತಂದರೆ 100ನ್ನೂ ನಾಶ ಮಾಡ್ತಿದ್ವಿ. ಇವತ್ತು ಅಲ್ಲೇನಾಗುತ್ತೆ, ಒಂದು ಸತಿ ಕ್ಷಿಪಣಿ ಬರ್ತಿದೆ ಅಂತಂದರೆ ಸೈರನ್ ನೋಡ್ಕೊಳ್ಳೋಕೆ ಶುರುವಾಗುತ್ತೆ 2 ನಿಮಿಷಕ್ಕೆ ಮುಂಚೆ. ಅದೇನಪ್ಪ ಅಂದರೆ ಜನರಿಗೆ ಎಚ್ಚರಿಕೆ, ನೀವು ಹೋಗ್ಬಿಟ್ಟು ಎಲ್ಲಾದ್ರೂ ಬಂಕರ್ಗಳಂತಿರುತ್ತೆ, ತಳದಲ್ಲಿ ಎಲ್ಲಾದ್ರೂ ಹೋಗಿ ಬಚ್ಚಿಟ್ಕೊಳ್ಳಿ ಅಂತೇಳಿ. ಈಗ ಸೈರನ್ಗಳೇ ಕೂಗ್ತಿಲ್ಲ, ಯಾಕಂದರೆ ಅದನ್ನು ಐಡೆಂಟಿಫೈ ಮಾಡುವುದಕ್ಕೆ ಬೇಕಾಗಿರುವ ರ್ಯಾಡರ್ಗಳನ್ನು ನಾಶ ಮಾಡಿದೆ ಇರಾನಿನ ಕ್ಷಿಪಣಿಗಳು. ಸೈರನ್ ಕೂಗಿದ್ರೂ ಕೂಡ ಇಂಟರ್ಸೆಪ್ಟರ್ಗಳ ಸಂಖ್ಯೆ ಕಡಿಮೆ ಆಗ್ತಿದೆ. ಹೀಗಾಗಿ ಏನು ಮಾಡಬೇಕಾಗಿದೆ ಇಸ್ರೇಲ್ ಮತ್ತು ಅಮೇರಿಕ, 10 ಕಡೆ ದಾಳಿ ಆಗ್ತಿದ್ರೆ ಯಾವುದು ಮುಖ್ಯವೋ ಅದನ್ನು ಮಾತ್ರ ಉಳಿಸ್ಕೊಂಡು ಉಳಿದವು ದಾಳಿ ಆಗುವುದಕ್ಕೆ ಅವಕಾಶ ಮಾಡಿಕೊಡ್ಬೇಕಾಗ್ತಿದೆ. ಅಷ್ಟು ಮಾತ್ರ ಅಲ್ದಿರ, ಅಮೇರಿಕ ಎಂಥ ಒಂದು ಜನಾಂಗವಾದಿ ಕುತಂತ್ರನೂ ಮಾಡ್ತಿದೆ ಅಂತಂದರೆ, ಈ ಕುವೈತು, ಬಹರೇನ್, ಕತಾರ್ಗಳೆಲ್ಲ ಅಮೇರಿಕಾದ ಜೊತೆ ಒಪ್ಪಂದ ಮಾಡ್ಕೊಂಡಿದ್ದೆ ಏನು ಕಾರಣಕ್ಕೆ ಅಂದರೆ ತಮಗೆ ಇವರು ರಕ್ಷಣೆ ಕೊಡ್ತಾರೆ ಅಂತ. ಆದರೆ ಇಂಟರ್ಸೆಪ್ಟ್ಗಳ ಕೊರತೆ ಇದೆ ಇಸ್ರೇಲ್ನಲ್ಲಿ ಅಂತ ಗೊತ್ತಾದಾಗ, ಕುವೈತು, ಬಹರೇನ್ ರಕ್ಷಣೆಗೆ ಇದ್ದಂಥ, UAE ರಕ್ಷಣೆಗೆ ಇದ್ದಂಥ ಇಂಟರ್ಸೆಪ್ಟರ್ನ ಅದು ಇಸ್ರೇಲ್ಗೆ ಸ್ಥಳಾಂತರಿಸ್ತಿದೆ. ಇದು ಕೂಡ ದೊಡ್ಡ ಮಟ್ಟಿನ ಅವರ ಶತ್ರುಗಳ ಪಾಳೆಯದಲ್ಲೇ ಒಂದು ಅಸಮಾಧಾನ ಸೃಷ್ಟಿಯಾಗೋದಕ್ಕೂ ಕಾರಣ ಆಗ್ತಿದೆ. ಮೂರನೇದು ಅತಿ ಮುಖ್ಯವಾದಂಥ ವಿಷಯ, ನಾವು ಒಂದು ಮಲ್ಟಿಪೋಲಾರ್ ಜಗತ್ತಿನಲ್ಲಿದ್ದೇವೆ. ಅಮೇರಿಕ ಏಕೈಕ ಸಾಮರ್ಥ್ಯವುಳ್ಳ ರಾಷ್ಟ್ರ ಇದಿಲ್ಲ. ಅಮೇರಿಕ ವಿರುದ್ಧವಾಗಿರುವಂತಹ ದೇಶಗಳ ಜೊತೆ
ಶತ್ರುವಿನ ಶತ್ರು ಮಿತ್ರ ಅನ್ನುವ ಕಾರಣಕ್ಕೂ ಹಾಗೂ ಮುಂದಾಲೋಚನೆಯಾಗಿ ಅಮೆರಿಕಾಗೆ ಬದಲಿಯಾದಂಥ ಒಂದು ಜಾಗತಿಕ ಆರ್ಥಿಕ ವ್ಯವಸ್ಥೆಯನ್ನು ಸೃಷ್ಟಿ ಮಾಡಿ ಇದ್ದಿದ್ರಲ್ಲಿ ಸಹನೀಯವಾಗಿ ಮಾಡಬೇಕು. ತಮ್ಮ ಹಿತಾಸಕ್ತಿ ಇರ್ತವೆ, ಬಂಡವಾಳಶಾಹಿ ಹಿತಾಸಕ್ತಿ, ಅವ್ರಿಗೂ ಕೂಡ ವಿಸ್ತರಣವಾದ ಹಿತಾಸಕ್ತಿ ಅಮೆರಿಕ ಚೈನಾಗೂ ಕೂಡ ಇರುತ್ತೆ, ಇರಾನ್ಗೂ ಇರುತ್ತೆ. ಆದರೆ ಅಮೆರಿಕಾದ ಏನು ಸೊಕ್ಕಿನ ಸಾಮ್ರಾಜ್ಯಶಾಹಿ ದಾಳಿ ಇದೆ, ಅದಕ್ಕೆ ಪರ್ಯಾಯವಾದಂಥ ಒಂದು ಜಾಗತಿಕ ವ್ಯವಸ್ಥೆ ಸೃಷ್ಟಿ ಮಾಡಿಕೊಳ್ಳೋದಕ್ಕೆ ಸಮರ್ಥರಾಗಿರುವ ಎರಡು ಸೂಪರ್ ಪವರ್ಗಳಿದ್ದಾವೆ, ಚೈನಾ ಮತ್ತು ರಷ್ಯಾ ಕ್ಷಿಪಣಿಗಳ ಸಹಾಯವನ್ನು ಮಾಡ್ತಿದೆ. ಇನ್ಫ್ಯಾಕ್ಟ್ ಇರಾನಿನಲ್ಲಿ ನಾಗರಿಕ ಅಣುಶಕ್ತಿಯ ಬಳಕೆಗೆ ಬೇಕಾಗಿರುವಂತಹ ಸಾಮರ್ಥ್ಯವನ್ನು ಕೊಡುವುದಕ್ಕೆ ರಷ್ಯಾದಿಂದ ಸುಮಾರು 100ಕ್ಕೂ ಹೆಚ್ಚು ಇಂಜಿನಿಯರ್ಗಳಲ್ಲಿ ಕೆಲಸ ಮಾಡ್ತಾರೆ ಇರಾನ್ನಲ್ಲಿ. ಮತ್ತು ಈ ಒಂದು ನಿಖರವಾದಂಥ ದಾಳಿ ಹೆಂಗೆ ಸಾಧ್ಯ ಆಗುತ್ತೆ? 2000-3000 ಕಿಲೋಮೀಟರ್ ದೂರದಿಂದ ಕ್ಷಿಪಣಿ ಹೋಗಿ ನಿರ್ದಿಷ್ಟವಾಗಿ ಒಂದು ಜಾಗದಲ್ಲೇ ಬೀಳೋದಕ್ಕೆ ಕಾರಣ ಹೆಂಗೆ ಸಾಧ್ಯ ಆಗುತ್ತೆ ಅಂತಂದರೆ, ಅಂತರಿಕ್ಷದಲ್ಲಿರುವಂತಹ ಸ್ಯಾಟಲೈಟ್ಗಳು, ಉಪಗ್ರಹಗಳು, ಆ ಉಪಗ್ರಹಗಳು ನಿರ್ದಿಷ್ಟವಾಗಿ ಒಂದು ಟಾರ್ಗೆಟ್ ಎಲ್ಲಿದೆ ಅಂತ ಮಾಹಿತಿಯನ್ನು ಕಳಿಸ್ಕೊಡುತ್ತೆ. ಹಾಗೂ ಸೈಬರ್ ವಾರ್ಫೇರ್ನಲ್ಲಿ ಏನು ಚಿಪ್ಗಳನ್ನು ತಯಾರು ಮಾಡ್ತಾರೆ, ಆ ಚಿಪ್ಪು ಇವು ಕೊಟ್ಟಂಥ ಮಾಹಿತಿಯನ್ನು ಕೋಆರ್ಡಿನೇಟ್ಸ್ನಾಗಿ ಪರಿವರ್ತನೆ ಮಾಡಿಕೊಂಡು ಕ್ಷಿಪಣಿಗೆ ಆ ಫೀಡ್ ಮಾಡ್ತವೆ. ಅಂದರೆ ನಿಮಗೆ ಬೇಕಾಗಿರೋದು ನಿಖರ ದಾಳಿ ಆಗಬೇಕಂತಂದರೆ ನಿಮಗೆ ಉಪಗ್ರಹಗಳ ಸಹಕಾರ ಬೇಕು, ಹಾಗೂ ಈ ಚಿಪ್ಪುಗಳು ನಿಖರವಾದಂಥ ಚಿಪ್ಪುಗಳ ಹಾಗೂ ರ್ಯಾಡಾರ್ಗಳಂತ ಏನಿರ್ತವೆ, ಅಂದರೆ ಈ ಥರ ಕ್ಷಿಪಣಿ ಬರ್ತಿದೆ ಅಂದರೆ ದೂರದಿಂದಲೇ ಅದೆಲ್ಲೂ ಬರ್ತಿದೆ ಅಂತ ಗುರುತು ಪತ್ತೆ ಹಚ್ಚುವಂತಹ ರ್ಯಾಡಾರ್ಗಳನ್ನು ಮೋಸ ಮಾಡಿ ರ್ಯಾಡಾರ್ಗಳು ಪತ್ತೆ ಹಚ್ಚದಂತೆ ಹೋಗಿ ದಾಳಿ ಮಾಡುವಂತಹ ಸೂಪರ್ ಸಾನಿಕ್ ಆದಂಥ ಸೈನಿಕ ಸಾಮರ್ಥ್ಯ ಬೇಕು. ಇವೆಲ್ಲವನ್ನೂ ಕೂಡ ರಷ್ಯಾ ಮತ್ತು ಚೈನಾ ಇರಾನ್ಗೆ ಈಗ ಹಂತವಾಗಿ ಒದಗಿಸ್ತಾ ಇದ್ದಾವೆ. ಅದರಲ್ಲೂ ವಿಶೇಷವಾಗಿ ಏನು ನಾವೊಂದು GPS ವ್ಯವಸ್ಥೆ ಅಂತ ಕರಿತೀವಿ, ಗ್ರೌಂಡ್ ಪೊಸಿಷನಿಂಗ್ ಸಿಸ್ಟಮ್ ಅಂತೇಳಿ, ಅವೆಲ್ಲವೂ ಅಮೇರಿಕಾದ ಉಪಗ್ರಹದ ಸಹಕಾರದೊಂದಿಗೆ ಬೇರೆ ನಾವು ಕೂಡ ಅವರನ್ನೇ ಆಧರಿಸಿದ್ದೀವಿ. ಆದರೆ 2025ರಲ್ಲಿ ಇರಾನ್ ಸಂಪೂರ್ಣವಾಗಿ ಚೈನಾದ ಬೀದು ಸ್ಯಾಟಲೈಟ್ ಕನ್ಸ್ಟಲೇಷನ್ ಅಂತಾರೆ, ಅಂದರೆ ಬೀದು ಉಪಗ್ರಹಗಳ ಸಮುಚ್ಚಯದ ಸಹಕಾರಕ್ಕೆ ಸಂಪೂರ್ಣವಾಗಿ ಅವರು ಸ್ಥಳಾಂತರಗೊಂಡರು. ಅಮೇರಿಕಾದ GPS ವ್ಯವಸ್ಥೆಗೆ ಬರೀ 34 ಉಪಗ್ರಹಗಳ ಸಹಕಾರ ಇದ್ದರೆ, ಈ ಚೈನಾ ಆಧಾರಿತವಾದಂಥ ಬೀಡು ಸ್ಯಾಟಲೈಟ್ ಸಮುಚ್ಚಯಕ್ಕೆ 64 ಉಪಗ್ರಹಗಳ ಸಹಕಾರ ಇದೆ. ಅಂದರೆ ಅಮೇರಿಕಾದ ಉಪಗ್ರಹಗಳು ಕೊಡುವಂತಹ ನಿಖರತೆಗಿಂತಲೂ ಕೂಡ ಚೈನಾದ ಉಪಗ್ರಹಗಳು ಕೊಡುವಂತಹ ಈ ಸಮುಚ್ಚಯವು ಕೊಡುವ ನಿಖರತೆ ಇನ್ನೂ ನಿರ್ದಿಷ್ಟವಾಗಿರುತ್ತೆ. ಹಾಗೂ ಸೂಪರ್ ಸಾನಿಕ್ ಸಾಮರ್ಥ್ಯ ಏನಿದೆ ಅದನ್ನು ಕೂಡ ಕೊಡ್ತಾರೆ. ನಿಮಗೆಲ್ಲರೂ ಕೂಡ ಗೊತ್ತಿದೆ, ಆಪರೇಷನ್ ಸಿಂಧೂರ ನಡೆದಾಗ ನಮ್ಮ ರಾಫೇಲ್ ವಿಮಾನಗಳನ್ನು ಪಾಕಿಸ್ತಾನ ಪದೇ ಅಮೇರಿಕಾದ ಆಪ್ತ ಸ್ನೇಹಿತರಾದ ಟ್ರಂಪೇ ಹೇಳ್ತಿದ್ದಾರೆ 6 ರಾಫೇಲ್ ಭಾರತೀಯ ವಿಮಾನ ನಾಶ ಆಯಿತು, ಆ ಕಾರಣಕ್ಕೇ ಇಮಿಡಿಯೇಟ್ ಆಗಿ ಶಾಂತಿ ಒಪ್ಪಂದ ಆಗಿ ಆಪರೇಷನ್ ಸಿಂಧೂರ ಹಿಂದೋಯ್ತು. ಅದಕ್ಕೆ ಪಾಕಿಸ್ತಾನದ ಸೇನಾ ಸಾಮರ್ಥ್ಯ ಕಾರಣ ಅಲ್ಲ, ಅದಕ್ಕೆ ಪಾಕಿಸ್ತಾನ ಚೈನಾ ಜೊತೆ ಸ್ನೇಹದಿಂದಿದೆ. ಚೈನಾ ಕೊಟ್ಟಂಥ ಸೂಪರ್ ಸಾನಿಕ್ ವ್ಯವಸ್ಥೆ, ಅಂದರೆ ರ್ಯಾಡಾರ್ಗೂ ಗೊತ್ತಾಗ್ದಿರ, ರಾಫೇಲ್ ಪೈಲಟ್ಗೆ ಗೊತ್ತಾಗ್ದಿರ ಬಂದು ದಾಳಿ ಮಾಡುವಂತಹ ಒಂದು ವ್ಯವಸ್ಥೆಯನ್ನು ಚೈನಾ ಸಹಾಯ ಮಾಡಿಕೊಟ್ಟಿದೆ. ಅಂದರೆ ಅಮೇರಿಕಾ ಏಕೈಕ ಸೂಪರ್ ಪವರ್ ಆಗಿದ್ದಾಗ ಇದ್ದಂಥ ಜಾಗತಿಕ ವ್ಯವಸ್ಥೆ ಇವತ್ತಿಲ್ಲ. ಅಷ್ಟು ಮಾತ್ರ ಅಲ್ದಿರ ಇವತ್ತೇನಾಗ್ತಿದೆ, ಕುವೈತು, ಬಹರೇನು, ಖತಾರ್ ಈ ದೇಶಗಳಿಗೆ ಇವರು 1971ರಲ್ಲಿ ಅಮೇರಿಕಾದ ಜೊತೆ ಒಪ್ಪಂದ ಮಾಡ್ಕೊಂಡಿದ್ದೇನಪ್ಪ ಅಂದರೆ, ನಾವು ನಿಮಗೆ ಸೇನಾ ಸಹಕಾರವನ್ನು ಕೊಡ್ತೀವಿ, ರಕ್ಷಣೆಯನ್ನು ಕೊಡ್ತೀವಿ, ನೀವೇನು ಮಾಡಬೇಕು, ನಿಮ್ಮ ತೈಲವನ್ನು ಬೇರೆ ದೇಶಗಳಿಗೆ ಡಾಲರಲ್ಲಿ ಮಾತ್ರ ಮಾರಾಟ ಮಾಡಬೇಕು, ಪೆಟ್ರೋಲ್ ಡಾಲರಲ್ಲಿ. ಇದನ್ನು ಕಡ್ಡಾಯ ಮಾಡಿದಾಗ ಏನಾಯಿತು, ಪ್ರತಿಯೊಂದು ದೇಶವೂ ಕೂಡ ಪೆಟ್ರೋಲ್ ಕೊಂಡ್ಕೊಳ್ಳೇಬೇಕು, ತೈಲ ಕೊಂಡ್ಕೊಳ್ಳೇಬೇಕು ಅಂತಂದರೆ ಡಾಲರ್ ಇದ್ದರೆ ಮಾತ್ರ ಕೊಂಡ್ಕೊಳ್ಳೋಕ್ಕೆ ಸಾಧ್ಯ. ಯಾಕಂದರೆ ಡಾಲರ್ ಕೊಟ್ಟರೆ ಮಾತ್ರ ಇವರು ತೈಲ ಕೊಡೋದು. ಸೊ ಡಾಲರ್ ಬೇಕು ಅಂದರೆ ಏನಾಯಿತು, ಒಂದು ಡಾಲರ್ನ ನೀವು ಖರೀದಿ ಮಾಡಬೇಕು ಮಾರ್ಕೆಟಲ್ಲಿ, ಅಥವಾ ಅಮೇರಿಕಾದ ವಸ್ತುಗಳನ್ನು ಸೇವೆಗಳನ್ನು ಖರೀದಿ ಮಾಡಬೇಕು. ಹೀಗಾಗಿ ಡಾಲರ್ ಬೆಲೆ ಜಾಸ್ತಿ ಆಗ್ತಾ ಹೋಗುತ್ತೆ. ಚಿನ್ನಕ್ಕಿಂತ, ರಿಯಲ್ ಎಸ್ಟೇಟ್ಗಿಂತ ಡಾಲರ್ ಬೆಲೆ ಜಾಸ್ತಿಯಾಗಿ ಇಡೀ ಜಗತ್ತಿನ ಮೇಲೆ ಡಾಲರ್ನ ಆಧಿಪತ್ಯ ಬರುತ್ತೆ. ಇದು 71ರಲ್ಲಿ ಇವರು ಮಾಡ್ಕೊಂಡಂಥ ಒಪ್ಪಂದ. ಪೆಟ್ರೋಲ್ ಮೇಲೆ ಜಾಗತಿಕ ಅವಲಂಬನೆ ಇರುವುದಕ್ಕೆ, ಅದನ್ನು ಪೆಟ್ರೋಲ್ ಡಾಲರ್ ಮೇಲೆ ನೀವು ಮಾಡಬೇಕು ಅಂತ ಈ ಥರ ಸೈನಿಕ ಒಪ್ಪಂದ ಮಾಡ್ಕೊಂಡಿದ್ದಕ್ಕೆ ಇಡೀ ಜಗತ್ತ ಮೇಲೆ ಅಮೇರಿಕಾ ಆರ್ಥಿಕ ಆಧಿಪತ್ಯವನ್ನು ನೀವು ಒಪ್ಪಲಿಲ್ಲ ಅಂದರೆ ನಿಮ್ಮ ಮೇಲೆ ಟ್ಯಾಕ್ಸ್ ಹಾಕ್ತೀವಿ, ಟ್ಯಾರಿಫ್ ಹಾಕ್ತೀವಿ ಅಂತೆಲ್ಲ ಅವರು ಸುಲಭವಾಗಿ ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಕಾರಣವಾಗಿರೋದು ಈ ಪೆಟ್ರೋಲ್ ಡಾಲರ್ ವ್ಯವಸ್ಥೆಯಿಂದ. ಈ ಪೆಟ್ರೋಲ್ ಡಾಲರ್ ವ್ಯವಸ್ಥೆ ಬರುವುದಕ್ಕೆ ಕಾರಣ ನೀವು ಸೇನಾ ರಕ್ಷಣೆ ಕೊಡ್ತೀರಿ ಅನ್ನೋ ಕಾರಣಕ್ಕೆ. ಆದರೆ ಇರಾನಿನ ಈ ಯುದ್ಧ ಏನು ಮಾಡ್ತಿದೆ, ಆ ರಕ್ಷಣೆಯನ್ನೇ ಇವರು ಕೊಡೋಕ್ಕೆ ಸಾಧ್ಯವಿಲ್ಲದಾಗ ಮಾಡಿಬಿಟ್ಟಿದೆ. ಆ 13 ಸೇನಾ ನೆಲೆಗಳಿಂದ ಓಡೋಗ್ಬಿಟ್ಟಿದ್ದಾರೆ. ಈಗ ಅಮೇರಿಕಾದ ಟ್ರಂಪ್ ಹೇಳ್ತಿದ್ರೆ ನಾವು 10,000 ಸೈನಿಕರನ್ನು ಕಳಿಸ್ತೀವಿ, ಕರ್ಗ್ ಅನ್ನೋ ದ್ವೀಪ ಏನಿದೆ ಅದರಲ್ಲೇ 90% ಇರಾನಿನ ತೈಲ ಅದರಲ್ಲಿ ಭರ್ತಿಯಾಗುವಂಥದ್ದು, ಅದನ್ನು ವಶ ಮಾಡ್ಕೊಳ್ತೀವಿ ಅಂತ ಹೇಳ್ತಿದ್ದಾರೆ. ಅದ್ಯಾವುದು ಅಷ್ಟು ಪುಕ್ಸಟ್ಟೇನಲ್ಲಾಗೋದಲ್ಲ. ಯಾಕಂದರೆ ಈಗಾಗಲೇ ಎಲ್ಲಿ ನಿಮ್ಮ ಸೇನಾ ನೆಲೆ ಇತ್ತು ಅಲ್ಲಿಂದಲೇ ಸೈನಿಕರು ಓಡೋಗಿದ್ದಾರೆ, ಅಥವಾ
10 ವಿಮಾನಗಳನ್ನು ಸಮುದ್ರದಿಂದಲೇ ಉಡಾಯಿಸಿ ಅಥವಾ ಹಾರಿಸಿ ಆ ಮೂಲಕ ದಾಳಿ ಮಾಡಬಹುದಾದಂಥ ಅಬ್ರಹಾಂ ಲಿಂಕನ್ ಅನ್ನುವಂತಹ ಸುಮಾರು $13 ಬಿಲಿಯನ್ ಖರ್ಚು ಮಾಡಿ ಕಟ್ಟಿದಂಥ ಬೃಹತ್ ನೌಕೆ ಇತ್ತು. ಅದು ಇರಾನ್ನ ಹತ್ತತ್ರ ಬರ್ತಿದ್ದಂಗೆ ಯಾವಾಗ ಕ್ಷಿಪಣಿ ದಾಳಿ ಆಯಿತು ಅದು ಗಲ್ಫಿಂದಲೇ ದೂರ ಹೋಗ್ಬಿಟ್ಟು ಎಲ್ಲೋ ನಿಂತ್ಕೊಂಡ್ಬಿಟ್ಟಿದೆ. ಯಾಕಂದ್ರೆ ಅದು $13 ಬಿಲಿಯನ್ ಖರ್ಚಾಗಿರೋದು ಅದಕ್ಕೆ. ಅಂದರೆ ಇರಾನಿನ ಕ್ಷಿಪಣಿ ದಾಳಿಯನ್ನು ನಿಖರವಾಗಿ ಮಾಡುವುದಕ್ಕೆ ಚೈನಾದ ಸಹಾಯವೂ ಇದೆ, ಇರಾನಿನ ತಂತ್ರಜ್ಞಾನವೂ ಇದೆ, ಇರಾನಿನ ಒಂದು ಮನೋಸ್ಥೈರ್ಯವೂ ಕೂಡ ಗಟ್ಟಿಯಾಗಿದೆ. ಅದು ಕೂಡ ಸಾಧ್ಯ ಆಗಲ್ಲ. ಈಗ 10,000 ಜನ ಸೈನಿಕರು ಬಂದರೆ ಎಲ್ಲಿರ್ತಾರೆ ಈಗ? ಸೊ ಹೀಗಾಗಿ ಕುವೈತು, ಬಹ್ರೈನು, ಕತಾರ್ ಈ ಥರದ ದೇಶಗಳಿಗೆ ಇನ್ನು ಮುಂದೆ ಅಮೇರಿಕ ನಿಜಕ್ಕೂ ನಮ್ಮನ್ನು ರಕ್ಷಿಸುವುದಕ್ಕೆ ಸಾಧ್ಯವಾ ಅನ್ನೋ ಪ್ರಶ್ನೆ ಬಂದಿದೆ. ಆವಾಗ ರಷ್ಯಾ ಮತ್ತು ಚೈನಾ ನಾವು ನಿಮಗೆ ಸಹಾಯ ಮಾಡ್ತೀವಿ, ಆದರೆ ನಿಮಗೊಂದು ಕಂಡೀಷನ್ನು, ಇನ್ನು ಮುಂದೆ ನಿಮ್ಮ ತೈಲವನ್ನು ನೀವು ಡಾಲರ್ನಲ್ಲಿ ಮಾರಾಟ ಮಾಡಬಾರ್ದು, ಯುವಾನ್ನಲ್ಲಿ ಮಾರಾಟ ಮಾಡಬೇಕು, ಅಂದರೆ ಚೈನಾದ ಕರೆನ್ಸಿನಲ್ಲಿ ಮಾರಾಟ ಮಾಡಬೇಕು. ಆವಾಗ ಏನಾಗುತ್ತೆ, ಅಮೇರಿಕಾದ ಡಾಲರ್ ಆಧಿಪತ್ಯ ಕುಸಿಯುತ್ತೆ. ಒಂದು ಪರ್ಯಾಯವಾದಂಥ ಅಮೇರಿಕಾಗೆ ಪರ್ಯಾಯವಾದಂಥ ಒಂದು ಜಾಗತಿಕ ಪರ್ಯಾಯ ಆರ್ಥಿಕ ವ್ಯವಸ್ಥೆ ಸೃಷ್ಟಿಯಾಗುತ್ತೆ. ಹಾಗೂ ಇದುವರ ತನಕ ಅಮೇರಿಕ, ರಷ್ಯಾ ತಮ್ಮ ವಿಸ್ತರಣವಾದಿಗಳು ಇವತ್ತು ರಷ್ಯಾ ಏನು ಮಾಡ್ತಿದೆ ಉಕ್ರೈನಲ್ಲಿ ಅವೆಲ್ಲವೂ ಕೂಡ ಗೊತ್ತಿರೋ ವಿಷಯವೇ. ಆದರೂ ಅಮೇರಿಕಾದ ವಿರುದ್ಧ ಈ ಕಡೆ ಜನರನ್ನು ಒಲಿಸಿಕೊಳ್ಳಬೇಕು ಅನ್ನೋ ಕಾರಣಕ್ಕಾದರೂ ಕೂಡ ಅದರಷ್ಟು ಆಕ್ರಮಣಶೀಲವಾಗಿರಲ್ಲ ಅನ್ನೋ ಕಾರಣಕ್ಕೆ ಈ ದೇಶಗಳು ಕೂಡ ಅದನ್ನು ಪರಾಂಬರಿಸುವಂತಹ ಒಂದು ಕಾಲಘಟ್ಟಕ್ಕೆ ಬಂದು ನಿಂತಿದ್ದಾವೆ. ಈ ಎಲ್ಲ ಕಾರಣಗಳು ಕೂಡ ಒಟ್ಟುಗೂಡಿ ಅದರಲ್ಲಿ ಅತೀ ಪ್ರಧಾನವಾದದ್ದು ಇರಾನಿನ ಜನರ ಸಾಮ್ರಾಜ್ಯಶಾಹಿ ವಿರೋಧಿ ಮನೋಭಾವ, ಅದಕ್ಕಿರುವ ದೊಡ್ಡ ಇತಿಹಾಸ, ಹಾಗೂ ಅಮೇರಿಕ ಸಾಮ್ರಾಜ್ಯಶಾಹಿ ಅಫ್ಘಾನಿಸ್ತಾನ, ಇರಾಕು, ಲಿಬಿಯಾ, ವೆನಿಜುಲಾದಲ್ಲಿ ಮಾಡಿರುವಂತಹ ದಾರುಣವಾದಂಥ ದಾಳಿಯಿಂದ ಇವರು ನಮಗೆ ಸ್ನೇಹಿತರಲ್ಲ ಅಂತ ತುಂಬ ಸ್ಪಷ್ಟವಾಗಿ ಅರ್ಥವಾಗಿರೋ ವಿಷಯ. ಹಾಗೂ ಇಲ್ಲಿ ರೆಜಿಮ್ ಚೇಂಜ್ ಅಂತ ಇವರು ಹೇಳ್ತಿರೋದೇ ಇರಾನ್ನ ಶಾಶ್ವತವಾಗಿ ಗುಲಾಮರನ್ನಾಗಿ ಮಾಡ್ಕೊಳ್ಳೋ ಉದ್ದೇಶ ಅನ್ನೋದು ಸ್ಪಷ್ಟವಾಗಿ ಅರ್ಥವಾಗಿರೋದು ಒಂದು. ಆ ಕಾರಣಕ್ಕಾಗಿ ಅವರ ಒಂದು ರಾಷ್ಟ್ರೀಯವಾದಿ ನಿಜವಾದ ದೇಶಪ್ರೇಮಿ ಮನೋಭಾವ ಪ್ರಧಾನವಾದ ಕಾರಣ. ಪ್ರತಿ ರಾತ್ರಿ ಏನಲ್ಲಿ ಯುದ್ಧದ ವಿರುದ್ಧ ಹಾಗೂ ತಮ್ಮ ಪ್ರಭುತ್ವದ ಪರವಾಗಿ ದೊಡ್ಡ ದೊಡ್ಡ ಮೆರವಣಿಗೆಗಳು ನಡೀತದೆ, ಅದು ದೊಡ್ಡ ಉದಾಹರಣೆ. ಅದರಲ್ಲಿ ಮಾತ್ರ ಅಲ್ದಿರ ನಿರಂತರವಾಗಿ ಇರಾನಿನ ನಿತ್ಯ ಜೀವನ ನಡ್ಕೊಂಡು ಹೋಗುವುದಕ್ಕಾಗಿ ಕೂಡ ಟೀಚರ್ಗಳು, ಡಾಕ್ಟರ್ಗಳು ಬಾಂಬಿನ ಹಂಗಿಲ್ಲದೆ ಕೆಲಸ ಮಾಡ್ತಾ ಇದ್ದಾರೆ. ಅವರು ಕೂಡ ಪರೋಕ್ಷ ಸೈನಿಕರಾಗಿದ್ದಾರೆ. ಇಡೀ ದೇಶ, ಯಾಕಂದರೆ ಇರಾಕ್ಗಿಂತ 4 ಪಟ್ಟು ದೊಡ್ಡದು ಇರಾನ್, ಇರಾಕ್ಗಿಂತ 3 ಪಟ್ಟು ಹೆಚ್ಚು ಜನಸಂಖ್ಯೆಯಲ್ಲಿ, ಇರಾಕ್ಗಿಂತ ಅತಿ ಪ್ರಾಚೀನವಾದಂಥ ನಾಗರಿಕತೆ ಹಾಗೂ ರಾಷ್ಟ್ರವಾದಿ ಮನೋಭಾವ ಕಳೆದ 47 ವರ್ಷದಿಂದಲೂ ಬಿತ್ತಿರುವುದು. ಇದರಲ್ಲಿ ಧಾರ್ಮಿಕವಾದಂಥ ಒಂದು ಅಂಶವೂ ಇದ್ದು ಅದು ಕೂಡ ಆ್ಯಂಟಿ ಇಂಪೀರಿಯಲಿಸ್ಟ್ ಧಾರ್ಮಿಕತೆಯೂ ಕೂಡ ಆಗಿರೋದ್ರಿಂದ ಸೇರಿ ಬಂದಿದೆ. ಇದು ಮೊದಲನೇ ಕಾರಣ. ಎರಡನೇದು, ಯುದ್ಧದಿಂದ ಅವರು ಅರ್ಥ ಮಾಡಿಕೊಂಡು ಅಗ್ಗದ ಆದರೆ ಪರಿಣಾಮಕಾರಿ ತಂತ್ರಜ್ಞಾನ ಯಾವುದು ತಮ್ಮ ದೌರ್ಬಲ್ಯವೋ ಅದನ್ನು ಅವರು ತಮ್ಮ ಸಾಮರ್ಥ್ಯವಾಗಿ ಪರಿಣಮಿಸಿಕೊಂಡು ಅಗ್ಗದ ಕ್ಷಿಪಣಿಗಳನ್ನು, ಅಗ್ಗದ ಡ್ರೋನ್ಗಳನ್ನು ಸಾವಿರ ಸಂಖ್ಯೆಯಲ್ಲಿ ಸೃಷ್ಟಿ ಮಾಡಿಕೊಂಡು ಭೂಮಿಯ ಕೆಳಗಡೆ ದಾಸ್ತಾನು ಮಾಡಿಟ್ಕೊಂಡಿದ್ದಾರೆ. ಹಾಗೂ ಅತ್ಯಂತ ಜಾಣ್ಮೆಯಿಂದ ಇಡೀ ಜಗತ್ತಿನ ಆರ್ಥಿಕತೆಯನ್ನೇ ನಿಯಂತ್ರಣ ಮಾಡುವಂತಹ ಹಾರ್ಮೋಸ್ ಜಲಸಂಧಿ, ಈಗ ನಿಮ್ಮ ಪರದೆಯ ಮೇಲೆ ಆ ಒಂದು ಬರುತ್ತೆ, ನೀವು ನೋಡ್ಬೋದು ಒಂದು ಭೂಪಟ. ಈ ಕಡೆ ಹರ್ಮುಸ್ ಜಲಸಂಧಿ ಇದೆ, ಈ ಕಡೆ ಗಲ್ಫ್ ಆಫ್ ಏಡನ್ ಅಂದರೆ ರೆಡ್ ಸಿ, ಅದು ಯೆಮೆನ್ ಮೂಲಕ ಹಾದೋಗುತ್ತೆ. ಇವೆರಡು, ಒಂದು ಕಡೆ ಹರ್ಮುಸ್ ಸ್ಟ್ರೈಟಿಂದ ಜಗತ್ತಿನ 20% ತೈಲ ಮತ್ತು ಗ್ಯಾಸ್ ಹರಿದೋದ್ರೆ ಈ ಕಡೆ ರೆಡ್ ಸಿಯಿಂದ 12% ಹಾದೋಗುತ್ತೆ. ಯೆಮೆನ್ನಲ್ಲಿ ಹೌತಿಗಳು ನಾವು ಈ ರೆಡ್ ಸಿಯನ್ನು ಮುಚ್ಚಾಕ್ತೀವಿ ಅಂತ ಹೇಳಿದ್ದಾರೆ. ಅಂದರೆ ಜಗತ್ತಿನ 32% ಅಷ್ಟು ಸರ್ವನಾಶ, ಅಂದರೆ ಚಲನೆಯೇ ಇಲ್ಲದಂತೆ ಸ್ತಬ್ಧತೆ ಆಗಿಬಿಟ್ರೆ ಜಗತ್ತು ಈ ಯುದ್ಧ ಆದ್ಮೇಲೆ ಉಳಿಯೋದೇ ಕಷ್ಟ ಆಗುತ್ತೆ ಆರ್ಥಿಕತೆ. ಈ ಕಾರಣಗಳಿಂದಾಗಿ ಆ ಜಾಣ್ಮೆಯನ್ನು ಬಳಸಿದ್ರಿಂದ ಎರಡನೇ ಒಂದು ಸಹಾಯವಾಗಿ ಬಂದಿದೆ. ಮೂರನೇದು ಅತಿ ಮುಖ್ಯವಾಗಿ ಚೈನಾ ಮತ್ತು ರಷ್ಯಾದ ಸಹಾಯ. ಇವೆಲ್ಲ ಕಾರಣಗಳಿಂದ ಈವನ್ ಅಮೇರಿಕಾ ಕೂಡ ಪದೇ ಪದೇ ತನ್ನ ಗೋಲ್ ಪೋಸ್ಟ್ ಬದಲಾಯಿಸ್ತಾ ಇದೆ. ನಾವು ಗೆದ್ದುಬಿಟ್ವಿ ಯುದ್ಧ ಅಂದರು, ಕ್ಷಿಪಣಿ ನಾಶ ಆಗೋಯ್ತು ಅಂದರು. ಈಗ ಏನಕ್ಕೆ ಕಂಬಲಿಸ್ತಿದ್ದಾರೆ? ಏನು ಹಂಗೆ ಹೋಗ್ಬಿಡಕ್ಕೆ ಬರೋದಿಲ್ಲ. ಸೋತ್ಬಿಟ್ಟು ಹೋದರೆ ಇಡೀ ಸರಿ ಕಾಂಗ್ರೆಸ್ಸಲ್ಲಿ ಅವ್ರದ್ದು ಸಾಮರ್ಥ್ಯ ಕುಸಿಯುತ್ತೆ. ಇವ್ರು ರೆಜಿಮ್ ಚೇಂಜ್ ಆಗೋದ್ರ ಬದಲು ಅಲ್ಲೇ ಟ್ರಂಪ್ದೇ ರೆಜಿಮ್ ಚೇಂಜ್ ಆಗಿಬಿಡುತ್ತೆ. ಮತ್ತು ಇಡೀ ನ್ಯಾಟೋ, ಈಗ ಅಮೇರಿಕ ಸಹಾಯಕ್ಕೆ ಬರಲ್ಲ ಅಂದರೆ ನ್ಯಾಟೋ ಜೊತೆ ಇದ್ದು ಉಪಯೋಗ ಏನು ಅಂತಂದ್ಬಿಟ್ಟು ಅಮೇರಿಕದ ಜಾಗತಿಕ ಸಾಮರ್ಥ್ಯ ಕುಸಿಯುತ್ತೆ. ಸಪೋಸ್ ಪೆಟ್ರೋಲ್ ಡಾಲರ್ಗೆ ಈ ಪೆಟ್ರೋಲ್ ದೇಶಗಳು ಒಪ್ಪದಿರ ಚೈನಾದ ಕರೆನ್ಸಿಯನ್ನು ಒಪ್ಕೊಂಡ್ರೆ ಇಡೀ ದೇಶದ ಮೇಲೆ ಪರೋಕ್ಷ ಆಧಿಪತ್ಯ ಏನು ಅದು ಕುಸಿದು ಬೀಳುತ್ತೆ. ಹೀಗಾಗಿ ಸುಲಭದಲ್ಲಿ ಈ ಯುದ್ಧವನ್ನು ಸೋತು ಹಿಂಸರಿಯೋದಕ್ಕೆ ಸಾಧ್ಯ ಇಲ್ಲ. ಈ ಕಾರಣಕ್ಕಾಗಿ
ನಾವು ಗೆದ್ವಿ ಅನ್ನೋದಕ್ಕೆ ಸುಳ್ಳಾದರೂ ಹೇಳಿ ಕಾರಣ ಕೊಟ್ಟು ಹೋಗೋದಕ್ಕೊಂದು ಪ್ರಯತ್ನಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಒಂದು 10,000 ಜನ ಹೋಗ್ಬಿಟ್ಟು ಕರ್ಗ ಐಲ್ಯಾಂಡ್ನಲ್ಲಿ ಒಂದಷ್ಟು ಸರ್ವನಾಶ ಮಾಡಿ ಇರಾನ್ ನಮ್ಮ ಸರ್ವನಾಶ ಮಾಡಿ ಸಾಕಿಷ್ಟು ನಾವು ಗೆದ್ವಿ ಅಂತ ಬರ್ಬೋದಾ? ಹೇಳಿ ಕೇಳಿ ಒಬ್ಬ ತಿಕ್ಕಲು ಹಿಟ್ಲರ್ ಥರ ಒಬ್ಬ ತಿಕ್ಕಲು ಅಥವಾ ತನ್ನ ಮಾತು ಮಾತ್ರ ತಾನೇ ಪರಿಣಿತ ಅಂತ ಅರ್ಥ ಮಾಡ್ಕೊಳ್ಳುವಂಥ ಜನರಿದ್ದಾಗ ಆ ಸಾಧ್ಯತೆ ಇರುತ್ತೆ. ಆದರೆ ಹಾಗೇನಾದರೂ ಆದರೆ ಅದೇನಾದರೂ ಕೂಡ ಸೈನಿಕರು ನೆಲದ ಮೇಲೆ ಇಳಿದು ಆಕ್ರಮಣ ಮಾಡೋಕ್ಕೆ ಬಂದರೆ ಸಹಸ್ರಾರು ಅಮೇರಿಕದ ಸೈನಿಕರು ಕೂಡ ಸಾವನ್ನಪ್ತಾರೆ. ಅದು ಇಡೀ ಜಗತ್ತಿನ ಬಿಕ್ಕಟ್ಟನ್ನೇ ಮತ್ತೊಂದು ಹಂತಕ್ಕೆ ತೆಗೆದುಕೊಂಡು ಹೋಗುತ್ತೆ. ಹೀಗಿರಬೇಕಾದ್ರೆ ಭಾರತ ಯಾವ ಕಡೆ ಇರುತ್ತೆ? ನ್ಯಾಯದ ಕಡೆ ಇರುತ್ತಾ? ಅನ್ಯಾಯವನ್ನು ವಿರೋಧಿಸುತ್ತಾ? ಖಮೇನಿಯನ್ನು ಅಂದರೆ ಒಂದು ಇರಾನಿನ ನಮ್ಮ ಮಿತ್ರ ರಾಷ್ಟ್ರವಾಗಿತ್ತು ಇರಾನು, ಅದರ ಸರ್ವೋಚ್ಚ ನಾಯಕನನ್ನು ಕೊಂದಿದ್ದಕ್ಕೆ ಸಂತಾಪ ವ್ಯಕ್ತಪಡಿಸುವುದಕ್ಕೆ ಮೋದಿ ಸರ್ಕಾರಕ್ಕೆ 5 ದಿನ ಬೇಕಾಯಿತು. 180 ಜನ ಹಸುಗೂಸುಗಳನ್ನು ಶಾಲಾ ಬಾಲಕಿಯರನ್ನು ಕೊಂದರೆ ಕಳೆದ ಒಂದು ವಾರದ ತನಕ ಅದರ ಬಗ್ಗೆ ನಾವು ಸಂತಾಪ ವ್ಯಕ್ತಪಡಿಸಿಲ್ಲ. ಕುವೈತ್ ಮೇಲೆ ಬಹ್ರೈನ್ ಮೇಲೆ ದಾಳಿ ಮಾಡಿದ್ದನ್ನು ತಪ್ಪು ಅಂತಿದ್ದೀವಿ, ಆದರೆ ಅವೆಲ್ಲವೂ ಕೂಡ ಸೇನಾ ನೆಲೆಯಾಗಿ ಅಮೆರಿಕ ಬಳಸ್ಕೊಳ್ತಿದೆ ಅನ್ನೋದನ್ನು ಉದ್ದೇಶಪೂರ್ವಕವಾಗಿ ಮರೆಮಾಚ್ತಾ ಇದ್ದೀವಿ. ಹಾಗೂ ನಮಗೆ ನಾವು ವಿಶ್ವಗುರು ಅಂದ್ಕೊಳ್ತೀವಿ, ನೋಡಿದ್ರೆ ಪಾಕಿಸ್ತಾನವನ್ನು ಆ ಕಡೆ ಇರಾನು ಕೂಡ ತನ್ನ ಸಂಧಾನಕಾರರಾಗಿ ಒಪ್ಕೊಳ್ಳುತ್ತೆ, ಅಮೇರಿಕ ಕೂಡ ಸಂಧಾನಕಾರರಾಗಿ ಒಪ್ಕೊಳ್ಳುತ್ತೆ. ಭಾರತ ಅಪ್ರಸ್ತುತವಾಗಿದೆ. ಯಾಕಂದರೆ ಯುದ್ಧ ನಡೆಯೋ 2 ದಿವಸ ಮುಂಚೆ ಹೋಗ್ಬಿಟ್ಟು ಈ ಯುದ್ಧಕ್ಕೆ ಪ್ರಧಾನ ಕಾರಣವಾಗಿರೋ ಇಸ್ರೇಲ್ ಪ್ರಧಾನಮಂತ್ರಿಯನ್ನು ತಬ್ಬಿಕೊಂಡು ನಿಮ್ಮ ಆಸಕ್ತಿನೇ ನಮ್ಮ ಆಸಕ್ತಿ, ನಾವು ಅಪಾರ ಮಿತ್ರರು ಅಂತೇಳಿ ಅವ್ರಿಗೆ ಗೊತ್ತಿಲ್ಲದೆ ಇರೋದಕ್ಕೆ ಸಾಧ್ಯತೆಗಳು ಬಹಳ ಕಡಿಮೆ. ನಾವು ಈ ಅನೈತಿಕ ಯುದ್ಧದಲ್ಲಿ ನಮ್ಮ ಪಕ್ಷವನ್ನು ಆಯ್ಕೆ ಮಾಡ್ಕೊಂಡ್ಬಿಟ್ವಿ, ಅದು ಶೋಷಕರ ಪಕ್ಷವನ್ನು, ಆಕ್ರಮಣಕಾರರ ಪಕ್ಷವನ್ನು. ಹೀಗಾಗಿ ಭಾರತ ಇವತ್ತು ಏಕಾಂಗಿಯಾಗಿದೆ. ಭಾರತದ ಜನರನ್ನು ಹೀಗೆ ಏಕಾಂಗಿಯಾಗಿ ಮಾಡುವುದಕ್ಕೆ ಮೋದಿ ಸರ್ಕಾರ ಪ್ರಧಾನವಾದ ಕಾರಣ ಆಗಿದೆ. ಹಾಗೂ ಈ ಅನ್ಯಾಯಗಳು ಪ್ರಾರಂಭದಲ್ಲಿ ಸಾಮ್ರಾಜ್ಯಶಾಹಿಗಳಿರ್ಬೋದು ಅಥವಾ ನಮ್ಮ ದೇಶದೊಳಗಡೆ ಬಂದರೆ ಈ ಆಂತರಿಕ ಸಾಮ್ರಾಜ್ಯಶಾಹಿಗಳಿರ್ಬೋದು, ಪ್ರಾರಂಭದಲ್ಲಿ ಬಲಿಷ್ಠರಾಗಿ ಕಂಡರೂ ಕೂಡ ಆ ಶೋಷಣೆಯನ್ನು ಶೋಷಿತರು ಒಗ್ಗಟ್ಟಾಗಿ ನಿರಂತರವಾಗಿ ಬದ್ಧತೆಯಿಂದ ವಿರೋಧಿಸಿದ್ರೆ ಇವರೆಲ್ಲರೂ ಕೂಡ ಪೇಪರ್ ಟೈಗರ್ಸ್ ಅಷ್ಟೇ ಅನ್ನೋದು ಸಾಬೀತಾಗುತ್ತೆ. ಈ ನಿಟ್ಟಿನಲ್ಲಿ ಬರಲಿರುವ ದಿನಗಳು ಮತ್ತಷ್ಟು ಬಿಕ್ಕಟ್ಟಿನ ದಿನಗಳೇ. ಯಾಕಂತಂದರೆ ಇಸ್ರೇಲ್ ತನ್ನ ಸಾಮ್ರಾಜ್ಯ ವಿಸ್ತರಣೆ ಮಾಡಬೇಕು ಅಂತ ಆ ಕಡೆ ಲೆಬನಾನ್ನಲ್ಲಿ ಇನ್ನೊಂದಷ್ಟು ಭೌಗೋಳಿಕ ವಿಸ್ತರಣೆಗೆ ಸೈನಿಕರನ್ನು ಕಳಿಸಿದೆ. ಅಲ್ಲೂ ಕೂಡ ಸುಮಾರಷ್ಟು ಇಸ್ರೇಲಿನ ಸೈನಿಕರು ಸಾಯ್ತಿದ್ದಾರೆ. ಇನ್ಫ್ಯಾಕ್ಟ್ ಇಸ್ರೇಲಿನ ಸೇನಾಧಿಪತಿ ಆದಷ್ಟು ಬೇಗ ಹೊಸ ಸೈನಿಕರು ಬರಲಿಲ್ಲ ಅಂತಂದ್ರೆ ನಮ್ಮ ಸೈನ್ಯ ಒಳಗಡೆಯಿಂದಲೇ ಕುಸಿದೋಗುತ್ತೆ ಅಂತಲೂ ಕೂಡ ಹೇಳಿಕೆ ಕೊಟ್ಟಿದ್ದಾರೆ. ಯಾಕಂದರೆ ಇವರು ಯುದ್ಧ ನೋಡಿರಲಿಲ್ಲ, ಬಾಂಬಾಕ್ ಮಾತ್ರ ಗೊತ್ತಿತ್ತು, ಬಾಂಬ್ನ ತಗೊಂಡು ಗೊತ್ತಿರಲಿಲ್ಲ. ಇಷ್ಟಾಗಿ ಕೂಡ ಒಂದು ದ್ವೇಷದ ಕಾರಣಕ್ಕೆ, ಯಾಕಂದರೆ ಈಗಲೂ ಕೂಡ ಇಸ್ರೇಲಿನ ಜನತೆ ಮೊದಲು 93% ಇತ್ತು, ಇವತ್ತು 90% ಜನ ಸೇನೆಯ ಸಮರ್ಥವಾಗಿದ್ದಾರೆ. ಆದರೆ ನಿನ್ನೆ ಮೊನ್ನೆಯೂ ಕೂಡ ಇಸ್ರೇಲಿನ ಒಳಗಡೆ ನಿರ್ಬಂಧವಿದ್ದರೂ ಕೂಡ ಜನ ಪ್ರತಿಭಟನೆ ಮಾಡಿದ್ದಾರೆ ಯುದ್ಧ ನಿಲ್ಲಿಸಿ ಅಂತ. ಯಾಕಂದರೆ ನಿಧಾನಕ್ಕೆ ನಿನ್ನೆ ಅಲ್ಲಿ ಕೂಡ ಒಂದು ಪೆಟ್ರೋಕೆಮಿಕಲ್ ಫ್ಯಾಕ್ಟ್ರಿ, ಒಂದು ಕೆಮಿಕಲ್ ಫ್ಯಾಕ್ಟ್ರಿಯ ಒಂದು ದೊಡ್ಡ ಸಮುಚ್ಚಯ ಏನಿತ್ತು ಅಲ್ಲಿ ಬಾಂಬ್ ಬಿದ್ದಿದೆ. ಸುಮಾರಷ್ಟು ಹೆಸಾರ್ಡಸ್ ಅಪಾಯಕಾರಿ ಅನಿಲ ಹೊರಗೆ ಬಂದಿರ್ಬೋದಾ ಅಂತ ಅಂದ್ಬಿಟ್ಟು ಸಾಮರ್ಥ್ಯ ಇದೆ. ಅಂದರೆ ಇರಾನಿಗೆ ನೀವು ನತಾನ್ಸ ಅನ್ನುವಂತಹ ಒಂದು ಅಣ್ವಸ್ತ್ರ ಸಾಮರ್ಥ್ಯ ಇರುವ ಜಾಗಕ್ಕೆ, ಅಣುಶಕ್ತಿ ಸಾಮರ್ಥ್ಯ ಇರುವ ಜಾಗಕ್ಕೆ ದಾಳಿ ಮಾಡಿದ್ರೆ ಅವರು ಡಿಮೋನಾಗೆ ಇಮಿಡಿಯೇಟಾಗಿ ದಾಳಿ ಮಾಡ್ತಾರೆ. ನಿಮ್ಮ ಐರನ್ ಡೋಮ್ ಅದನ್ನು ತಡೆಯೋಕ್ಕೆ ಸಾಧ್ಯವೇ ಇಲ್ಲ. ಅದನ್ನು ಸಾಬೀತು ಮಾಡ್ತಿದ್ದಾರೆ. ಸೊ ಇಸ್ರೇಲು ಕೂಡ ಒಳಗಡೆಯಿಂದ ಕುಸಿತಾ ಇದೆ. ಆದರೆ ಇದನ್ನು ದಕ್ಕಿಸ್ಕೊಳ್ಬೇಕು ಅವ್ರು ಹೆಂಗಾದರೂ ಮಾಡಿ. ಯಾಕಂದರೆ ಈ ನೇತನ್ಯಾಹು ಏನಾದರೂ ಈ ಯುದ್ಧವನ್ನು ತೊರೆದ ಅಂತಂದರೆ ತಕ್ಷಣ ಜೈಲಿಗೆ ಹೋಗ್ತಾನೆ. ಯಾಕಂದರೆ ಆತನ ಮೇಲೆ ಕರಪ್ಷನ್ ಚಾರ್ಜಸ್ ಆ ಮಟ್ಟಿಗಿದೆ. ಇಲ್ಲಿ ಟ್ರಂಪ್ ಈ ಯುದ್ಧದಲ್ಲಿ ಏನಾದರೂ ಸುಳ್ಳು ನೆಪ ಹೇಳಿ ಗೆದ್ವಿ ಅನ್ನೋ ಥರ ಹೇಳಿ ಕೆಳಗಿಳಿದು ಹೋಗಬೇಕು ಅಥವಾ ಸರ್ವನಾಶ ಮಾಡಿ ಕೆಳಗಿಳಿದು ಹೋಗಬೇಕು ಹೊರತು ಇಲ್ಲ ಅಂತಂದರೆ ಅವನ ಒಳಗಡೆ ಇರೋ ಬೆಂಬಲ ಕುಸಿತಾ ಇದೆ. ಇನ್ಫ್ಯಾಕ್ಟ್ ಅಮೇರಿಕಾದಲ್ಲಿ ಕೇವಲ 36% ಅಷ್ಟು ಮಾತ್ರ ಪ್ರೆಸಿಡೆಂಟ್ ಟ್ರಂಪ್ನ ಬೆಂಬಲಿಸ್ತಿದ್ದಾರೆ. ಈಗ ಕಳೆದ 30 ವರ್ಷದಲ್ಲಿ ಒಬ್ಬ ಅಮೇರಿಕದ ಅಧ್ಯಕ್ಷ ಇಷ್ಟು ಜನಪ್ರಿಯತೆಯನ್ನು ಕಳ್ಕೊಂಡಿದ್ದು ಯಾವತ್ತೂ ಇಲ್ಲ. ಅದೇ ರೀತಿ ಈ ಯುದ್ಧವನ್ನು ಅಮೇರಿಕದ 60% ಜನ ವಿರೋಧಿಸ್ತಾ ಇದ್ದಾರೆ. ಅತ್ಯಂತ ಜನವಿರೋಧಿಯಾದಂಥ ಜನಪ್ರಿಯವಲ್ಲದ ಈ ಯುದ್ಧ, ಜನಪ್ರಿಯವಲ್ಲದ ಅಧ್ಯಕ್ಷ. ಹೀಗಾಗಿ ಜನಪ್ರಿಯತೆ ಗಳಿಸ್ಕೊಳ್ಳೋದಕ್ಕೆ ಏನಾದರೂ ಒಂದು ಸ್ಟಂಟ್ ಮಾಡಬೇಕು. ಹಿಟ್ಲರ್ನಂಥ ಟ್ರಂಪ್ನಂಥ ಜನ ತಾವೇ ದೊಡ್ಡ, ಮತ್ತು ನಮ್ಮ ವಿಶ್ವಗುರುವಿನಂಥ ಜನ ತಮಗೆ ಎಲ್ಲ ಗೊತ್ತು ಅಂತ ತಿಳ್ಕೊಳ್ತಿರೋದ್ರಿಂದ ಅವರು ದೊಡ್ಡ ದೊಡ್ಡ ದುಸ್ಸಾಹಸಗಳಿಗೂ ಕೈ ಹಾಕ್ಬೋದು. ಅದು ಜಗತ್ತನ್ನು ಇನ್ನೊಂದಷ್ಟು ಕಷ್ಟಕ್ಕೂ ತಳ್ಬೋದು. ಆದರೆ ಅಂಥ ಹಿಟ್ಲರು ಕೂಡ ಸೋಲ್ಲೇಬೇಕಾಯಿತು, ಆತ್ಮಹತ್ಯೆ ಮಾಡ್ಕೊಂಡು ಸತ್ತ ಅನ್ನೋದು ಇತಿಹಾಸದಲ್ಲಿ ನಾವು ನೋಡ್ತೀವಿ. ಎರಡೂ ಸಾಧ್ಯತೆಗಳು ಇನ್ನೂ ಇದೆ. ಆದರೆ ಗೆಲುವು ಅನ್ನೋದಾದರೆ ಆ ಗೆಲುವು ಇಸ್ರೇಲಿಗೂ ಸಾಧ್ಯ ಇಲ್ಲ ಅಥವಾ ಅಮೇರಿಕಾಗೂ ಸಾಧ್ಯ ಇಲ್ಲ.
ಸೋಲು, ನಿಜವಾದ ಅರ್ಥದಲ್ಲಿ ಸೋಲು. ಇರಾನ್ ಸೋತಿಲ್ಲ. ಈಗಾಗಲೇ 1 ತಿಂಗಳು ಯುದ್ಧವನ್ನು ಮಾಡೋದ್ರ ಮೂಲಕ ನೈತಿಕವಾಗಿ ಇರಾನ್ ಗೆದ್ದಾಗಿದೆ, ನೈತಿಕವಾಗಿ ಇಸ್ರೇಲ್ ಮತ್ತು ಅಮೇರಿಕ ಸೋತಾಗಿದೆ. ಆದರೆ ದುಸ್ಸಾಹಸಗಳಿಂದ ಜಗತ್ತನ್ನು ಸೋಲಿಸ್ತಾರ. ಆ ಥರ ಸೋಲಿಸದೇ ಇರುವುದಕ್ಕೆ ನಾವು ನ್ಯಾಯದ ಪಕ್ಷಪಾತಿಗಳಾಗಿ ನಿಂತ್ಕೊಂಡು ನಮ್ಮ ಸರ್ಕಾರದ ಮೇಲೆ, ಆ ಮೂಲಕ ಅಮೇರಿಕ ಇಸ್ರೇಲಿನ ವಿರುದ್ಧವೂ ಕೂಡ ಒಂದಾಗ್ತೀವಿ ಅನ್ನೋದೇ ನಮ್ಮ ಮುಂದೆ ಇರುವ ಪ್ರಶ್ನೆ ಅಂತ ನನಗನ್ಸುತ್ತೆ. ನಮಸ್ಕಾರ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.